ವೆರಿ ಗುಡ್ ಆಫ್ಟರ್ನೂನ್ ಟು ಎವ್ರಿವನ್. ಎಲ್ರಿಗೂ ಮತ್ತೊಮ್ಮೆ ಶುಭ ಮಧ್ಯಾಹ್ನವನ್ನ ಹೇಳ್ತಾ, ಭಾರತೀಯ ವೈದ್ಯಕೀಯ ಸಂಘ ರಿಜಿಸ್ಟರ್ಡ್ ಕರ್ನಾಟಕ ರಾಜ್ಯ ಶಾಖೆ ಹಾಗೂ ಮಂಗಳೂರು ಶಾಖೆ, ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯ ಕುಟುಂಬ ವೈದ್ಯರ ವಿಭಾಗ ಇವರ ಮಾರ್ಗದರ್ಶನದಲ್ಲಿ ಕುಟುಂಬ ವೈದ್ಯರ ಸಂಘ ರಿಜಿಸ್ಟರ್ ಮಂಗಳೂರು ಇದರ 20ನೇ ವರ್ಷದ ಆಚರಣೆಯ ಅಂಗವಾಗಿ ನಡೀತಾ ಇರುವಂತಹ ಈ ಕುಟುಂಬ ವೈದ್ಯರ ರಾಜ್ಯ ಸಮ್ಮೇಳನ 2024 ಇದಕ್ಕೆ ತಮ್ಮೆಲ್ಲರನ್ನ ಆಯೋಜಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಾವು ನಂಬುವಂತಹ ಎಲ್ಲ ದೇವರುಗಳಿಗೆ ತಲೆಬಾಗಿ ವಂದಿಸುತ್ತಾ, ಆತ್ಮೀಯರೇ, ವಿಜ್ಞಾನ ಎಷ್ಟೇ ಮುಂದುವರಿದಿದ್ರು ಕೂಡ ಮೊದಲು ನಾವು ದೇವರಿಗೆ ಕೈ ಮುಗಿತೇವಂತೆ. ಹಾಗೆ there may be several verticals in medical field, but definitely the ಕುಟುಂಬ ವೈದ್ಯರು ಅಂತ ನಾವು ಏನ್ ಹೇಳ್ತೇವೆ, they are the basic. We should never forget. ವೈದ್ಯ ನಾರಾಯಣ ಹರಿನ ಯಾವತ್ತು ಹೇಳೋದುಂಟು, ಹಾಗೆ ದೇವರ ಇನ್ನೊಂದು ರೂಪ ವೈದ್ಯರು ಅಂತ ಹೇಳ್ತೇವೆ. ಮತ್ತೊಂದು ರೀತಿಯಲ್ಲಿ ಕೇಳೋದಾದ್ರೆ ಕುಟುಂಬ ವೈದ್ಯರ ಸಮ್ಮೇಳನ, ವಿಸೆ ಫ್ಯಾಮಿಲಿ ಫಸ್ಟ್ ಪ್ರೊಫೆಷನ್ ನೆಕ್ಸ್ಟ್, ಹಾಗೆ ಒಟ್ಟು ಸೇರ್ಬೇಕು ಅಂತ ಇಲ್ಲಿ ಕುಟುಂಬ ಇದೆ, ವೈದ್ಯರಿದ್ದಾರೆ, ಹಾಗೆ ಸಮ್ಮೇಳನ ಎಲ್ಲರೂ ಜೊತೆಯಾಗಿ ಸೇರಿದ್ದೇವೆ. ಇದು ಒಂದು ರೀತಿ ಆಚರಣೆ ಯಾವುದು ಅಂದ್ರೆ 20 ವರ್ಷಗಳ ಒಂದು ಸುದೀರ್ಘ ಪ್ರಯಾಣ, ಒಂದು ಸಂಘವಾಗಿ ಮಾಡಿರುವಂತಹ ಸಾಧನೆಗಳ ಅವಲೋಕನ. ಹಾಗೆ ಅಲ್ಲಿ ಬರ್ತಿದ್ದಾರೆ ಅಂದು ಇಂದು ಮುಂದು. We take the experience from the past, live in the present, and think about the future. Exactly where we are. ಇದರ ಒಂದು ವಿದ್ಯುಕ್ತವಾದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಅತಿಥಿ ಅಭ್ಯಾಗತರು ಈಗಾಗಲೇ ಈ ಸಭಾ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಗಣ್ಯರ ಉಪಸ್ಥಿತಿಯಲ್ಲಿ ಇರಲಿಕ್ಕಿರುವಂತಹ ಕೆಎಂಸಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಯೋಗಾನಂದ ರೆಡ್ಡಿ, ನಿತ್ಯ ವೈಸ್ ಚಾನ್ಸಲರ್ ಆಗಿರುವಂತಹ ಡಾಕ್ಟರ್ ಶಾಂತರಾಮ್ ಶೆಟ್ಟಿ, ಹಾಗೆ ಐಎಂಎ ಸಿಜಿಪಿಯ ಆನರೇಬಲ್ ಜನರಲ್ ಸೆಕ್ರೆಟರಿ ಅವರು ಆಗಮಿಸಬೇಕಷ್ಟೇ. ಹಾಗೆ ಐಎಂಎ ಕರ್ನಾಟಕದ ಸ್ಟೇಟ್ ಬ್ಯಾಂಕ್ ನ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಸರ್ ಇದ್ದಾರೆ. ಹಾಗೆ ಡಾಕ್ಟರ್ ಕರುಣಾಕರ್ ಎಸ್, ಐಎಂಎ ಕರ್ನಾಟಕ ಸ್ಟೇಟ್ ಬ್ಯಾಂಕ್ ನ ಸೆಕ್ರೆಟರಿ. ಇವರೆಲ್ಲರನ್ನ ಅವರೊಂದಿಗೆ ಐಎಂಎ ಕೆಎಸ್ಪಿಯ ಸಿಜಿಪಿ ಸೆಕ್ರೆಟರಿ ಡಾಕ್ಟರ್ ಸವಿತಾ, ಐಎಂಎ ಕೆಎಸ್ಪಿ ಶ್ರೀನಿವಾಸ್ ವೇಲು, ಇವರೆಲ್ಲರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಸವಿನಯ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. We have all the dignitaries on the stage. I request the organizing committee members to keep it brief. The organizing committee members, I request. Thank you so much. The stage is looking perfect. Could we have a round of applause for all the dignitaries who have taken time and joined us here? Thank you so much ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಮೊದಲಿಗೆ ಐಎಂಎ ಪ್ರಾರ್ಥನೆ ಹಾಗೆ ಫ್ಲಾಗ್ ಸಲ್ಯೂಟೇಷನ್ ಅನ್ನ ನಡೆಸಿಕೊಡ್ಬೇಕು ಅಂತ ಡಾಕ್ಟರ್ ದಿನೇಶ್ ಚಂದ್ರ ಹಂಡೆ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದೀಗ ವಿಲ್ ಸ್ಟಾರ್ಟ್ ವಿತ್ ಐಎಂಎ ಪ್ರೇಯರ್. I request everybody to rise. May everybody be happy. May everybody be healthy. May everybody be free from pain. May everybody be free from sorrow. May we be the healing cure beyond every greed and lure. Thank you. Now flag salutation. We, the members of Indian Medical Association, stand here to salute our national flag. Its honor and glory shall be our light and strength, and its course shall be our course. We pledge our allegiance to it and realizing our responsibilities as the accredited members of this national organization. We swear we will dedicate everything in our power to see it fly high in the Committee of Nations. Jai Hind. Thank you so much, Dr. Dinesh Chandra sir. May I request the President of FDA, the
IMA KSB CGP Director and the Organizing Chairman Dr. Annaya Kulal. ಇಷ್ಟೊಂದು ದಿನಗಳಿಂದ ಎಲ್ಲರನ್ನ ಒಂದು ತಂಡವಾಗಿ ಮುನ್ನಡೆಸಿಕೊಂಡು ಈ ಕಾರ್ಯಕ್ರಮವನ್ನ ಆಯೋಜಿಸುವಲ್ಲಿ ಶ್ರಮಿಸ್ತಾ ಇರುವಂತಹ ಡಾಕ್ಟರ್ ಅನ್ನಯ್ಯ ಕುಲಾಲ್ ಆಗಮಿಸಿರುವ ಸರ್ವರನ್ನ ತಾವು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಬ್ಬ ಕುಟುಂಬ ವೈದ್ಯರಾಗಿ ಹೆಮ್ಮೆಯ ದಿನ. ನಾನು ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿ 26 ವರ್ಷ ಆದರೆ FDAಗೆ 20 ವರ್ಷ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಗುರುಗಳು, ನಾವು ಸಣ್ಣ ಹುಡುಗರಿರುವಾಗ ಶಾಂತರಾಮ್ ಶೆಟ್ಟರ ಬಗ್ಗೆ ಕೇಳಿ ದಂತಕಥೆಗಳನ್ನು ಕೇಳಿ ಬೆಳೆದವರು ಪಕ್ಕದ ಊರಿನಲ್ಲಿ. ಅಂಥ ಶಾಂತರಾಮ್ ಶೆಟ್ಟರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯುವುದು ನನ್ನ ಜೀವಮಾನದ ಒಂದು ಅಮೂಲ್ಯ ಕ್ಷಣ ಅಂತ ತಿಳ್ಕೊಂಡು, ಇದಕ್ಕಾಗಿ ಈ ಕಾರ್ಯಕ್ರಮ ಆಯೋಜಿಸಲು ಸಹಕರಿಸಿದ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಸರ್, ಇವಾಗಲೇ ಅವರನ್ನು ನಾನು ಸ್ವಾಗತ ಮಾಡಿದ್ದೇನೆ ಬೆಳಿಗ್ಗೆ, ಅವರಿಗೆ ಅಭಿನಂದನೆ. ಹಾಗೂ ಕರುಣಾಕರ್ ಸರ್ ಅವರು ನನ್ನನ್ನು ಮಾರ್ಗದರ್ಶನ ಕೊಟ್ಟು ಈ ಕಾರ್ಯಕ್ರಮ ಇಲ್ಲಿವರೆಗೆ ನಡೆಯಲಿಕ್ಕೆ ಕಾರಣೀಭೂತ ಶ್ರೀನಿವಾಸ್ ಸರ್ ಅವರು. ಎಲ್ಲ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಯೋಗಾನಂದ ರೆಡ್ಡಿ ಇರ್ಬೋದು, ಮಧುಸೂದನ್ ಅವರು ಇರ್ಬೋದು, ಕುಡುವ ಅವರು ಇರ್ಬೋದು, ಮೇಟಿ ಅವರು ಇರ್ಬೋದು, ಸಾಕಷ್ಟು ಜನ ಹಿರಿಯ ವೈದ್ಯರುಗಳಿಲ್ಲಿದ್ದಾರೆ. ಇವರೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ, ನಿಮ್ಮೆಲ್ಲರನ್ನ ಸ್ವಾಗತಿಸ್ತಿದ್ದೇವೆ. ಹಾಗೆ ಇವರೆಲ್ಲರನ್ನ CGPಯ ನನ್ನ ಆತ್ಮೀಯ ಮಿತ್ರಗಳಿದ್ದಾರೆ, ಇವರೆಲ್ಲ ಸ್ವಾಗತಿಸ್ತಾ ಇಬ್ಬರು ಅಮೂಲ್ಯ ರತ್ನಗಳು ನಮ್ಮ ಜೊತೆಗಿದ್ದಾರೆ. ಯಾಕೆ ಅಮೂಲ್ಯ ರತ್ನ ಅಂತ ಹೇಳ್ತಿರ್ತಾನೆ, ಏರುವನು ರವಿ ಏರುವನು ಬಾನೊಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಿರಬೇಕಲೇ ಎಂಬ ಮಾತನ್ನು ಸಾರುವನಂತ. ಇದು ಎರಡು ಮಾತು ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಮತ್ತು ಯೋಗಾನಂದ ರೆಡ್ಡಿ ಇಬ್ಬರಿಗೂ ಸೂಟ್ ಆಗುವ ಮಾತುಗಳು. ಅವರು ಎಷ್ಟು ಎತ್ತರಕ್ಕೆ ಏರಿದ್ರು ಸಹ ಅಷ್ಟೇ ಪ್ರೀತಿ, ಅಷ್ಟೇ ಒಂದು ಮಕ್ಕಳ ಭಾವ, ಅಹಂಕಾರ ಏನೂ ಇಲ್ಲದೆ ಯೋಗಾನಂದ ರೆಡ್ಡಿ ಶಾಂತರಾಮ್ ಶೆಟ್ಟರಿಗೆ ಹೇಳುವ ಮೊದಲು ಯೋಗಾನಂದ ರೆಡ್ಡಿಗೆ ನಾನು ಫೋನ್ ಮಾಡಿದೆ, ಸರ್ ನೀವು ಬರಬೇಕು ಸರ್ ಅಂತ. ಕುಲಾಲ್, ನಾನು ಬರೋದು ಮುಖ್ಯ ಅಲ್ಲ, ಐ ಆಮ್ ಕಮ್ಮಿಂಗ್ ಎಸ್ ಎ ರಿಜಿಸ್ಟರ್ ಮಾಡಿ, ನಾನೊಬ್ಬ ರಿಜಿಸ್ಟರ್ ಆಗಿ ನಾನೊಬ್ಬ ಕ್ಯಾಂಪಿಗೆ ಇದಕ್ಕೆ ನಿಮ್ಮ ಕಾನ್ಫರೆನ್ಸಿಗೆ ಒಬ್ಬ ಅಟೆಂಡೆಂಟ್ ಆಗಿ ಬರ್ತೇನೆ ಅಂತೇಳಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅವರು KMC ಪ್ರೆಸಿಡೆಂಟು, ಹೀ ರಿಜಿಸ್ಟರ್ಡ್ ಹಿಮ್ಸೆಲ್ಫ್. ದ್ಯಾಟ್ ಈಸ್ ದ ಗ್ರೇಟ್ ಥಿಂಗ್. ಸೊ ಅವ್ರ ಬಗ್ಗೆ ನಾನು ಏನು ಹೆಚ್ಚು ಹೇಳೋದಿಲ್ಲ, ಯಾಕಂದರೆ ಅವರಿಗೆ ನಮ್ಮ ಕುಟುಂಬ ವೈದ್ಯರ ಸಂಘಟನೆಗೆ 26 ವರ್ಷ ಆಗುವ ನೆಲೆಯಲ್ಲಿ ಅವರು ನಾವು ಸನ್ಮಾನ ಮಾಡ್ತಿದ್ದೇವೆ, ಅವ್ರಿಗೊಂದು ಸನ್ಮಾನ ಪತ್ರ ಬರೆದಿದ್ದೇವೆ, ಅದನ್ನು ನಿಮಗೆ ಓದಲಿಕ್ಕಿದ್ದೇವೆ ನಾವು. ಹಾಗಾಗಿ ನಾನು ಈಗ ಏನು ಹೇಳೋದಿಲ್ಲ. ಆ ಸನ್ಮಾನ ಪತ್ರದಲ್ಲಿ ಯೋಗಾನಂದ ರೆಡ್ಡಿ ಏನು ಎತ್ತ ಎನ್ನುವುದನ್ನು ನಿಮಗೆಲ್ಲ ಗೊತ್ತಾಗ್ತದೆ. ರಾಜ್ಯ ಮಟ್ಟದಲ್ಲಿ IMAಗೆ ನಾವೆಲ್ಲ ಒಟ್ಟೊಟ್ಟಿಗೆ ಹೋರಾಟ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದು ಅವರ ಅಧ್ಯಕ್ಷರಾಗಿ ಈಗ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಧ್ಯಕ್ಷರಾಗಿದೆ. ಮೆಡಿಕಲ್ ಕೌನ್ಸಿಲ್ ಅಧ್ಯಕ್ಷ ಆದಾಗ ಏನೋ ತಾಂತ್ರಿಕ ಅಡಚಣೆ ಬಂದಾಗ ಅವರೊಂದು ಮಾತು ನಂಗೆ ಹೇಳಿದರು, ಕುಲಾಲ್, ನಮ್ಮನ್ನು ಜನಗಳು ನೀವು ಸರಿಯಲ್ಲ ಅಂತ ಹೇಳಿದ್ದಾರೆ. ಯಾವಾಗ ಜನಗಳು ನಮ್ಮನ್ನು ಸರಿ ಅಂತ ಹೇಳ್ತಾರೆ ಅಲ್ಲಿವರೆಗೆ ನಾವು ಲೈಮ್ ಲೈಟ್ಗೆ ಬರಬಾರ್ದು, ನಾವು ದೂರ ಇರಬೇಕು. ಜನ ನಮ್ಮನ್ನು ಕರೆದು ನೀನು ಸರಿ ಅಂತ ಕರೆದಾಗ ಮಾತ್ರ ಅಲ್ಲಿಗೆ ಹೋಗಬೇಕು, ಅಲ್ಲಿವರೆಗೆ ನಾವು ಹೋಗಬಾರ್ದು ಕುಲಾಲ್. ದಟ್ ಈಸ್ ಮೈ ಪ್ರಿನ್ಸಿಪಲ್ ಅಂತ ಹೇಳಿದರು ಯೋಗಾನಂದ ರೆಡ್ಡಿ. KMC ಇಲೆಕ್ಷನ್ ಆಗಿ KMC ಇಲೆಕ್ಷನ್ಗಳಲ್ಲಿ ಗೊಂದಲಗಳಾದಾಗ ಅವರು ದೂರ ನಿಂತ್ಕೊಂಡ್ರು. ಆಯಿತು, ನೀವೇನು ತೀರ್ಮಾನ ಮಾಡ್ತಾರೆ ಮಾಡಿ ಅಂತ. ಕೊನೆಗೆ ಸರ್ಕಾರ ಹೇಳಿತು, ಕೊನೆಗೆ ಕೋರ್ಟ್ ಹೇಳಿತು, ನೀವು ಎಲಿಜಿಬಲ್ ಪರ್ಸನ್, ಯು ಶುಡ್ ಬಿ ದ ಮೆಂಬರ್, ಯು ಶುಡ್ ಬಿ ದ ಪ್ರೆಸಿಡೆಂಟ್ ಅಂತ ಹೇಳಿದಾಗ ಯೋಗಾನಂದ ರೆಡ್ಡಿ ಆಗಿತ್ತು. ಸೊ ದಿಸ್ ಇಸ್ ದ ಥಿಂಗ್ಸ್ ಐ ಹ್ಯಾವ್ ಲರ್ನ್ ಫ್ರಮ್ ಯೋಗಾನಂದ ರೆಡ್ಡಿ. ವೆಲ್ಕಮ್ ಯು ಸರ್ ಯೋಗಾನಂದ ರೆಡ್ಡಿ ಸರ್. ಅವರಿಗೆ JP ಶೆಟ್ಟಿ, IMA ಮಂಗಳೂರಿನ ಮಾಜಿ ಅಧ್ಯಕ್ಷರು, ನಿಟ್ಟೆ ಯೂನಿವರ್ಸಿಟಿಯ ರಿಜಿಸ್ಟರ್ ಆಗಿದ್ದವರು, ಅವರು ಈಗ ಡೀಮ್ ಇನ್ಚಾರ್ಜ್ ಆಗಿದ್ದಾರೆ. ಅವರು ಬಂದು ಅವರಿಗೆ ಗೌರವ, ಮೊಮೆಂಟ್ ಮತ್ತು ಶಾಲನ್ನು ಕೊಡಬೇಕಂತ ಕೇಳಿಕೊಳ್ತಿದ್ದೆ. ಅವರಿಗೆ ಸಹಕರಿಸಬೇಕು. ಮತ್ತು ಶಾಂತರಾಮ್ ಶೆಟ್ಟಿ ಸರ್, ನಾವು ಮಂಗಳೂರಿನಲ್ಲಿ ನಮಗೆ ಹಿತ್ತಲ ಗಿಡ ಮದ್ದಲ್ಲ. ಶಾಂತರಾಮ್ ಶೆಟ್ಟಿ ಏನು ಅಂತೇಳಿ ತಿಳ್ಕೊಳ್ಬೇಕಾದ್ರೆ ನಾವು ಹೊರಗಡೆ ಹೋಗಬೇಕು. ಅಟ್ಲೀಸ್ಟ್ ನೀವು ಕುಂದಾಪುರ, ಉಡುಪಿ, ಬೈಂದೂರು, ಭಟ್ಕಳ, ಹೊನ್ನಾವರ, ಆ ಕಡೆ ದಾಂಡೇಲಿ ಕಡೆ ಹೋಗಬೇಕು. ನಮಗೆ ಮಂಗಳೂರಲ್ಲಿ ಏನೇ ಸಮಸ್ಯೆ ಎಂಥದ್ದೇ ಆದರೆ ಶಾಂತರಾಮ್ ಶೆಟ್ಟರ್ ಹತ್ರ ಹೋಗುವ, ಅವ್ರ ಮೂಲಕ ಹೇಳಿಸುವ. DC ಇರಲಿ, SP ಇರಲಿ, ಗವರ್ನರ್ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಅವರಿಗೆ ಮಾತಾಡೋ ಒಂದು ಮುಖ, ಒಂದು ಶಕ್ತಿ, ಒಂದು ನಮ್ಮೆಲ್ಲ ನಾಯಕ ಅಂದರೆ ಡಾಕ್ಟರ್ ಶಾಂತರಾಮ್ ಶೆಟ್ಟರು. ನನಗೊಂದು ಹೆಮ್ಮೆ, ಅವ್ರದ್ದು ಸ್ಟೂಡೆಂಟ್ ನಾನು. ಇಲ್ಲಿ KR ಕಾಮತ್ ಇದ್ದಾರೆ, ಅವರ ಪೆಟ್ ಸ್ಟೂಡೆಂಟ್ ಡಾಕ್ಟರ್ KR ಕಾಮತ್ ಇಲ್ಲೇ ಇದ್ದಾರೆ ಅಂತ ಕಾಣ್ತದೆ. ಅವ್ರ ಆರ್ಥೋಪೆಡಿಕ್ ಸ್ಟೂಡೆಂಟ್, ಅವ್ರದ್ದು PGಗೆ, ನಾವೆಲ್ಲ MBBS ಅಲ್ಲಿ ಅವರ ಸ್ಟೂಡೆಂಟ್. ಅವರು ಆ ಲಿಮ್ಸ್ ಸೆಂಟ್ರಲ್ಲಿ ನಮಗೆಲ್ಲ ಜನರಲ್ ಕ್ಲಿನಿಕ್ಸ್ ತಗೊಳ್ತಿದ್ರು. ಡಾಕ್ಟರ್ ಸುಧಾಕರ್ ಶೆಟ್ಟಿ, ಶಾಂತರಾಮ್ ಶೆಟ್ಟಿ, ಉಸ್ಮಾನ್ ಅವರಂಥ ಲಿಜೆಂಡರಿ ಡಾಕ್ಟರ್ಸ್ಗಳೆಲ್ಲ ಆ ಜನರಲ್ ಕ್ಲಿನಿಕ್ ತಗೊಳ್ಳುವಾಗ ಆ ಭಾಗ್ಯ ಈಗಿನ ಮಕ್ಕಳಿಗಿಲ್ಲ. ಈಗಿನ ಮೆಡಿಕಲ್ ಕಾಲೇಜ್ 8 ಮೆಡಿಕಲ್ ಕಾಲೇಜಲ್ಲಿದ್ದವರು ಅವರೆಲ್ಲ ವೆಲ್ಲೋಕಲ್ಲಿದ್ದರು, KMCಯಲ್ಲಿದ್ದರು. 8 ಮೆಡಿಕಲ್ ಕಾಲೇಜ್ ಟೀಚರ್ಸ್ ಆರ್ ದೇರ್ ಇನ್ KMC ವೆನ್ ವಿ ಆರ್ ಸ್ಟಡಿಂಗ್. ಅವರೆಲ್ಲರಿಗೆ
ಒಂದು ಧ್ರುವ ನಕ್ಷತ್ರದ ಹಾಗೆ ಇದ್ದು ನಮ್ಮನ್ನೆಲ್ಲ ಬೆಳೆಸಿದವರು ಶಾಂತರಾಮ್ ಶೆಟ್ಟಿ ಸರ್. ಅವ್ರ ಬಗ್ಗೆ ನನಗೆ ಏನು ಹೇಳಿದ್ರು ಅದು ಒಂದು ಸಮುದ್ರಕ್ಕೆ ಒಂದಿಷ್ಟು ಹಿಡಿ ನಾನು ಉಪ್ಪು ಹಾಕಿದಾಗೆ, ಅದೇನು ಪ್ರಯೋಜನ ಇಲ್ಲ. ಶಾಂತರಾಮ್ ಶೆಟ್ಟಿ ಅಷ್ಟೇ ಲೆಜೆಂಡರಿ ಪರ್ಸನ್. ಅವರು ನಮಗೆ ಹೆಮ್ಮೆ. ನಮಗೆ ಬೆಳಕಿನ ಸುತ್ತಲೂ ಕತ್ತಲೆ ಇರುತ್ತೆ, ಅವ್ರ ಹತ್ತಿರ ಇದ್ದವ್ರಿಗೆ ನಮ್ಗೆ ಗೊತ್ತಾಗಲ್ಲ. ಆದರೆ ಇವತ್ತು ನಾವು ಅವ್ರ ಜೊತೆ ಸ್ಟೇಜ್ ಅಂದ್ಕೊಂಡಿದ್ದೇವೆ. ಇನ್ನು 50-100 ವರ್ಷದ ನಂತರ ನಾವು ಅವ್ರ ಜೊತೆಗೆ ಇದ್ವಲ್ಲ ಅಂತ ದೊಡ್ಡ ಮನುಷ್ಯರು ನಮ್ಮೊಟ್ಟಿಗೆ ಇದ್ದಿರಲ್ಲ ಅಂತ ಭಾವನೆ ಇದೆ. ಹಾಗಾಗಿ ಶಾಂತರಾಮ್ ಶೆಟ್ಟಿ ಸರ್ ಅವ್ರಿಗೆ 1-2 ದಿನ ಮೊದಲೇ ನಾವು ಕೇಳಿದ್ದು, ಸರ್ ಹೀಗಾಗಿದೆ, ಕೋಡ್ ಆಫ್ ಕಂಡಕ್ಟ್ ಬಂದಿದೆ, ಪೊಲಿಟಿಷಿಯನ್ಸ್ ಬರುವಾಗಿಲ್ಲ, ಏನು ಮಾಡು ಸರ್, ನೀವು ಬರ್ತೀರಾ ಸರ್ ಅಂದರೆ ನಾನು ಬರ್ತೇನೆ, ಅದಲ್ಲದೆ ನನ್ನಿಂದ ಏನಾಗಬೇಕು ಹೇಳು ಅಂತ. ನಿನ್ನೆ ಸಹ ಅವರು ಹಾಸ್ಪಿಟ್ಲಿಗೆ ಹೋದಾಗ ನಾನು ಬರ್ತೇನೆ ಬಿಡ, ನನ್ನಿಂದ ಏನಾದರೂ ಆಗಬೇಕಾ ಹೇಳು ಅಂತ. ಇಂಥ ಮನಸ್ಥಿತಿಯ ಒಬ್ಬ ವ್ಯಕ್ತಿ ಸಿಕ್ಕೋಲ್ಲ. ಅಬ್ರಹಂ ನಮ್ಮ ಇವರು ಮಾಜಿ ಪ್ರೆಸಿಡೆಂಟ್ ಇದ್ದರು, ಕಲಾಂ, ಹಾಗೆ ಅವರೊಬ್ಬರು ಟೀಚರ್, ಒಬ್ಬರು ಸೈಂಟಿಸ್ಟ್, ಒಬ್ಬ ಮಾನವತಾವಾದಿ. ಹಾಗೆ ಶಾಂತರಾಮ್ ಶೆಟ್ಟಿ ಒಬ್ಬ ಟೀಚರ್, ಒಬ್ಬ ಒಳ್ಳೆ ಡಾಕ್ಟ್ರು ಮತ್ತು ಒಬ್ಬ ಮಾನವತಾವಾದಿ. ಅವರನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, ಗೌರವಿಸಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅವರಿಗೆ ಉನ್ನಿಕೃಷ್ಣನ್ ಸರ್ ಇದ್ದಾರೆ ಅಂತ ಕಾಣುತ್ತೆ ಇಲ್ಲಿ. ಉನ್ನಿಕೃಷ್ಣನ್ ಸರ್ ಇಲ್ಲದೇ ಇದ್ದರೆ KMCಯ ಯಾವುದೇ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಯಾರೋ ಇದ್ದರೆ, ಹರೀಶ್ ರಾವ್ ಅಥವಾ ಕಾಮತ್, ಅವರ ಪೆಟ್ ಪ್ರೊಫೆಸರ್ HOD ಫ್ರಮ್ ಆರ್ಥೋಪೆಡಿಕ್ ಡಾಕ್ಟರ್ ಕಾಮತ್ ಇದ್ದಾರೆ. ದಯವಿಟ್ಟು KMC ಬಂದು ಸರಿಗೆ ಹಾರ ಮತ್ತು ಮೊಮೆಂಟನ್ನು ಕೊಡಬೇಕಂತ ಕೇಳಿಕೊಳ್ತಾರೆ. ಹಾಗೆ ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಸರ್ ನಮ್ಮ ಜೊತೆ ಬೆಳಗ್ಗಿನಿಂದ ಇದ್ದು ಸರಿತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ಕೊಟ್ಟು, ಇನ್ನು 3 ದಿನದಲ್ಲಿ ಯಲಹಂಕದಲ್ಲಿ ರಾಜ್ಯ ಸಮ್ಮೇಳನ ಇದೆ, ಅಲ್ಲಿ ಮಾರ್ಗದರ್ಶನ ಕೊಡಬೇಕು ಅವರು. ಅದನ್ನು ಬಿಟ್ಟು ಇಡೀ ತಂಡವನ್ನು, ರಾಜ್ಯದ ಇಡೀ ತಂಡವನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ರು ಅಂದರೆ ಕರಾವಳಿಗೆ ಅವರು ಕೊಡುವ ಪ್ರೀತಿ. ಅದಕ್ಕೂ ಶಾಂತರಾಮ್ ಶೆಟ್ಟಿ, ಯೋಗಾನಂದ ರೆಡ್ಡಿ ಅವರು ಇಲ್ಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಂದರೆ ಅವ್ರು ತಿಳ್ಕೊಂಡು ನಮ್ಮ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ, ಶ್ರೀನಿವಾಸ್ ಅವರಿಗೆ AJ ಮೆಡಿಕಲ್ ಕಾಲೇಜ್ ಡೀನ್ ಅಶೋಕ್ ಹೆಗ್ಡೆ ಅಥವಾ AJ ಮೆಡಿಕಲ್ ಕಾಲೇಜ್ನ ಯಾರೇ ಪ್ರೊಫೆಸರ್ಸ್ ಇದ್ದರೆ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇದ್ದರೆ ದಯವಿಟ್ಟು, ಉಲ್ಲಾಸ್ ಶೆಟ್ಟಿ ಯಾರು ಇದ್ದರೆ ದಯವಿಟ್ಟು ವೇದಿಕೆ ಬಂದು ಅವರನ್ನು ಗೌರವಿಸಬೇಕು. ಪ್ರಕಾಶ್ ಹರಿಶ್ಚಂದ್ರ ಇದ್ದಾರೆ, ಮೆಡಿಸಿನ್ ಡಿಪಾರ್ಟ್ಮೆಂಟಿನ ಪ್ರೊಫೆಸರ್ ಪ್ರಕಾಶ್ ಹರಿಶ್ಚಂದ್ರ, ಇದು ಆ್ಯಕ್ಟಿವ್ ಮೆಂಬರ್ ಆಫ್ IMA. ಡಾಕ್ಟರ್ ಪ್ಲೀಸ್. ಟೆಕ್ನಿಕಲಿ ನಮ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕುಲಾಲ್ ಅದು ಸರಿಯಾಗಿಲ್ಲ, ಆ ಫೋಟೋ ಹೀಗಿದೆ, ಆ ಹೆಸರು ಸರಿ ಇಲ್ಲ, ಆ ಡೆಸಿಗ್ನೇಷನ್ ಸರಿ ಇಲ್ಲ, ಆ ಲೋಗೋ ಈಚೆ ಬರಬೇಕು, ಇದನ್ನೆಲ್ಲ ನನಗೆ ಪ್ರಿಂಟ್ ಮಾಡಿ ಅವ್ರಿಗೆ ಕಳಿಸಿದ ಮೇಲೆ ಸರಿ ತಪ್ಪನ್ನು ಸದ್ದಿಲ್ಲದೆ ತಿದ್ದುವರು ನಮ್ಮ ಮಧುಸೂದನ್ ಕಾರಿಗನ್ನವರು ಬಿಟ್ಟರ ಮೇಲೆ ನನಗೆ ಮೆಟಿಕ್ಯುಲಸ್ ಆಗಿ ಕೆಲವರು ಗೈಡ್ ಮಾಡೋರು ಇದ್ದಾರೆ. ನಮ್ಮ ಪವನ್ ಪಟೇಲ್ ಸಹ ಇದ್ದಾರೆ, ನಮ್ಮ ನಾಯಕರು. ಅವರು ನಿಜವಾಗಿ ವೇದಿಕೆಯಲ್ಲಿ ಇರಬೇಕಿತ್ತು ಸರ್, ಕ್ಷಮೆ ಇರಲಿ ಈಗಲೇ ಕೊನೆಯಾಗಿ ಗುರುತಿಸಿದ್ದಕ್ಕೆ. ಇವರಲ್ಲಿ ಕರುಣಾಕರ್ ಅವರು ನನ್ನನ್ನು ಮೆಟಿಕ್ಯುಲಸ್ ಆಗಿ ಕರೆಕ್ಷನ್ ಮಾಡುವವರು. ಹಾಗಾಗಿ ಕರುಣಾಕರ್ ಅವರಿಗೆ ನಮ್ಮ IMA CGPಯ ಇನ್ನೊಂದು ಡೆಪ್ಯೂಟಿ ಎಕ್ಸಿಕ್ಯೂಟಿವ್ ಮೆಂಬರ್ ಇದ್ದಾರೆ, ಡಾಕ್ಟರ್ ಪುತ್ತೂರಿನ ರವೀಂದ್ರ ಅವರು, ಹಳೆಯ ಹುಲಿ IMAದು. ದಯವಿಟ್ಟು ಬಂದು ಕರುಣಾಕರ್ ಅವರಿಗೆ ಗಾರ್ಲೆಂಡ್ ಮತ್ತು ಮಾಲೆಯನ್ನು ಕೊಡಬೇಕಂತ ಕೇಳಿಕೊಡ್ತೇವೆ. ಪುತ್ತೂರಿನ ಹಳೆಯ ಹುಲಿ IMA ದೊಡ್ಡ ಲೀಡರ್ ಡಾಕ್ಟರ್ ರವೀಂದ್ರ ಪುತ್ತೂರು, ದಯವಿಟ್ಟು ಬರಬೇಕು ಸರ್. ಇನ್ಕಮಿಂಗ್ ಪ್ರೆಸಿಡೆಂಟ್ ಡಾಕ್ಟರ್ ಚಿನಿವಾಲ ಸರ್, ಇನ್ನು 4-5 ದಿನದಲ್ಲೇ IMAಯ ಶ್ರೀನಿವಾಸ್ ಸರ್ ಹೆಗಲಿಗೆ ಜವಾಬ್ದಾರಿ ಕೊಡಲಿಕ್ಕಿದ್ದಾರೆ. ಚಿನಿವಾಲ್ ಸರನ್ನು ಸ್ವಾಗತ ಮಾಡ್ತಿದ್ದೇನೆ. ಚಿನಿವಾಲ್ ಸರಿಗೆ ಡಾಕ್ಟರ್ ಜೇನ್ ಭಟ್ ಅವರು ಬಂದು ಚಿನಿವಾಲ್ ಸರಿಗೆ ಹಾರಾರ್ಪಣೆ ಮಾಡಿ ಅವರನ್ನು ಸ್ವಾಗತಿಸಬೇಕು. ಮೇಟಿ ಸರ್, ಮಾಜಿ ಅಧ್ಯಕ್ಷರಾದ ಮೇಟಿ ಸರ್ ನಮ್ಮ ಜೊತೆಗಿದ್ದಾರೆ. ಮೇಟಿ ಸರಿಗೆ ನಮ್ಮ ಕುಡುವ ಸರ್ ಇದ್ದಾರೆ, ಮಾಜಿ ನಾಯಕರು. ಅವರು ಬಂದು ಮೇಟಿ ಸರನ್ನು ಕರಾವಳಿಗೆ ಸ್ವಾಗತಿಸಬೇಕು. ಕುಡುವ ಅವರು ದಯವಿಟ್ಟು ವೇದಿಕೆ ಬಂದು ಮೇಟಿ ಸರನ್ನು ಸ್ವಾಗತಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಸೆಕ್ರೆಟರಿ ಸರ್ ವೇದಿಕೆ ಬರಬೇಕು ಸರ್, ದಯವಿಟ್ಟು ಒಂದು ಕುರ್ಚಿ. ಪವನ್ ಪಟೇಲ್ ಸರ್, ಅವರು ನ್ಯಾಷನಲ್ ಲೀಡರ್. ಅವರು ಅನ್ಬು ಸರ್ ಬಂದಿಲ್ಲ, ಅವರು ಬದಲಿಗೆ ಅವರು ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದಾರೆ. ದಯವಿಟ್ಟು ಪವನ್ ಪಟೇಲ್ ಅವರು ಬರ್ತಾ ಇದ್ದಾರೆ. ಪವನ್ ಪಟೇಲ್ ಸರ್ ಅವರಿಗೆ GK ಭಟ್ ಸರ್ ಅವರು ಹಾರಾರ್ಪಣೆ ಮಾಡಿ, ಯಾಕಂದರೆ ಅವರು CGP ಕಾನ್ಫರೆನ್ಸನ್ನು ಮಾಡಿದ್ದಾರೆ, ಸೌತ್ ಇಂಡಿಯಾ CGP ಕಾನ್ಫರೆನ್ಸನ್ನು ಮಾಡಿ ಇಡೀ ರಾಷ್ಟ್ರೀಯ ನಾಯಕರುಗಳನ್ನು ಕರ್ಕೊಂಡು ಬಂದಿದ್ದಾರೆ ಗದಗಿನಲ್ಲಿ. ವೆಲ್ಕಮ್ ಸರ್. ಹಾಗೆ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಆಂಧ್ರ ಪ್ರದೇಶದ CGP ಆ್ಯಂಟಿಬಯೋಟಿಕನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಚಂದವಾಗಿ ತೆಗೆಸಿಕೊಂಡಿದ್ದಾರೆ. ಶರ್ಮಾ ಸರ್ ಈಗ ಮೆಡ್ರಾಸಲ್ಲಿ ನಾಡ್ದಿಗೆ ನಾವು
ಕಾನ್ಫರೆನ್ಸ್ ಮಾಡ್ತಿದ್ದೇವೆ. CGP ಕಾನ್ಫರೆನ್ಸ್ ಇದೆ 7, 8, 9ಕ್ಕೆ. ಅನಂತರ ಗೌಹಾಟಿಯಲ್ಲಿ ಕಾನ್ಫರೆನ್ಸ್ ಇದೆ. ಅದರೆಲ್ಲ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದಾರೆ. ಅವರನ್ನು ಸ್ವಾಗತಿಸುತ್ತೆ. ಮಧುಸೂದನ್ ಸರ್, ನ್ಯಾಷನಲ್ ಲೀಡರ್ ಆದ ಶರ್ಮಾ ಅವರನ್ನು ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ. ತಾವು ದಯವಿಟ್ಟು ಬಂದು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ದೊಡ್ಡ ಹೆಗಲು ಕೊಟ್ಟವರು ಸದಾಶಿವ ಪೊಳ್ನಾಯ ಅವರಿಗೆ, ಹರಿದಾಸ್ ರೈ ಅವರು ಬಂದು ಅವರಿಗೆ ಹಾರ ಹಾಕಿ ಸ್ವಾಗತಿಸಬೇಕು. ಹಾಗೆ ಡಾಕ್ಟರ್ GK ಭಟ್ ಈ ಎಲ್ಲ ಕಾರ್ಯಕ್ರಮವನ್ನು ಆರ್ಗನೈಸುವ ಹಿಂದೆ ಸದ್ದಿಲ್ಲದೆ ಕೆಲಸ ಮಾಡಿದವರು, ಕಾಳಜಿ ಕಳಕಳಿ ಮೆಚ್ಚುವಂಥದ್ದು ಅಶೋಕ್ ಭಟ್ ಅವರು. ಡಾಕ್ಟರ್ ಅಶೋಕ್ ಭಟ್ GK ಭಟ್ ಅವರಿಗೆ ಹಾರಾರ್ಪಣೆ ಮಾಡಬೇಕು, ಕೊಡಬೇಕಂತ ಕೇಳ್ಕೊಳ್ತಿದ್ದೇವೆ. CGP ಸೆಕ್ರೆಟರಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಗೀತಾ ದೊಪ್ಪ ಮೇಡಮ್ ಇದ್ದಾರೆ. ಶಿ ದ ಅವರ್ WWD ವುಮೆನ್ ವಿಂಗ್ ಇದ ಪ್ರೆಸಿಡೆಂಟ್ ಡಾಕ್ಟರ್ ಗೀತಾ ದೊಪ್ಪ, ಪ್ಲೀಸ್ ಕಮ್. ಅವರಿಗೆ ನಮ್ಮ ಶಿವಕುಮಾರ್ ಕುಂಬಾರ್ ಇದ್ದಾರೆ. ಈಸ್ ಗೋಯಿಂಗ್ ಟು ಬಿ ಎ ಎಥಿಕಲ್ ಕಮಿಟಿ ಚೇರ್ಮ್ಯಾನ್. ಶ್ರೀನಿವಾಸ್ ವೇಲ್ ಅವರಿಗೆ ಹಾರ ಮಾಡಬೇಕು. ಅವಿನ್ ಆಳ್ವ ಅವರಿಗೆ ನಮ್ಮ ಹರೀಶ್ ರಾವ್, IMA ಮಾಜಿ ಸೆಕ್ರೆಟರಿ ಹರೀಶ್ ರಾವ್. ಅವಿನ್ ಆಳ್ವ ಅವರಿಗೆ ಡಾಕ್ಟರ್ ಹರೀಶ್ ರಾವ್ ಅವರು, KMCA ಪ್ರೊಫೆಸರ್ ಹರೀಶ್ ರಾವ್, ಈಸ್ ಎ ಮಾಜಿ ಸೆಕ್ರೆಟರಿ IMA ಮ್ಯಾಂಗ್ಳೂರ್. Vibrant Secretary Shekhar Pujari, the FDA Secretary and Treasurer of the conference. I welcome him. Shekhar Pujari is all the way from Bajpayee, daily used to come and taken my critics in a healthy way. All the way from Bajpayee used to attend the meetings daily whenever I call for. Shekhar Pujari is welcomed by Dr. Manish Ferrao from Venlock Hospital. Manish Ferrao. Manish. Right there, yes. Manish is a junior most member of the FDA. I think he is the junior most member, the FDA. Thank you all. I welcome all the delegates, especially from all the districts. One person at least from all the districts have come, mainly in a bulk Venlock consultant. RMO sir, Dr. ಸುಧಾಕರ್ ಸರ್ ಇದ್ದಾರೆ, ಗಿರೀಶ್ ಇದ್ದಾರೆ. ಅವ್ರು ಫುಲ್ ತಂಡ ಅಲ್ಲಿದೆ ವೆನ್ಲಾಕ್. ನಾನು ವೆನ್ಲಾಕಲ್ಲಿ ಕೆಲಸ ಮಾಡೋದ್ರಿಂದ ಇಟ್ ದ ಬಿಗ್ ಸಪೋರ್ಟ್. ಐ ಥಿಂಕ್ ಔಟ್ ಆಫ್ 32 ವೆನ್ಲಾಕ್ ಕನ್ಸಲ್ಟೆಂಟ್, more than 25 consultant have registered, even though they are consultant. That is a great thing, great support from Venlock. I think my good fresh friends, 1, 2, 3, 4, 10, 15 fresh friends have come. ನಾವು ಸಾಮಾಜಿಕ ಹೋರಾಟದಲ್ಲಿ ಜೊತೆಗಿರುವ ಎಲ್ಲ ಪ್ರೆಸ್ ಮಿತ್ರರುಗಳು ಬಂದಿದ್ದಾರೆ. ಯಾವಾಗ ಏನು ಮೆಸೇಜ್ ಬೇಕು, ಎಂತ ಬೇಕಿದ್ರೆ ಕೇಳಿದರೆ ಇಮಿಡಿಯೇಟ್ ನಮಗೆ ಸ್ಪಂದನೆ ಕೊಡೋ ಎಲ್ಲ ನಿಮ್ಮ ತಂಡಕ್ಕೆ, ನಮ್ಮ ಪೊಲೀಸ್ ಇಲಾಖೆಗೆ, ಎಲ್ಲ ಜನಪ್ರತಿನಿಧಿಗಳು. ಯಾಕಂದರೆ ಚುನಾವಣೆ ಬಂದಿದ್ದರಿಂದ ಜನಪ್ರತಿನಿಧಿಗಳಿಗೆಲ್ಲ ಹೇಳಿದ್ದೇವೆ, ದಯವಿಟ್ಟು ನೀವು ವೇದಿಕೆಗೆ ಬರಲಿಕ್ಕಿಲ್ಲ ಸರ್, ಬಂದರೆ ಕೆಳಗಡೆ ಇರಬೇಕಾಗುತ್ತದೆ ಸರ್ ಅಂತ ಕೇಳಿಕೊಂಡಾಗ, ಏನು ಬೇಡ ನೀವು ಮಾಡಿ, ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಮೆಸೇಜನ್ನು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದ ಎಲ್ಲ ಜನಪ್ರತಿನಿಧಿಗಳಿಗೆ, ನಮಗೆ ಈ ಪ್ರೋಗ್ರಾಮಿಗೆ ಶಿಸ್ತುಬದ್ಧವಾಗಿ ನಡೀಲಿಕ್ಕೆ ಅನುವು ಮಾಡಿಕೊಟ್ಟ MCCಗೆ, ಜಿಲ್ಲಾಡಳಿತಕ್ಕೆ, ಮತ್ತು ರಿಸೋರ್ಸ್ ಪರ್ಸನ್ ಆಗಿ ಎಲ್ಲ ಬಂದಿದ್ದಾರೆ. ಇಲ್ಲಿ ಬೇರೆ ಈಗ ಮಧ್ಯಾಹ್ನ ನಂತರ ಮಾಬಲೇಶ್ ಶೆಟ್ಟಿ, ಉಲ್ಲಾಸ್ ಶೆಟ್ಟಿ ಇವರೆಲ್ಲ ತಂಡ, ಪ್ರಭಾಧಿಕಾರಿ ಮೇಡಮ್ ಇವರ ತಂಡ ನಮಗೆ ರಿಸೋರ್ಸ್ ಪರ್ಸನ್ಸ್ ಆಗಿ ಕೆಲಸ ಮಾಡಲಿಕ್ಕಿದೆ. ನಿಮ್ಮ ಎಲ್ಲರಿಗೆ ನಮಗೆ ಹೆಲ್ಪ್ ಮಾಡಿದ IMA ಟ್ರಸ್ಟಿಗೆ, IMA ಟ್ರಸ್ಟಿನ ಸೆಕ್ರೆಟರಿ ಡಾಕ್ಟರ್ KR ಕಾಮತ್ ಇಲ್ಲಿದ್ದಾರೆ. ಇವರೆಲ್ಲರಿಗೆ, IMA ಎಲ್ಲ ಎಕ್ಸಿಕ್ಯೂಟಿವ್ ಮೆಂಬರ್ಸಿಗೆ, FDA ಎಲ್ಲ ಮೆಂಬರ್ಸಿಗೆ, ಇದಕ್ಕೆ ನಮ್ಮೊಂದಿಗೆ ಸಹಕರಿದ್ದ ಸ್ಪಾನ್ಸರ್ಸ್ಗಳು ಬಂದು ಶಾಂತರಾಮ್ ಶೆಟ್ಟರ್ ಅವರೆಲ್ಲರೂ ಹೇಳೋದು, ಶಾಂತರಾಮ್ ಶೆಟ್ಟರ್ ಕೈಯಿಂದ ನಮಗೊಂದು ಮಾಲೆ ಹಾಕ್ಸಿ ಅಂತ. ದಟ್ ಇಸ್ ಅ ಗ್ರೇಟ್ ಥಿಂಗ್. ಸೊ Sadashiv Polnai sir, he sponsored us. He has given 1 lakh rupees to run this thing. First person he has given, Sadashiv Polnai sir. You have to take a shawl from sir. And Sahara Hospital Tokkottu Ullala, Haridas Rai, please come and collect. Land Traders Mangalore, any representative from Land Traders, please come and collect. Puttanna Kulal Pratishtana, Mamata Kulal, please come and collect a shawl from Shantram Shetty. Puttanna Kulal Pratishtana. All has to hurry up. Srinivas Foundation, madam, you can come and collect. Srinivas Foundation, NRHM Prakashana has given 250 books through Puttanna Kulal Pratishtana. Everyone is getting one book, Kannada book. Okay.
ಆ್ಯಂಡ್ ಪಾಕಶಾಲಾ ಬೆಂಗಳೂರು, ಪಾಕಶಾಲಾ ದೇ ಹ್ಯಾವ್ ಗಿವನ್ ಮೀ, ದೇ ಆರ್ ಫ್ರಮ್ ಮೈ ಪ್ಲೇಸ್. ಪಾಕಶಾಲಾ ಬನ್ನಿ, ದಯವಿಟ್ಟು ಬನ್ನಿ. ಪಾಕಶಾಲಾದವರು ಇದ್ದಾರೆ, ದಯವಿಟ್ಟು ಬಂದು ಶಾಂತರಾಮ್ ಶೆಟ್ಟರ್ ಅವ್ರ ಕೈಯಿಂದ ಅವರು ಅಡಿಗಾಸ್ ಪಾಕಶಾಲಾ ಅವರು ಮುಂದೆ ಬಂದು ಬ್ರೇಕ್ಫಾಸ್ಟನ್ನು ಉಚಿತವಾಗಿ ಒದಗಿಸಿಕೊಟ್ಟಿದ್ದಾರೆ ನಮ್ಮ ಮೇಲೆ ಪ್ರೀತಿಯಿಂದ. ಪಾಕಶಾಲಾ ವಿನ್ಸೆಟ್ ಫಾರ್ಮದ ಬಾಲಕೃಷ್ಣಣ್ಣ ಕರೆದಾಗೆಲ್ಲ ನಮಗೆ ಸಹಾಯ ಮಾಡುವ ಬಾಲಕೃಷ್ಣ ಶೆಟ್ಟಿ, ವಿನ್ಸೆಟ್ ಫಾರ್ಮ, ಫಾರ್ಮೆಡ್ ಕಂಪನಿಯವರು, ಎಲ್ರಿಟೋ ಫಾರ್ಮ, ಗುರು ರಾಘವೇಂದ್ರ ಮಾರ್ಕೆಟಿಂಗ್ and Dr. Jane Bhatt. Even though he is 72, retired person, he has given a big lot amount for run the show, because he have not requested anyone, only internal our FDA members have donated to run this program. So I have to thank each and everyone. Everyone wanted to take a shawl from sir, so everyone requested, that's why we arranged in between. The sponsors, everyone wanted, we just need to give a shawl from Shantram Shetty sir, that is the request. Thank you sir. I thank each and everyone, I welcome each and everyone, MC Mr. Shetty and Balanna, finally Balanna. So I thank each and everyone, and there will be a IMA state conference in Sri Lanka, and there will be a IMA Commonwealth conference in Chennai, please, and in Guwahati IMA CGP conference, everything is coming up. I reckon IMA, we should not break. ಈಗ ಕುಟುಂಬ ವೈದ್ಯರು ಸಪ್ರೇಟ ಬೇರೆ, ಸರ್ಜನ್ ಬೇರೆ, ಫಿಸಿಷಿಯನ್ ಬೇರೆ ಎಲ್ಲ ಆಗಿದ್ದರಿಂದ IMA ವೀಕ್ ಆಗಿದೆ. ಅದರದ್ದು ಆಗದೆ ನಾವೆಲ್ಲ ಗಟ್ಟಿಯಾಗಬೇಕು, ನಾವೆಲ್ಲರೂ ಒಂದೇ ಅನ್ನುತ್ತಾ ಒಂದೇ ಧ್ವನಿಯಲ್ಲಿ ಮಾತಾಡಲಿಕ್ಕೆ ಕಲಿಬೇಕಂತ ಹೇಳ್ತಾ ಅವಕಾಶಕ್ಕಾಗಿ ಒಂದಿಸ ನಿಮಗೆಲ್ಲರಿಗೆ ವಂದನೆ ಹೇಳ್ತೇನೆ, ವಿನಂತಿಸ ಬಯಸ್ತೇನೆ. ನಮನಗಳು. ದಿಗ್ಗಜರು ಇರುವಂತಹ ವೇದಿಕೆ, ಪ್ರತಿ ಓರ್ವರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದ್ದೀರಾ. ದಿಗ್ಗಜ ಅಧ್ಯಕ್ಷರು ತಮ್ಮನ್ನ ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ರಾಜ್ಯ ಸಮ್ಮೇಳನಕ್ಕೆ ಆಗಮಿಸಿರುವಂತಹ ಪ್ರತಿ ಓರ್ವ ಪ್ರತಿನಿಧಿಯನ್ನ, ರಾಜ್ಯದ ಮೂಲೆ ಮೂಲೆಯಿಂದ, ಹೊರ ರಾಜ್ಯದಿಂದ ಆಗಮಿಸಿರುವಂತಹ ಪ್ರತಿ ಒಬ್ಬರನ್ನ ಮತ್ತೊಮ್ಮೆ ಗೌರವ ಆದರಗಳಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ನೇಹಿತರೆ, ಈಗಾಗಲೇ ಹೇಳಿದ ಹಾಗೆ ಯಾವುದೇ ಕಾರ್ಯಕ್ರಮ ದೇವರ ಪ್ರಾರ್ಥನೆಯೊಂದಿಗೆ ಆರಂಭ ಆಗಬೇಕು, ಹಾಗೆ ಉದ್ಘಾಟನೆಯನ್ನ ದೀಪ ಹಚ್ಚುವ ಮೂಲಕ ಆರಂಭಿಸಬೇಕು ಅನ್ನೋದು ಒಂದು ವಾಡಿಕೆ. ಶಾಂತರಾಮ್ ಶೆಟ್ಟರು ಡಾಕ್ಟರ್ ಯಾವತ್ತು ಹೇಳ್ತಾರೆ, ವಿ ಶುಡ್ ನಾಟ್ ಫರ್ಗೆಟ್ ಅವರ್ ಪೇರೆಂಟ್ಸ್ ಅಂಡ್ ಗಾಡ್ ಈವನ್ ದೋ ವಿ ಆರ್ ಡಾಕ್ಟರ್ಸ್, ಬಿಕಾಸ್ ಐ ಹ್ಯಾಡ್ ದ ಆನರ್ ಆಫ್ ಹೋಸ್ಟಿಂಗ್ ಸೋ ಮೆನಿ ಪ್ರೋಗ್ರಾಮ್ಸ್ ವೇರ್ ಹಿ ವಾಸ್ ದೇರ್. ಸೊ ಐ ರಿಕ್ವೆಸ್ಟ್ ಆಲ್ ದ ಡಿಗ್ನಿಟರೀಸ್ ಆನ್ ದ ಸ್ಟಾರ್ಟ್ ದ ಪ್ರೋಗ್ರಾಮ್ ಅಫಿಷಿಯಲಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಹತ್ರ ವೇದಿಕೆಯ ಮುಂಭಾಗಕ್ಕೆ ಬಂದು ವಿಶೇಷವಾಗಿ ಡಾಕ್ಟರ್ ಶಾಂತರಾಮ್ ಶೆಟ್ಟರು ಹಾಗೂ ಯೋಗಾನಂದ್ ರೆಡ್ಡಿ ಸರ್ ಮುಂದಕ್ಕೆ ಬಂದು ದೀಪವನ್ನ ಬೆಳಗಿಸಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನಷ್ಟು ವರ್ಷ ತನ್ನ ಈ ಯಶಸ್ಸನ್ನ ಮುಂದುವರಿಸಲಿ ಅನ್ನುವ ನಿಟ್ಟಿನಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ದೀಪ ಹಚ್ಚುವ ಮೂಲಕ ನೆರವೇರಿದೆ. ಹಾಗೆ ಒನ್ ಥಿಂಗ್ ಐ ಅಬ್ಸರ್ವ್ಡ್ ಇಸ್, ವೈದ್ಯರಾದ್ರೂ ಕೂಡ ದೀಪ ಹಚ್ಚುವಾಗ ನಿಂತಿರುವಂತಹ ನಮ್ಮ ಸಂಸ್ಕೃತಿಯನ್ನ ನಾನು ಮೆಚ್ಚಿದೆ. ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದ ಡಾಕ್ಟರ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನೊಂದ್ಸಲ ಹೇಳ್ತಾ, ಐ ರಿಕ್ವೆಸ್ಟ್ ದ ಇನಾಗ್ರೇಟರ್ ಅಂತ ಹೇಳ್ಬೋದು, ದ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಡಾಕ್ಟರ್ ಯೋಗಾನಂದ್ ರೆಡ್ಡಿ ಟು ಅಡ್ರೆಸ್ ದ ಗ್ಯಾದರಿಂಗ್ ಸರ್. ಭಾರತೀಯ ಕರ್ನಾಟಕ ರಾಜ್ಯ ವೈದ್ಯಕೀಯ ಪರಿಷತ್ತಿನ ಪರವಾಗಿಯೂ ಮೇಲೆ ವೈದ್ಯಕೀಯ ಕ್ಷೇತ್ರ ದಂತಕತೆ ಡಾಕ್ಟರ್ ಶಾಂತರಾಮ್ ಶೆಟ್ಟರ್ ಜೊತೆ ನಮ್ಮನ್ನು ಕೂಡಿಸಿದ್ದೇ ಒಂದು
ಅದೇನು ಹೇಳೋಕ್ಕಾಗಲ್ಲ ನನಗೆ ಅಂತ ಒಂದು ಧನ್ಯತೆ ನನಗಿದೆ. ಬೆಳೆದು ಮೇರು ಪರ್ವತವಾದ ಮೇಲೂ ಕೂಡ ಎಲ್ಲರೊಂದಿಗೆ ಬೆರೆತು ಪಡೆದ ಇರುವ ಜ್ಞಾನವೆಲ್ಲವನ್ನೂ ಕೂಡ ಎಲ್ಲರಿಗೂ ಕೊಟ್ಟು ಹೋಗ್ತಕ್ಕಂಥ ಈ ಮಹಾನುಭಾವರೇ ನಮಗೆಲ್ಲ ಸ್ಫೂರ್ತಿ ಆಗಬೇಕಂತ ಹೇಳ್ತಾ, ವೇದಿಕೆ ಭಾಷೆಯಾಗಿರ್ತಕ್ಕಂಥ ಭಾರತೀಯ ವೈದ್ಯಕೀಯ ಸಂಘ ಅಧ್ಯಕ್ಷರು, ಮಂಗಳೂರು ಶಾಖೆ ಅಧ್ಯಕ್ಷರು, ಮತ್ತೆಲ್ಲ ವೇದಿಕೆ ಮೇಲಿರ್ತಕ್ಕಂಥ ಭಾರತೀಯ ವೈದ್ಯಕೀಯ ಸಂಘ, IMA CGP ಮತ್ತು ಕುಟುಂಬ ವೈದ್ಯರ ಸಂಘ ಮತ್ತು ವೇದಿಕೆ ಕೆಳಗಿರತಕ್ಕಂಥ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ಮಾಜಿ ಪದಾಧಿಕಾರಿಗಳಿಗೂ, ಮಾಜಿ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಮಾಜಿ ಅಧ್ಯಕ್ಷನಾಗಿ, ಇವೆಲ್ಲಕ್ಕಿಂತ ಮುಖ್ಯವಾಗಿ ನಾನು ಒಬ್ಬರನ್ನು ವಿಶೇಷವಾಗಿ ಆಹ್ವಾನಿಸ್ತೇನೆ ಇಲ್ಲಿ. ಆ ಗುಂಪು ಭಾರತೀಯ ವೈದ್ಯಕೀಯ ಸಂಘದ IMA ಕಾಲೇಜ್ ಆಫ್ ಜನರಲ್ ಫಿಸಿಷಿಯನ್ಸ್ ಗ್ರ್ಯಾಜುಯೇಟ್ಸ್. ನಿಮಗೆ ಗೊತ್ತಿರಲಿಕ್ಕಿಲ್ಲ, IMA CGP ಗ್ರ್ಯಾಜುಯೇಟ್ಸ್ ಇದ್ದಾರೆ. ಡಾಕ್ಟರ್ ಮೇಟಿ ಅವರಿದ್ದಾರೆ, ಅನಯ್ ಕುಲಾರ್ ಇದ್ದಾರೆ, ಇನ್ನೂ ಯಾರೋ ಎಲ್ಲೂ ಬೇಕಾದ ಜನ ಇರ್ಬೋದು, ಡಾಕ್ಟರ್ ಕುಮಾರ್ ಇದ್ದಾರೆ. ಯಾಕೆ ನಾನು ವಿಶೇಷವಾಗಿ ಹೇಳ್ತೀನಿ ಅಂದರೆ, ಭಾರತೀಯ ವೈದ್ಯಕೀಯ ಸಂಘ ಒಂದು ಕುಟುಂಬ ವೈದ್ಯಕೀಯ ಪದ್ಧತಿಯನ್ನು ಯಾವ ರೀತಿ ಸ್ವೀಕರಿಸ್ತು ಅನ್ನೋದಕ್ಕೆ ಒಂದು ಇದು ಮುಖ್ಯವಾದ ಕುರುಹು. ಎಲ್ಲ ನೆನೆಸ್ಕೊಳ್ತಾ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ, ಕುಟುಂಬ ವೈದ್ಯ ಪದ್ಧತಿ ಅಂದು, ಇಂದು, ಮುಂದು ಮತ್ತು ಮುಂದೆಂದೆಂದು ಹೇಗಿರಬೇಕು ಅಂತಕ್ಕಂಥ ಅಥವಾ ಹೇಗಿತ್ತು ಅಂತಕ್ಕಂಥ ಒಂದು ಕೆಲವು ವಿಷಯಗಳನ್ನು ಸಮ್ಮಿಶ್ರವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ನಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲಿಗೆ ನಾನು ಹೇಳೋದು, ನಾನೊಬ್ಬ ಪೀಡಿಯಾಟ್ರಿಕ್ ಜನರಲ್ ಪ್ರಾಕ್ಟೀಷನರ್. ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕೆ ಹೇಳ್ತೀನಿ ಅಂತಂದು. ಎ ಪೀಡಿಯಾಟ್ರಿಕ್ ಫ್ಯಾಮಿಲಿ ಫಿಸಿಷಿಯನ್. ನಮ್ಮೆಲ್ಲರಲ್ಲೂ ಕೂಡ ಇರತಕ್ಕಂಥ ಎಲ್ಲೋ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ಗಳಿರ್ಬೋದು, ಸೂಪರ್ ಸ್ಪೆಷಲಿಸ್ಟ್ ಇರ್ಬೋದು, ನಿಮ್ಮೆಲ್ಲರಲ್ಲೂ ಕೂಡ ಒಬ್ಬ ಕುಟುಂಬ ವೈದ್ಯ ಉಳಿಬೇಕು. ಹಾಗಾದಾಗ ಮಾತ್ರ ನಾವು ಸಮಗ್ರ ವೈದ್ಯಕೀಯ ಸೇವೆಯನ್ನು ಸಮಾಜಕ್ಕೆ ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳೋದು. ರೋಗ ಕೇಂದ್ರಿತ ಅಥವಾ ರೋಗಿ ಕೇಂದ್ರಿತ ವೈದ್ಯಕೀಯ ಪದ್ಧತಿಯನ್ನು ನಾವೆಲ್ಲರೂ ಅನುಸರಿಸೋದಕ್ಕಿಂತ ಜನಕೇಂದ್ರಿತ, ಸಮಾಜ ಕೇಂದ್ರಿತ, ಸ್ವಾಸ್ಥ್ಯ ಕೇಂದ್ರಿತ ಒಂದು ವೈದ್ಯಕೀಯ ಪದ್ಧತಿಯನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಆ ಕುಟುಂಬ ವೈದ್ಯ ಸದಾ ಎಚ್ಚರವಾಗಿರಬೇಕು. ನಾವೆಲ್ಲರೂ ಕೂಡ ಫ್ಯಾಮಿಲಿ ಫಿಸಿಷಿಯನ್ಸೇ, ನಿಮಗೆ ಗೊತ್ತಿರಲಿ. ನಿಮಗೆ ಎರಡು ಶಬ್ದಗಳು ಯಾಕಪ್ಪ ಬಂದಿದ್ದೇವೆ ಅನಿಸ್ಬೋದು. ಜನರಲ್ ಪ್ರಾಕ್ಟೀಷನರ್ಸ್, ಫ್ಯಾಮಿಲಿ ಫಿಸಿಷಿಯನ್ಸ್. ಇವರು ಕೂಡ ಬ್ರಾಕೆಟ್ MBBS ಅಂತ ಹಾಕಿ, ಕುಟುಂಬ ವೈದ್ಯರ ಬ್ರಾಕೆಟಲ್ಲಿ MBBS ಅಂತ ಹಾಕಿದ್ದಾರೆ. ಜನರಲ್ ಪ್ರಾಕ್ಟೀಷನರ್ GP ಕಾನ್ಸೆಪ್ಟ್ ಅನ್ನೋದು ಸ್ಪೆಷಲೈಸೇಷನ್ ಕಾನ್ಸೆಪ್ಟ್. ಅದು ಪಾಶ್ಚಿಮಾತ್ಯ ದೇಶಗಳ, ವಿಶೇಷವಾಗಿ ಇಂಗ್ಲೆಂಡ್ ಮತ್ತು ಸುತ್ತಮುತ್ತ ಹಲವು ದೇಶಗಳಲ್ಲಿ GP ಪ್ರಾಕ್ಟೀಸ್ ಇದೆ. ಅವರೆಲ್ಲರೂ ಸೂಪರ್ ಕ್ವಾಲಿಫೈಡ್ GPs, ಪೋಸ್ಟ್ MBBS GP ಕ್ವಾಲಿಫಿಕೇಷನ್ ತಗೊಂಡಿರ್ತಕ್ಕಂಥವ್ರು. ಅವರು ಫ್ಯಾಮಿಲಿ ಮೆಡಿಸಿನನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು. ಹಲವು ಏಷ್ಯಾ ಖಂಡ, ಭಾರತ ದೇಶವನ್ನು ಇನ್ಕ್ಲೂಡ್ ಆಗಿ ಆಫ್ರಿಕನ್, ಸೌತ್ ಅಮೇರಿಕನ್ ದೇಶಗಳಲ್ಲಿ ಫ್ಯಾಮಿಲಿ ಮೆಡಿಸಿನ್ ಕಾನ್ಸೆಪ್ಟ್ ಹುಟ್ಕೊಂಡಿತ್ತು ಮೊದಲು. ಈ ಫ್ಯಾಮಿಲಿ ಮೆಡಿಸಿನ್ ಕಾನ್ಸೆಪ್ಟ್ ಹುಟ್ಕೊಂಡಿದ್ದು ಹೇಗೆ, MBBS ಅಂತಕ್ಕಂಥ ಒಂದು ಬೇಸಿಕ್ ಡಿಗ್ರಿ ತೊಗೊಂಡ್ಬಿಟ್ಟು ಫ್ಯಾಮಿಲಿ ಡಾಕ್ಟರ್ಸ್ ಆಗ್ತಾಯಿದ್ರು. ಅದು ಯಾವಾಗ ಇಂದಿನಂತೆ ಪ್ರೈಮರಿ ಕೇರ್, ಸೆಕೆಂಡ್ರಿ ಕೇರ್, ಟೆರಿಷರಿ ಕೇರ್, ಕ್ವಾರ್ಟರಿ ಕೇರ್, ಇನ್ಯಾವ ಕೇರ್ಗಳು, ನ್ಯಾನೋ ಕೇರ್ಗಳು, ಎಲ್ಲ ಕೇರ್ಗಳು ಇದ್ದಿಲ್ಲ ಆವಾಗ. ಪ್ರೈಮರಿ ಕೇರ್ ಟು ಸಮ್ ಎಕ್ಸ್ಟೆಂಟ್, ಸೆಕೆಂಡ್ರಿ ಕೇರ್.
ಭಾರತದಲ್ಲೂ ಕೂಡ 1947ಕ್ಕಿಂತ ಮೊದಲು ಹಲವಾರು ಆಧುನಿಕ ವೈದ್ಯ ವಿಜ್ಞಾನದ ಪರಿಣತಿ ಪಡ್ತಕ್ಕಂಥ ದೇಶದಲ್ಲಿ ವಿದೇಶದಲ್ಲಿ ಓದಿರ್ತಕ್ಕಂಥ ಅದರಲ್ಲಿ ನಮ್ಮ ಭಾರತ ರತ್ನ ಬೇಚಂದ್ರ ರಾಯ್ ಕೂಡ ಒಬ್ಬರು ಅಂಥವರು ಆಧುನಿಕ ವೈಜ್ಞಾನಿಕ ವಿಜ್ಞಾನದ ವೈದ್ಯರಾಗಿ ಇದ್ದರು. ಜೊತೆಯಲ್ಲೇ ಇನ್ನೊಂದು ದೊಡ್ಡ ಗುಂಪಿತ್ತು, ಅದು ನೀವು ಹಲವು ಹಿರಿಯ ವೈದ್ಯರು ಇದನ್ನು ಕಂಡುಕೊಂಡಿರ್ತಾರೆ, LMPs ಅಂತ, ಲೈಸೆನ್ಸಿಯೇಟ್ ಮೆಡಿಕಲ್ ಪ್ರಾಕ್ಟೀಷನರ್ಸ್. 1900 ಸ್ವಾತಂತ್ರ್ಯ ಪಡೆಯುವ ವರ್ಷದ ಆಸುಪಾಸಿನಲ್ಲಿ ದೇಶದ ಸಮಗ್ರ ಆರೋಗ್ಯವನ್ನು ನೋಡ್ಕೊಳ್ತರಲ್ಲಿ 70% 80% ಡಾಕ್ಟರ್ಗಳು LMPಗಳಾಗಿದ್ದರು. ಅದ್ರ ಜೊತೆಗೆ ಕೆಲವರು ಪಾರಂಪರಿಕ ವೈದ್ಯರು ಇರ್ತಾರೆ, ಪಾರಂಪರಿಕ ವೈದ್ಯರು ಕುಟುಂಬದ ವೈದ್ಯಕೀಯ ಪದ್ಧತಿಯನ್ನು ನಡೆಸ್ಕೊಂಡು ಬಂದಾಗ ಪಾರಂಪರಿಕ ವೈದ್ಯರಿದ್ದರು. ಈ ಲೈಸೆನ್ಸಿಯೇಟ್ ಮೆಡಿಕಲ್ ಪ್ರಾಕ್ಟೀಷನರ್ ಅಬ್ರಿಬ್ಡ್ ವರ್ಷನ್ 3 ವರ್ಷ 4 ವರ್ಷ ಓದಿಬಿಟ್ಟು ಬೇರೆ ಬೇರೆ ಸಂದರ್ಭಗಳು ಬೇರೆ ರಾಜ್ಯಕ್ಕೆ ತಕ್ಕಂತೆ ಅವರು ಒಂದು ಡ್ಯೂರೇಷನ್ ಇಟ್ಟಿದ್ದರು. MBBS ಮಾಡೋರು 5.5 ವರ್ಷ ಓದ್ತಾಯಿದ್ರು. ಸ್ವಾತಂತ್ರ್ಯ ನಂತರ ಕೇಂದ್ರ ಸರ್ಕಾರ ನೇಮಿಸ್ತಕ್ಕಂಥ ಬೋರೆ ಕಮಿಟಿಯವರು ಒಂದು ವಿಶೇಷವಾದ ಒಂದು ಪದ್ಧತಿಯನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದರು. ನಾನು ಹೇಳ್ತಾ ಹೋಗೋದ ಕ್ರಾನಾಲಜಿನ ಸ್ವಲ್ಪ ಫಾಲೋ ಮಾಡಬೇಕು ತಾವೆಲ್ಲರೂ ಕೂಡ. ಈ ಬೋರೆ ಕಮಿಟಿಯಲ್ಲಿ ದೂರದರ್ಶತ್ವ ಇಟ್ಕೊಂಡು ಕೆಲವು ಬದಲಾವಣೆ ತಂದುಕೊಟ್ರು. ವೈದ್ಯಕೀಯ ಪದ್ಧತಿಯನ್ನು, ಆಧುನಿಕ ವೈದ್ಯಕೀಯ ಪದ್ಧತಿಯನ್ನು ಶಿಸ್ತುಬದ್ಧವಾಗಿ ಕಲಿತು ಜನರಿಗೆ ಸಮಗ್ರ ಮತ್ತು ನಿರಂತರ ಸಮಾಜಮುಖಿ ಸೇವಾ ಪ್ರವೃತ್ತಿ ವೈದ್ಯಕೀಯ ಸವಲತ್ತುಗಳನ್ನು ಜನರಿಗೆ ತಲುಪಿಸಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ LMP ಲೈಸೆನ್ಸಿಯೇಟ್ಸ್ನ ತೆಗೆದುಬಿಟ್ರು. LMPಗಳು ಕ್ಷೀಣಿಸ್ತಾ ಹೋದರು. ಮೊನ್ನೆವರೆಗೂ ನಮ್ಮ ಜೊತೆಗೆ ಸಾಕಷ್ಟು LMPಗಳು ಇದ್ದರೂ ಈಗಿಲ್ಲ, ಎಲ್ಲೊಬ್ಬರು ಇರ್ಬೋದು, ನನಗೆ ಗೊತ್ತಿಲ್ಲ. ಜೊತೆಯಲ್ಲಿ ಇನ್ನೊಂದು ಮಾಡಿದರು ಅವರು, ಬದಲಿ ವೈದ್ಯಕೀಯ ಪದ್ಧತಿಗಳನ್ನು, ಅಂದರೆ ಆಯುಷ್ ಸಂಬಂಧಪಟ್ಟ ವೈದ್ಯಕೀಯ ಪದ್ಧತಿಯನ್ನು ಪಾರಂಪರಿಕ ವೈದ್ಯ ಪದ್ಧತಿಗಳಿಗೆ ಮಾನ್ಯತೆಯನ್ನು ಕಡಿಮೆ ಮಾಡ್ತಾ ಹೋದರು. ಆಧುನಿಕ ವೈದ್ಯ ವಿಜ್ಞಾನವನ್ನು ಭಾರತದ ಸಮುದಾಯಕ್ಕೆ ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ಪರಿಚಯಿಸೋಸ್ಕರ MBBS ಅಂತಕ್ಕಂಥ ಒಂದು ಡಿಗ್ರಿನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಸ್ವಾತಂತ್ರ್ಯ ನಂತರ ಬೋರ್ ಕಮಿಟಿ ವರದಿ ಆಧಾರಿತ. ಇಲ್ಲಿ ಪ್ರೈಮರಿ ಕೇರ್, ಸೆಕೆಂಡ್ರಿ ಕೇರ್, ಟೆರ್ಷಿಯರಿ ಕೇರ್, ಪ್ರೈಮರಿ ಕೇರ್ ಅಂತ ಬಂತಲ್ಲ, ಆ ಪ್ರೈಮರಿ ಕೇರ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದರು. ನೀವೇನಂತರ ಇವಾಗ ಸಬ್ ಸೆಂಟರ್, ಹೆಲ್ತ್ ಸೆಂಟರ್, ಕಮ್ಯುನಿಟಿ ಸೆಂಟರ್, ಹೀಗೆ ಹಂತವಾಗಿ ಬದಲಾಗ್ತಾ ಹೋಯಿತು. ಆ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದರು. ಆ ಸಂದರ್ಭದಲ್ಲಿ ದೇಶದ ಘಟಾನುಘಟಿ ಮಾಡರ್ನ್ ವೈದ್ಯರು ಇದ್ದರೂ ಕೂಡ ಈ ಕಮಿಟಿಯ ನ್ಯೂನತೆ ಏನಿತ್ತು ಅಂದರೆ, ಇದು ಅಧಿಕಾರಿಶಾಹಿ ವರ್ಗದ ಒಂದು ವರದಿಯಾಗಿತ್ತು. ಇದನ್ನು ಈಗ ಸ್ವಾತಂತ್ರ್ಯ ನಂತರ ಸುಮಾರು 80 ವರ್ಷಗಳ ನಂತರ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅಧಿಕಾರಿಶಾಹಿ ವರ್ಗದವರ ಒಂದು ದೂರದರ್ಶಿತ್ವದ ಒಂದು ವರದಿ ನಮಗೆ. ಯಾವೊಬ್ಬ ಘಟಾನುಘಟಿ ವೈದ್ಯಕೀಯ ಕ್ಷೇತ್ರದ, ಮಾಡರ್ನ್ ವೈದ್ಯಕೀಯ ಕ್ಷೇತ್ರದ ಘಟಾನುಘಟಿ ವೈದ್ಯರು ಕೂಡ ಇಲ್ಲಿ ಸಮರ್ಪಣಾ ಭಾವದಿಂದ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಳ್ಳಲಿಕ್ಕೆ ಆಹ್ವಾನಿತರಾಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಕೂಡ ಆ್ಯಕ್ಟಿವ್ ಆಯಿತು. ಏನೋ ಎಲ್ಲ ನ್ಯೂನತೆ ನಡೀತಾ ಇದೆ. ಯಾಕೆ ಅಂತಂದರೆ, ಲೈಸೆನ್ಸಿಯೇಟ್ ಮೆಡಿಕಲ್ ತೆಗಿತಾ ಇದ್ದೀರಾ ನೀವು, ಆಯುಷನ್ನು ರಿಕಗ್ನೈಸ್ ಮಾಡ್ತಾ ಇದ್ದೀರಾ, ಮಾಡರ್ನ್ ವೈದ್ಯಕೀಯ ಪದ್ಧತಿ ಪರಿಚಯಿಸ್ತಾ ಇದ್ದೀರಾ. ಈ ದೇಶದ ಜನಸಂಖ್ಯೆಗೆ ಬೇಕಾಗಿರ್ತಕ್ಕಂಥ ಆಧುನಿಕ ವಿಜ್ಞಾನದ ವೈದ್ಯರನ್ನು ತಯಾರಿಸ್ತಕ್ಕಂಥ ನಿಮ್ಮ ಸವಲತ್ತು ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಉಂಟಾಯಿತು. ಅಲ್ಲೊಂದು ಇಲ್ಲೊಂದು ಉತ್ಕೃಷ್ಟ ಮಟ್ಟದ ಮೆಡಿಕಲ್ ಕಾಲೇಜುಗಳು, ಮೆಡ್ರಾಸಲ್ಲೊಂದು, ಮೈಸೂರಲ್ಲೊಂದು, ಕಲ್ಕತ್ತಾ ಉತ್ಕೃಷ್ಟ ಮಟ್ಟದ ವೈದ್ಯಕೀಯ ಕಾಲೇಜುಗಳಿದ್ದವು. ಹೊರದೇಶದಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಸ್ಟ್ಯಾಂಡರ್ಡ್ಸನ್ನು ತಂದುಬಿಟ್ಟು ನಮ್ಮ ದೇಶಕ್ಕೆ ಇಟ್ಟರು. ನಮ್ಮ ದೇಶದ ಈ ಜನಸಂಖ್ಯೆ, ವಿಸ್ತಾರತೆ ಮತ್ತು ಹಲವು ರಾಜ್ಯಗಳ ವಿವಿಧ ಬೇಡಿಕೆಗಳಿಗೆ ಅನುಗುಣವಾಗಿ ಇರಲಾರ್ದಂಥ ಉತ್ಕೃಷ್ಟ ಮಟ್ಟದ ವೈದ್ಯಕೀಯ ಕಾಲೇಜುಗಳನ್ನು ತಂದುಬಿಟ್ಟು ಹಲವು ವೈದ್ಯಕೀಯ ಪರಿಣತನ ನಾವು ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ.
ಇದು ಸ್ವಲ್ಪ ದಿನಗಳ ಮಟ್ಟಿಗೆ ತುಂಬ ಚೆನ್ನಾಗಿ ಕಾಣಿಸ್ತು. ಈ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಾಡಿನ ಗುಡ್ಡುಗಾಡಿನ ಜನರ ಆರೋಗ್ಯ ರಕ್ಷಣೆಗೆ ನಿಲುಕಲಾರದ ನಿಲುಕಲಾರದ ಆಧುನಿಕ ವೈದ್ಯ ಪದ್ಧತಿಗೆ ತತ್ಸಮವಾಗಿ ಸಮಾನಾಂತರವಾಗಿ ನಮ್ಮೆಲ್ಲರ ಮುಂದೆ ಇಂದ ಬೆಡಂಭೂತವಾಗಿ ಕಾಣಿಸ್ಕೊಳ್ತಕ್ಕಂಥ ನಕಲಿ ವೈದ್ಯ ಪದ್ಧತಿ ಉಟ್ಕೊಂಡ್ಬಿಡ್ತು. ಈ ಬೆಡಂಭೂತದ ಮಧ್ಯೆ ನಾವು 70 ವರ್ಷಗಳಿಂದ ಹೋರಾಡ್ತಾ ಇದ್ದೀವಿ. ನೀನು ಯಾವುದೇ ಒಂದು ದೂರದೃಷ್ಟಿ ಕಾರ್ಯಕ್ರಮ ರೂಪಿಸಿಕೊಂಡಾಗ ಸಮಗ್ರವಾಗಿ ನೋಡಬೇಕು ಅದನ್ನು. ನಾನು ಏನು ಮಾಡಬಲ್ಲೆ, ಆ ಮಾಡೋದಕ್ಕೆ ನನ್ನಲ್ಲಿ ಇದೆಯಾ, ಸಲಕರಣೆ ಇದೆಯಾ, ಕಾಲೇಜ್ ಇದೆಯಾ. ಗ್ರೇಸ್ ಅನಾಟಮಿ, ಗೈಡೆನ್ಸ್ ಅನಾಟಮಿ, ಹ್ಯಾರಿಸನ್ ಅಂತ ಉದ್ಗ್ರಂಥಗಳನ್ನು ಓದಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿದ್ದರು. ಅದು ಚೆನ್ನಾಗೂ ಇತ್ತು ಕೂಡ. ಇವತ್ತು ಕೂಡ ಪ್ರಪಂಚದಾದ್ಯಂತ 1000ಕ್ಕೆ 1.5 ವೈದ್ಯರಿದ್ದರೆ ನಮ್ಮಲ್ಲಿ 1000.7 ಈಗಲೂ ಕೂಡ. ಅದರಲ್ಲೂ ದೇಶದ 80% 70% ಜನಸಂಖ್ಯೆ ಇರತಕ್ಕಂಥ ಹಳ್ಳಿಗಾಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರೆಷ್ಟು? ಈಗಲೂ ಕೂಡ 80% ವೈದ್ಯಕೀಯ ಸೇವೆಗಳಲ್ಲೂ ಹಳ್ಳಿಗಾಡಿನಲ್ಲಿ ಸಿಗ್ತಾ ಇರೋದು ಕೇವಲ 65% ಡಾಕ್ಟ್ರುಗಳು ಮಾತ್ರ. 65% ನಾವಿದ್ದೀವಿ ಅಂತಲ್ಲ, ಈ 65% ವೈದ್ಯರಲ್ಲಿ 78% ನಕಲಿ ವೈದ್ಯರು. ಇದು ಎರಡನೇ ಹಂತ. ಇಲ್ಲಿಂದ ಸರ್ಕಾರಗಳಿಗೆ ಅರಿವಾಯಿತು. ನಮ್ಮಲ್ಲಿ ಅತ್ಯುತ್ತಮವಾದ ಕುಟುಂಬ ವೈದ್ಯರು ಬಂದರು. ಮೊನ್ನೆ ತಾನೇ ಜಿಕೆ ಭಟ್ರು ನನಗೆ ಫೋನ್ ಮಾಡಿ, ಬಳ್ಳಾರಿಲಿರ್ತಕ್ಕಂಥ ಕುಟುಂಬ ವೈದ್ಯ ಅಂದರೆ ಜನರಲ್ ಪ್ರಾಕ್ಟೀಷನರ್, ಫ್ಯಾಮಿಲಿ ಮೆಡಿಸಿನ್ ಏನಾರು ಅಂದ್ಕೊಳ್ರಿ ನೀವು, ಅಂಥವರು ಡಾಕ್ಟ್ರುಗಳ ಹೆಸರು ಕೊಡಿ ಅಂತಂದರೆ ಅವರೆಲ್ಲರೂ ಕೂಡ 1980 ಇಸ್ವಿಯ ಮೊದಲಿನವರು. ಹುಡುಕಿ ನನಗೆ ಕೊಟ್ಟು 10 ಜನ ಸಿಗಲಿಲ್ಲ. ಬಳ್ಳಾರಿ ಅಂತ ಹಿಂದುಳಿದ ಜಿಲ್ಲೆಯಲ್ಲಿ 6 ಲಕ್ಷ ಜನಸಂಖ್ಯೆಯ ಊರಲ್ಲಿ ಫ್ಯಾಮಿಲಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವೈದ್ಯರ ಅತ್ಯಂತ ಕಿರಿಯ ವೈದ್ಯನ ವಯಸ್ಸು 72 ವರ್ಷ. ಅದ ನಂತರ ಕೆಲವರು 3-4 ಜನ ಫ್ಯಾಮಿಲಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅವರೆಲ್ಲರೂ ಯಾವುದೋ ಒಂದು ಡಿಗ್ರಿ ಪಡ್ಕೊಂಡ್ಬಿಟ್ಟಿದ್ದಾರೆ ಸರ್ವೈವ್ ಆಗದೇನೆ. ಈ ಮಾತನ್ನು ಯಾಕೆ ಹೇಳಿ, 1980ರಲ್ಲಿ ಸೌತ್ ಅಮೇರಿಕನ್ ಕಂಟ್ರೀಸಲ್ಲಿ ಈ ಫ್ಯಾಮಿಲಿ ಮೆಡಿಸಿನ್ ಡಿಗ್ರಿ ಅಂದರೆ MD ಇನ್ ಫ್ಯಾಮಿಲಿ ಮೆಡಿಸಿನ್ ಸ್ಟಾರ್ಟ್ ಆಯಿತು. ನಮ್ಮಲ್ಲಿ ಕೂಡ ಅದೇ ಟೈಮಲ್ಲೇ ಈ ಕಾನ್ಸೆಪ್ಟ್ ಡೆವಲಪ್ ಆಯಿತು 1980 ನಂತರ. ಆದರೆ ಆ ಒಂದು ಕೆಲಸ ಅದೇ ಮಟ್ಟದಲ್ಲಿ ಮುಂದುವರಿಯಲಿಲ್ಲ. 2024 ಬಂದರೂ ಕೂಡ ನಮ್ಮಲ್ಲಿ ಫ್ಯಾಮಿಲಿ ಮೆಡಿಸಿನ್ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ನೂ ಇಲ್ಲ, ಅಷ್ಟೊಂದು ವ್ಯವಸ್ಥಿತವಾಗಿಲ್ಲ. ಸರ್ಕಾರಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆಧುನಿಕ ವೈದ್ಯ ವೃತ್ತಿಯ ನಮ್ಮೆಲ್ಲರನ್ನೂ ಕೂಡ, ನಮ್ಮೆಲ್ಲರ ಒಂದು ಅಸೋಸಿಯೇಷನ್ನು ಕೂಡ ಪಾಲಿಸಿ ಮೇಕಿಂಗಲ್ಲಿ ಇನ್ವಾಲ್ವ್ ಮಾಡದೆ ಕೇವಲ ಅಧಿಕಾರಿಶಾಹಿ ವರ್ಗದವರ ಒಂದು ವಿಚಾರಧಾರೆಗಳನ್ನು ಮುಂದಿಟ್ಟುಕೊಂಡು ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಅಲ್ಲಲ್ಲಿ ಫೇಲ್ ಆಗ್ತಾ ಹೋದವು. 2014ರಲ್ಲಿ ನಂತರ ಮತ್ತೊಂದು ಬದಲಾವಣೆ ನಮಗೆ ಗೋಚರಿಸ್ತಾ ಹೋಯಿತು. ಏನು ಆ ಬದಲಾವಣೆ? 2014ರಲ್ಲಿ 2014ರಲ್ಲಿ ಮರೆತು ಹೋದಂಥ ಮತ್ತು ಆಯುಷ್ ಪದ್ಧತಿಯನ್ನು, ಆಯುಷ್ ಮಂತ್ರಾಲಯವನ್ನು ಸೃಷ್ಟಿ ಮಾಡಿ ಮತ್ತೆ ಶುರು ಮಾಡಿದರು. ಆಯುಷ್ ಮಂತ್ರಾಲಯ 2014ರಲ್ಲಿ ಬಂತು. ಆಯುಷ್ ವೈದ್ಯರು ಕೂಡ ಅಲ್ಲಿಂದ ಮತ್ತೆ ಒಂದು ರಿಕಗ್ನಿಷನ್ಗೆ ಬಂದರು. ಹೌದು, ಅದು ಒಂದು ವೈದ್ಯ ಪರಂಪರೆ, ಅದಕ್ಕೂ ಅದರದ್ದೇ ಆದಂಥ ಒಂದು ಇದಿದೆ. ಆದರೆ ಈ ಎಲ್ಲ ಆಯುಷ್ ವೈದ್ಯರು ಬದಲಿ ವೈದ್ಯರಾಗಿ ಮಾರ್ಪಾಟಾಗಿದ್ದರೆ ನಾವು ತಡೆಯೋಕ್ಕಾಗಲಿಲ್ಲ. ಈ ನಕಲಿ ವೈದ್ಯರು ಬೋರೆ ಕಂಪನಿ ನಂತರ ಉಟ್ಕೊಂಡು ಇಂದು ಬೆಡಭೂತವಾಗಿ ಬೆಳೆದು ಬಿಟ್ಟಿದ್ದಾರೆ. 2014 ನಂತರ ಈ ಆಯುಷ್ ವೈದ್ಯಕೀಯ ಪದ್ಧತಿಯನ್ನು ಸರ್ಕಾರ ಆಯುಷ್ ಮಂತ್ರಾಲಯದ ಮೂಲಕ ಉತ್ತೇಜಿಸ್ತಾ ಹೋದರೂ ಕೂಡ ಇವರೆಲ್ಲರೂ ಬದಲಿ ವೈದ್ಯರಾಗಿ ಮಾರ್ಪಾಟಾಗಿದ್ದ ತಡೆಗಳಕ್ಕೆ ಆಗಲಿಲ್ಲ. ಯಾಕಾಗಲಿಲ್ಲ? ನಾನು ವೈದ್ಯಕೀಯ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಅಧ್ಯಕ್ಷನಾಗಿ ನಮ್ಮಲ್ಲಿ ಅಲ್ಲೊಂದು ಇಲ್ಲೊಂದು ಕೇಸ್ ಬರ್ತದೆ, ಈ ಆಯುಷ್ ಡಾಕ್ಟ್ರ್ ಆ್ಯಂಟಿಬಯೋಟಿಕ್ ಬರೀತಾರೆ ಅಂತ.
1-2 ಕೇಸ್ ತೊಗೊಂಡು ನಾನೇನು ಮಾಡಲಿ ಸರ್? ನನ್ನ ಜಿಲ್ಲೆಯಲ್ಲೇ, ನನ್ನ ಓಣಿಯಲ್ಲೇ ಈ ಬದಲಿ ವೈದ್ಯಕೀಯ ನಿರಂತರವಾಗಿ ನಡೀತಾ ಇರ್ತದೆ. ಇವತ್ತು ಆ್ಯಂಟಿ ಮೈಕ್ರೋಬಿಯಲ್ ತಗೊಂಡು ನಾವು ಯಾರು ಹೇಳಬೇಕು ಬದಲಿ ವೈದ್ಯರಿಗೆ? ನಕಲಿ ವೈದ್ಯರು ಬಿಟ್ಬಿಡಿ, ನಾನು ಹೇಳಿದೆ ಪೆಡಂಭೂತ ಅಂತ, ಅದನ್ನು ನಾವು ಹೋರಾಡಬೇಕು. ಬದಲಿ ವೈದ್ಯರು ಬಿಡಿದು ಏನು ಮಾಡ್ತೀರಾ? ಇದು ಉಟ್ಕೊಳ್ತಾರೆ 2014ರಲ್ಲಿ. ನಮ್ಮ ಸಿಸ್ಟಮ್, ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ ಸ್ಟ್ರೆಂಗ್ತನ್ ಮಾಡಲಿಕ್ಕೋಸ್ಕರ ಎಲ್ಲ ಸಬ್ ಸೆಂಟರ್ಗಳನ್ನ ಏನು ಮಾಡಿದ್ದಾರೆ ನಾವು? ವೆಲ್ನೆಸ್ ಸೆಂಟರ್ಸ್ ಅಂತ ಮಾಡಿದ್ವಿ. ಈ ವೆಲ್ನೆಸ್ ಸೆಂಟ್ರಲ್ಲಿ MBBS ಡಾಕ್ಟರ್ ಇರಬೇಕು ಅಥವಾ ಟ್ರೈನ್ಡ್ ಪ್ಯಾರಾಮೆಡಿಕಲ್ ಇರಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಬಂದರು. ಅದು ನಡೀಲಿಲ್ಲ. ಅಲ್ಲಿಗೂ ಎಲ್ಲರೂ ಬಂದರು, ಸೇರಿಕೊಂಡ್ರು. ಆಯುಷ್ ಬಂದು, ಇನ್ನೊಬ್ಬರು ಸೇರಿಕೊಂಡ್ರು. ವೆಲ್ನೆಸ್ ಸೆಂಟರ್ಸ್ ಆಯಿತು. ಅಲ್ಲಿ ಕೂಡ ನಿರಂತರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯರನ್ನು ಸೃಷ್ಟಿ ಮಾಡ್ತಕ್ಕಂಥ ಸರ್ಕಾರಿ ವ್ಯವಸ್ಥೆ ಇನ್ನೂ ಸಮರ್ಪಕವಾಗಿ ನಮ್ಮ ಮುಂದೆ ಇಲ್ಲ. ಹಾಗಾಗಲೇ ಹೇಳಿದೆ ನಾನು, ಗ್ರಾಮೀಣ ಪ್ರದೇಶದಲ್ಲಿ ಇಂದೂ ಕೂಡ 80% ಸೇವೆ ಸಿಗೋದು ಪ್ರೈವೇಟ್ ವೈದ್ಯರಿಂದಲೇ. ಆದರೆ ಈ ಪ್ರೈವೇಟ್ ವೈದ್ಯರಲ್ಲಿ 68% ನಕಲಿ ವೈದ್ಯರು ಅಥವಾ ಬದಲಿ ವೈದ್ಯರು. ನಾವೆಷ್ಟಿದ್ದೀವಿ? ಎಲ್ಲಿ ಕಳೆದೋಗಿದ್ದೀವಿ? ಹೆಮ್ಮೆಯಿಂದ ಹೇಳ್ಕೊಂಡು ನಾವು ಬೆಳಗ್ಗೆ 100 ಹೊಸ ಕಾಲೇಜ್ ಬಂದಿದ್ದಾವೆ ಅಂತ. ಎಲ್ಲಿ ಕಳೆದೋಗಿದ್ದೀವಿ ನಾವೆಲ್ಲರೂ? ಇವೆಲ್ಲವೂ ಸರಿ ತಪ್ಪುಗಳ ನಡುವೆ ನಾವು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇವಕ್ಕೆಲ್ಲ ಸೊಲ್ಯೂಷನ್ಸ್ ಇಲ್ವಾ? ಸೊಲ್ಯೂಷನ್ಸ್ ಇದೆ. ಮೊದಲ 5 ವರ್ಷ ಏನು ಮಾಡಬೇಕು, ಮಧ್ಯಂತರವಾಗಿ 5ರಿಂದ 10 ವರ್ಷದವರೆಗೆ ಏನು ಮಾಡಬೇಕು, 10 ವರ್ಷದ ನಂತರ ಏನು ಮಾಡಬೇಕು, ನಮ್ಮ ಮನಸ್ಥಿತಿಯನ್ನು, ಕುಟುಂಬ ವೈದ್ಯರ ಬ್ರಾಕೆಟ್ MBBS ಈ ಮನಸ್ಥಿತಿಯನ್ನು ಹೇಗೆ ನಾವು ಬದಲಾವಣೆ ಮಾಡ್ಕೋಬೇಕು, ನಮ್ಮಲ್ಲಿರುವ ಎಲ್ಲ ಸ್ಪೆಷಲಿಸ್ಟ್ಗಳು ಸೂಪರ್ ಸ್ಪೆಷಲಿಸ್ಟ್ ಒಳಗಿರ್ತಕ್ಕಂಥ ಕುಟುಂಬ ವೈದ್ಯರನ್ನ ಹೇಗೆ ಎಚ್ಚರಿಸಬೇಕು ನಾವು, ಇವೆಲ್ಲವಕ್ಕೂ ಒಂದು ಹಂತವಾಗಿ ಆಗ್ತಕ್ಕಂಥ ಕೆಲವು ರೂಪರೇಷೆಗಳನ್ನು ನಾವು ಸೃಷ್ಟಿ ಮಾಡಬೇಕು. ಈ ಎಲ್ಲ ರೂಪರೇಷೆಗಳನ್ನು ಒಂದು ವಿಷನ್ ಇಟ್ಟುಕೊಂಡು ಮಾಡಲಿಕ್ಕೆ ನಾವೆಲ್ಲರೂ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ಸದಸ್ಯರು ಆಹ್ವಾನಿತರಾಗಿ ಪಾಲಿಸಿ ಮೇಕಿಂಗ್ ಹೋಗಬೇಕು. ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಕರಿತಾ ಇದ್ದಾರೆ, ನನಗೆ ತಮ್ಮ ಮಾಡು, 8 ಗಂಟೆ ಕೆಲಸ ಮಾಡು, ಇಷ್ಟು ಹೇಳ್ತಾರೆ ವಿನ ಏನು ಮಾಡಬೇಕು ಹೇಳಿ ಅಂತ ಯಾರನ್ನ ಕೇಳ್ತಾರ? ನನ್ನನ್ನು ಕೇಳ್ತಾರೆ. ನನ್ನನ್ನು ಒಬ್ಬ ಮಾಡರ್ನ್ ವೈದ್ಯಕೀಯ ವೈದ್ಯನ ಕೇಳೋದಿಲ್ಲ, ಒಬ್ಬ ಕರ್ನಾಟಕ ರಾಜ್ಯ ವೈದ್ಯಕೀಯ ಪರಿಷತ್ ಅಧ್ಯಕ್ಷನಾಗಿ, ನಾನು ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ನನ್ನ ಕೇಳ್ತಾರೆ. ಶಾಂತರಾಜ್ ಶೆಟ್ಟರನ್ನ ಕರೀತಾರ, ಕೊಡುವ ಅವ್ರನ್ನ ಕರೀತಾರ. ಹೀಗೆ ಈ ನ್ಯೂನತೆಯನ್ನು ಮೊದಲು ಸರಿಪಡಿಸ್ಕೊಳ್ಬೇಕು. ಇದನ್ನು ಸರ್ಕಾರ ಮಟ್ಟದಲ್ಲಿ ನಾವೆಲ್ಲ IMA ಮುಖಾಂತರ ಮಾಡಿದ ತಕ್ಷಣವೇ ಅವರು ಮಾಡಿದ್ದೇನು, ಮೊದಲ 5 ವರ್ಷ ಏನು ಮಾಡಬೇಕು, ರೋಲ್ಸ್ ಚೇಂಜ್ ಮಾಡೋದು, ನಮ್ಮ ಕೆಲವಷ್ಟು ಕೆಲಸಗಳನ್ನು ಅರೆ ವೈದ್ಯಕೀಯ ಸಿಬ್ಬಂದಿ ಕೊಡೋದು. ಫಸ್ಟ್ ಮಾಡಿದ್ದದೇ ಅವರು, ಪ್ಯಾರಾಮೆಡಿಕಲ್ಸ್ಗೆ ಟ್ರೈನ್ ಮಾಡೋದು. ನೆಕ್ಸ್ಟ್ ಮಾಡೋದೇನು, ಯುನಾನಿಯವರಿಗೆ, ಆಯುಷ್ ಅವರಿಗೆ ಒಂದಿಷ್ಟು ಎಮರ್ಜೆನ್ಸಿ ಮಾಡರ್ನ್ ಮೆಡಿಸಿನ್ ಬರೆಯೋಕ್ಕೆ ಅವಕಾಶ ಕೊಡೋದು, ಸುಲಭವಾಗಿರ್ತಕ್ಕಂಥ ಕೆಲವು ವಿಷಯಗಳು ಮಾಡಿಬಿಡೋದು. ಈ ನಮ್ಮ ಮಾಡರ್ನ್ ವೈದ್ಯಕೀಯ ಪದ್ಧತಿಯವರು ಹಳ್ಳಿಗಾಡ್ಲಿಗೆ ಹೋಗಿ ಕೆಲಸ ಮಾಡಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತಾರಾ? ಇನ್ಸೆಂಟಿವ್ಸ್ ಕೊಡ್ತಾರಾ? ಅವರಿಗೆ ಸೈಂಟಿಫಿಕ್ ರಿಸರ್ಚ್ಗೆ ಏನಾರು ಕೊಡ್ತಾರಾ? ಇವು ಯಾವೂ ಮಾಡೋದಿಲ್ಲ. ನ್ಯಾಷನಲ್ ಪ್ರೋಗ್ರಾಮ್ಸ್ ಬಗ್ಗೆ ನಾನು ಒಪ್ಕೋತೀನಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಜೊತೆಯಾಗಿ ಇರ್ತಕ್ಕಂಥ ಈ ಸಬ್ ಸೆಂಟರ್ಸ್ ಅಥವಾ ವೆಲ್ನೆಸ್ ಸೆಂಟ್ರಲ್ಲಿ ಆಗ್ತಕ್ಕಂಥ ಕೆಲಸಗಳಿಗೆ ಏನಾದರೂ ಸರ್ಕಾರದಿಂದ ನಾವು ನೀವೆಲ್ಲರೂ ಗೊತ್ತಿರ್ತಕ್ಕಂಥ ಸಪೋರ್ಟ್ ಸಿಗ್ತಾ ಇದೆಯಾ? ಅಲ್ಲಿ ಕೆಲಸ ಮಾಡೋರಿಗೆ ಏನಾದ್ರು ರಿಕಗ್ನಿಷನ್ ಸಿಗ್ತದಾ? ಏನೂ ಸಿಕ್ಕಲ್ಲ. ಹೀಗೆ 5ರಿಂದ 10 ವರ್ಷಗಳ ನಂತರ ಕೆಲವು ಚೇಂಜಸ್ ಆಗಬೇಕು. ಆವಾಗ ಜಾಸ್ತಿ ಮೆಡಿಕಲ್ ಕಾಲೇಜ್ ಮಾಡೋದು, ದಿ ಫ್ಯಾಮಿಲಿ ಮೆಡಿಸಿನ್ ಕಾನ್ಸೆಪ್ಟ್ ಬಗ್ಗೆ ಪ್ರೋಗ್ರಾಮ್, ದ ನ್ಯಾಷನಲ್ ಫ್ಯಾಮಿಲಿ ಮೆಡಿಸಿನ್ ಪ್ರೋಗ್ರಾಮ್ ಅಂತಲೇ ಬರಬೇಕು. ಇದು ಸೈಕಲ್ ವೀಲ್ ಥರ. ನಾವೆಲ್ಲರೂ ಸ್ಪೆಷಲಿಸ್ಟ್ಗಳು, ಸೂಪರ್ ಸ್ಪೆಷಲಿಸ್ಟ್ಗಳು ಹಬ್, ವಿ ಆರ್ ದಿ ಹಬ್ ಆಫ್ ದಿ cycle wheel. Hub will not independently survive. This has to have folks outreaching to the tire. The tire is a society.
The forks are the link between the hub and the tire. Tire to run, the health of the nation to run in a positive way, we need forks. This fork is nothing but family medicine. ಇದನ್ನು ಸೃಷ್ಟಿ ಮಾಡಬೇಕು. ಇಲ್ಲ, ನಾವು ಕಾರ್ ಟೈರ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಫೋಕ್ಸ್ ತೆಗೆದುಬಿಟ್ರು, ಅಲಾಯ್ ವೀಲ್ ಹಾಕಿದರು. ನೋಡಿ, ಸುಲಭವಾದದನ್ನು ಮಾಡಿದ್ವಿ. ಆದರೆ ಈ ಕಾರು ನಮ್ಮೂರಿಗೆ ಬರಲ್ಲ, ನನ್ನ ಗುಡ್ಡು ಗಾಡಿ ಬರಲ್ಲ, ಪಂಚರ್ ಆಗೋಗ್ತದೆ. ಪಂಚರ್ ಹಾಕೋಕ್ಕೆ ಯಾರೂ ಇಲ್ಲ. ನಮಗೆ ಸೈಕಲ್ ವೀಲ್ ಬೇಕು. ನೀವೆಲ್ಲರೂ ಹಬ್ ಆಗಬೇಕು, ಫ್ಯಾಮಿಲಿ ಮೆಡಿಸಿನ್ ಫೋಕ್ಸ್ ಆಗಬೇಕು, ಸೊಸೈಟಿ ವೀಲ್ ಆಗಬೇಕು. ಆಗ ಇದು ನಿರಂತರವಾಗಿ ಚಲಿಸುತ್ತೆ. ಅಲ್ಲಲ್ಲಿ ಪಂಕ್ಚರ್ ಆದರೆ ಕೂಡ ಹಳ್ಳಿಗಾಡಿನಲ್ಲೂ ಕೂಡ ಪಂಕ್ಚರ್ ಆಗಲಿಕ್ಕೆ ನಮಗೆ ವ್ಯವಸ್ಥೆ ಇರ್ತದೆ. ಹೀಗೆ ಅಂದು ಇಂದು ಮುಂದೆಂದೆಂದು ಏನಿರಬೇಕು ನಾವು. ನಾನು ಕೆಲವು ಕಡೆ ಮಾತಾಡಿದ್ದಿದ್ರು ಕೂಡ, ಒಬ್ಬ ರೋಗಿ ವೆನ್ಲಾಕ್ ಹಾಸ್ಪಿಟಲ್ ರೀಚ್ ಆಗಬೇಕಂದ್ರೆ ಎಲ್ಲಿಂದ ಬಂದಿರ್ತಾನೆ ಅವನು? ನನ್ನೂರಿನ ಒಂದು ಸಣ್ಣ ಗಲ್ಲಿಯಿಂದ ಬಂದಿರ್ತಾನೆ. ನನ್ನೂರು ಬರೀ 100 ಮನೆಯ ಒಂದು ಹಳ್ಳಿ. ಅಲ್ಲಿಂದ ಅಲ್ಲಿ ರೀಚ್ ಆಗಲಿಕ್ಕೆ ಒಬ್ಬ ಕುಟುಂಬ ವೈದ್ಯ ಅಲ್ಲಿಂದ ಇಲ್ಲಿ ಬರ್ತಾನೆ. ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಬೇಕು ಅಂತಂದರೆ ಸರ್ಕಾರದ ಒಂದು ಬಜೆಟ್ ಅಲೋಕೇಶನ್ ಉತ್ಕೃಷ್ಟವಾಗಿ ಮತ್ತು ಸಮರ್ಪಕವಾಗಿ ಕಾಸ್ಟ್ ಎಫೆಕ್ಟಿವ್ ಯುಟಿಲೈಸ್ ಆಗಬೇಕಂದ್ರೆ ಈ ಬಜೆಟರಿ ಕಂಟ್ರೋಲು ಬರಬೇಕಾಗಿರೋದು ಎಲ್ಲಿಗೆ? ವೆನ್ಲಾಕ್ ಆಸ್ಪತ್ರೆಗೆಲ್ಲ. ದಿ ಕಂಟ್ರೋಲ್ ಆನ್ ದಿಸ್ ಬಜೆಟ್ ಆಫ್ ದಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಶುಡ್ ಬಿ ಲೈಯಿಂಗ್ ವಿತ್ ಅ ಫ್ಯಾಮಿಲಿ ಮೆಡಿಸಿನ್. A family medicine doctor who becomes a fork of the wheel will be supplying the patients along with the budget required for those patients to get the appropriate treatment to make this hub effective. ಇಲ್ಲಿ ಹಾಗಾಗ್ತಾ ಇಲ್ಲ. The family medicine person depends on the hub who has the financial powers also. Government medical ಕಾಲೇಜ್ಗೆ ಫಂಡ್ಸ್ ಬರ್ತದೆ, PSC ಫಂಡ್ಸ್ ಬರಲ್ಲ. ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಆ್ಯಂಬುಲೆನ್ಸ್ ದುಡ್ಡು ಕೊಡೋದ ನಿನಗೆ? ಈ ಬಜೆಟ್ ರೀಲುಕ್ಕು ಕೂಡ ಆಗಬೇಕಾಗಿದೆ. ಆ್ಯಂಡ್ ಒಬ್ಬ ಕಾರ್ಡಿಯಾಲಜಿಸ್ಟ್ ಒಂದು ಪ್ರೊಸೀಜರ್ ಮಾಡಿದ್ರೆ ಎಷ್ಟೋ ತಗೋತಾನೆ. ಫ್ಯಾಮಿಲಿ ಮೆಡಿಸಿನ್ ಮಾಡ್ತಕ್ಕಂಥವರ ಎಕಾನಮಿ ಕೂಡ ಹಾಗೆಯೇ ಬದಲಾಗಬೇಕು. ಫಸ್ಟ್ ಕಾಂಟ್ಯಾಕ್ಟ್ ಅವರೇ, ನಿರಂತರ ಕಾಂಟ್ಯಾಕ್ಟ್ ಅವರೇ. ನಾವೆಷ್ಟು ಮಾತಾಡಿದ್ರು ಕೂಡ ನಕಲಿ ವೈದ್ಯರು ಬದಲಿ ವೈದ್ಯರು ಹೋಗೋದಿಲ್ಲ. ಎಲ್ಲಿವರೆಗೂ ಹೋಗೋದಿಲ್ಲ? ಈ ಫ್ಯಾಮಿಲಿ ಮೆಡಿಸಿನ್ ಕಾನ್ಸೆಪ್ಟ್ ಅಂಬತ್ತನ್ನು ನಾವು ಇಂಟ್ಯಾಕ್ಟಾಗಿ ಹಿಡದೇ ಹೋದರೆ ಇದು ಇನ್ನೂ ಬೆಳೀತಾ ಹೋಗ್ತದೆ. ಸೊ ಫ್ಯಾಮಿಲಿ ಮೆಡಿಸಿನ್ ಕಾನ್ಸೆಪ್ಟನ್ನು ಯಾರು ಉಳಿಸ್ಕೋತಿರೋ ಗೊತ್ತಿಲ್ಲ. MBBS ಡಾಕ್ಟ್ರಾಗಿ ಉಳಿಸ್ಕೋತಿರೋ ಅಥವಾ ಅಲ್ಲಿ ಒಂದು ಇನ್ನೊಂದು MD ಡಿಗ್ರಿ ಕ್ರಿಯೇಟ್ ಮಾಡಿ ಉಳಿಸ್ಕೋತಿರೋ, ಈ ಉಳಿಕೆ ನಮಗೆ ಬೇಕು. ಈ ಉಳಿಕೆಯ ಜೊತೆಗೆ ಗಳಿಕೆ ಅನ್ನೋದಿದೆ. ಈ ಹಬ್ ಇದೆಯಲ್ಲ, ಇದು ಗಳಿಕೆ ನಮ್ಮದಿದು. ಒಂದು ದೇಶದ ಉತ್ಕೃಷ್ಟ ವೈದ್ಯಕೀಯ ಪದ್ಧತಿಯನ್ನು ಸೂಕ್ಷ್ಮವಾಗಿ ಗಮನಿಸೋದು ಈ ಹಬ್ಬನ್ನು ನೋಡೇ ಪ್ರಪಂಚ. ಸ್ಪೆಷಲಿಸ್ಟು, ಸೂಪರ್ ಸ್ಪೆಷಲಿಸ್ಟ್ಗಳು ಈ ಹಬ್ಬನ ಒಂದು ನ್ಯೂಕ್ಲಿಯಸ್ ಅವರು. ಹೌದಾ? ಅವರು ಉಳ್ಕೋಬೇಕು, ಅವ್ರನ್ನ ಗಳಿಸ್ಬೇಕು. ಈ ಉಳಿಕೆ ಮತ್ತು ಗಳಿಕೆಯ ನಡುವೆ ಸೇತುವೆಯಾಗಿ ಭಾರತೀಯ ವೈದ್ಯಕೀಯ ಸಂಘ ಸದಾ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಈ ಸ್ಪೆಷಲಿಸ್ಟ್ಗಳು ಬೇಕು, ಸೂಪರ್ ಸ್ಪೆಷಲಿಸ್ಟ್ಗಳು ಬೇಕು, ಜೊತೆಗೆ ಫ್ಯಾಮಿಲಿ ಮೆಡಿಸಿನ್ ಡಾಕ್ಟರ್ಸು ಬೇಕು. ಇದನ್ನು ಉಳಿಸ್ಕೊಂಡು ಹೋಗಬೇಕಾಗತ್ತಂಥ ಅನಿವಾರ್ಯತೆ ಅಲ್ಲ, ಇದು ಬೇಕೇ ಬೇಕಾಗಿದ್ದ ಸಂದರ್ಭ ನಮಗೆ ಉಟ್ಕೊಂಡಿದೆ. ಮತ್ತು ನಮ್ಮೆಲ್ಲರ ನಡುವೆ ಈ ಇರ್ತಕ್ಕಂಥ ಒಬ್ಬ ಫ್ಯಾಮಿಲಿ ಮೆಡಿಸಿನ್ ಡಾಕ್ಟರ್ ಹಾಗೇ ಉಳ್ಕೊಳ್ಳಿ. ಫಸ್ಟ್ ಕಾಂಟ್ಯಾಕ್ಟು ಆಗಿರೋಣ, ನಿರಂತರವಾಗಿ ಆಗಿರೋಣ, ಸಮಗ್ರವಾಗಿ ಚಿಕಿತ್ಸೆ ಕೊಡೋಣ, ಸಮಾಜಮುಖಿ ರೋಗಿ ಕೇಂದ್ರಿತ ಚಿಕಿತ್ಸೆ ಬೇಡ, ಸಮಾಜಮುಖಿ ಚಿಕಿತ್ಸೆಯನ್ನು ನಾವು ಕೊಡೋಣ ಅಂತ ಹೇಳ್ತಾ, ಹಲವು ನ್ಯೂನತೆಗಳ ಬಗ್ಗೆ ಇದ್ದರೂ ಕೂಡ ಭಾರತೀಯ ವೈದ್ಯಕೀಯ ಪದ್ಧತಿ, ಮಾಡರ್ನ್ ವೈದ್ಯಕೀಯ ಪದ್ಧತಿ ಗಟ್ಟಿಯಾಗಿ ನೆಲನೂರಿದೆ. ನಾನು ಹೇಳ್ತಕ್ಕಂಥ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಇರ್ಬೋದು, ನನಗೆ ಇನ್ನೊಂದು ವೇದಿಕೆ ಕೊಡಿ, ನಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ಸ್ ನಾನು ಇನ್ನಷ್ಟು ವಿಶಾಲವಾಗಿ ಹೇಳ್ತೀನಿ. ಈ ನೆಗೆಟಿವ್ಸ್ನ ಹ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಂದು ಇಂದು ಮುಂದು ಅಂತ ನನಗೆ ಹೇಳಲಿಕ್ಕೋಸ್ಕರ ಈ ನೆಗೆಟಿವ್ಸ್ ಹೇಳ್ತಾ ಇದ್ದೀನಿ. ಇನ್ನೊಂದು ವೇದಿಕೆಯಲ್ಲಿ ನಾನು ನಮ್ಮಲ್ಲಿ ಬೆಳೆದು ಬಂದಂಥ ಈ ಮಾಡರ್ನ್ ವೈದ್ಯಕೀಯ ವ್ಯವಸ್ಥೆಯ ಪಾಸಿಟಿವ್ಸ್ ಏನಿದೆ ಅಂತ ಮತ್ತು ಮಾತಾಡಬಲ್ಲೆ. ಅದು ಕೂಡ ನಿಮಗೆಲ್ಲರಿಗೂ ಗೊತ್ತು, ಸಾಕಷ್ಟಿದೆ. ಹಾಗೆ ಉಳಿಸ್ಕೊಳ್ತಕ್ಕಂಥ ಕೆಲಸ, ಗಳಿಸ್ಕೊಳ್ತಕ್ಕಂಥ ಕೆಲಸ, ಉಳಿಕೆ ಗಳಿಕೆಗಳ ನಡುವೆ ಒಂದು ಸೇತುವೆಯಾಗಿ ಭಾರತೀಯ ವೈದ್ಯಕೀಯ ಸಂಘ ರಾಜ್ಯ ಶಾಖೆ ಆಗಲಿ,
ಲೋಕಲ್ ಶಾಖೆ ಆಗಲಿ ರಾಷ್ಟ್ರ ಶಾಖೆ ಕೆಲಸ ಮಾಡ್ತಾ ಅಂತ ಹೇಳ್ತಾ CGPಗೂ ಮತ್ತು ಮಂಗಳೂರಿನ ಕುಟುಂಬ ವೈದ್ಯರ ಸಂಘಕ್ಕೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ ನಿಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ನಾನು 2 ಮಾತ್ರ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಧ್ಯವಾದಷ್ಟು ಮಟ್ಟಿಗೆ ಸಂಕ್ಷಿಪ್ತವಾಗಿ ವಿಷಯವನ್ನ ತಿಳಿಸಿ ಹೇಳುವ ಪ್ರಯತ್ನವನ್ನ ಮಾಡಿದ್ದೀರಿ. ಮತ್ತೊಮ್ಮೆ ಆಯೋಜಕರ ಪರವಾಗಿ ತಮ್ಮ ಉಪಸ್ಥಿತಿಗೆ ಗೌರವ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಮುಖ್ಯ ಅತಿಥಿಗಳು ಅಂತ ಇದೆ. ಖಂಡಿತವಾಗ್ಲೂ ನಮ್ಮವರು ಇವರು. ಎಲ್ಲರೂ ಹೇಳಿದಾಗೆ ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ. ಅವರ ಜೊತೆ ವೇದಿಕೆ ಹಂಚಿಕೊಳ್ಳೋದಿರ್ಬೋದು, ಸಭಾಂಗಣವನ್ನ ಹಂಚಿಕೊಳ್ಳೋದಿರ್ಬೋದು. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಸರ್, ನಾನು ವಿಶೇಷವಾಗಿ ಏನು ಹೇಳಲಿಕ್ಕೆ ಹೋಗುದಿಲ್ಲ, ತಮ್ಮ ಮಾತಿನ ಮೂಲಕ ನಮಗೆ ಸಂದೇಶವನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗುಡ್ ಮಾರ್ನಿಂಗ್. ತಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ, ವಂದನೆಗಳು. ಇವತ್ತಿನ ಈ ಶುಭ ಸಮಾರಂಭದಲ್ಲಿ ಪಾಲ್ಗಾರರಾದ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನ ಅಧ್ಯಕ್ಷರೂ ಆದ, ಮಾಜಿ IMA ಅಧ್ಯಕ್ಷರೂ ಆದ ಯೋಗಾನಂದ್ ರೆಡ್ಡಿ ಅವರೇ, IMA ಕರ್ನಾಟಕ ಬ್ರಾಂಚಿನ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸರವರೇ, ನಾವೆಲ್ಲರೂ ಇಲ್ಲಿಗೆ ಬರಲು ಕಾರಣೀಕೃತರಾದ ನಮ್ಮ ಕುಟುಂಬ ವೈದ್ಯರ ಅಧ್ಯಕ್ಷರು, ಆರ್ಗನೈಸಿಂಗ್ ಚೇರ್ಮನ್ ಆದ ನಮ್ಮವರೇ ಆದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರೇ, ಮಾಜಿ IMA ಅಧ್ಯಕ್ಷರುಗಳೇ, ಕುಟುಂಬ ವೈದ್ಯರ ಅಧ್ಯಕ್ಷರುಗಳೇ, ಪ್ರೀತಿಯ ಸಹಪಾಠಿಗಳೇ, ಬಂಧುಗಳೇ, ಬಂಧು ಭಗಿನಿಯರೇ, ನಾನು ಕನ್ನಡದಲ್ಲೇ ಮಾತಾಡಬೇಕಾ ಇಂಗ್ಲೀಷ್ನಲ್ಲೇ ಮಾತಾಡಬೇಕಾ ಅಂತ ಕುಲಾರ್ ಹತ್ರ ಈಗ ಕೇಳಿದೆ. ನೀವು ಕನ್ನಡದಲ್ಲಿ ಶುರು ಮಾಡಿ ಇಂಗ್ಲೀಷ್ನಲ್ಲಿ ಅಂತ್ಯ ಮಾಡಿ ಅಂತ ಹೇಳಿದೆ. ಕನ್ನಡವು ನನ್ನ ಮಾತೃಭಾಷೆ. ನಾನು ಕನ್ನಡದ ದೊಡ್ಡ ಅಭಿಮಾನಿ. ಆದರೆ ನಮ್ಮ ಹೆಚ್ಚಿನ ದಿನನಿತ್ಯದ ಕೆಲಸವನ್ನು ಇಂಗ್ಲೀಷ್ನಲ್ಲೇ ಮಾಡೋದ್ರಿಂದ ನಾವು ಹೆಚ್ಚಿನ ಮಟ್ಟಿಗೆ ಆಂಗ್ಲ ಭಾಷೆಯನ್ನೇ ಹೊಂದಿಕೊಳ್ಳುತ್ತಾ ಬಂದಿದ್ದೇವೆ. ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಲು ನನಗಂತೂ ಭಾಳಷ್ಟು ಒಂದು ಸಂತೋಷವು, ಭಾಳಷ್ಟು ಹೆಮ್ಮೆಯೂ ಆಗ್ತಾಯಿದೆ. ಯಾಕಂದರೆ ಬೇಸಿಕಲಿ ನಾನೊಬ್ಬ ಕುಟುಂಬ ವೈದ್ಯನಾಗಿ 55 ವರ್ಷಗಳ ಕಾಲ ಮಂಗಳೂರಿನಲ್ಲೇ ಕಳೆದಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಒಂದು ಸಂತೋಷವೂ ಭಾಳಷ್ಟು ಒಂದು ಹೆಮ್ಮೆಯೂ ಆಗ್ತಾಯಿದೆ. ಈಗ ತಾನೇ ಯೋಗಾನಂದ್ ರೆಡ್ಡಿಯವರು 1 ಮಿನಿಟ್ ಡಾಕ್ಟರ್ ಕುಡ್ವಾರ್ ಅವರೇ, 1 ಮಿನಿಟ್, ಐ ಆಮ್ ಸ್ಪೀಕಿಂಗ್. ಈಗ ತಾನೇ ಡಾಕ್ಟರ್ ಯೋಗಾನಂದ್ ರೆಡ್ಡಿಯವರು ನಮ್ಮ ದೇಶದಲ್ಲಿ ಹೇಗೆ ವೈದ್ಯಕೀಯ ಪದ್ಧತಿ ಬ್ರಿಟಿಷರು ಬಿಟ್ಟು ಹೋದ ಮೇಲೆ LMPಯವರು, LIMನವರು ಬಹಳಷ್ಟು ನಮ್ಮ ಹಿಂದಿನ ಕಾಲದಲ್ಲಿ ದುಡಿದಿದ್ದಾರೆ. ಅದು ಕುಂದಾಪುರದಲ್ಲಿ ಆಗಲಿ, ಭಟ್ಕಳದಲ್ಲೇ ಆಗಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಮುಖ್ಯ ವೈದ್ಯರುಗಳು LMPಯವರೇ ಆಗಿದ್ದರು. ಆ ಪರಿವರ್ತನೆಗೊಂಡ ಮೇಲೆ ನಮ್ಮ ಸರ್ಕಾರದವರು ಇಲ್ಲ, ನಾವು LMP LIM ಅಂತ ತೆಗಿಬೇಕು, MBBS ಮಾಡಬೇಕಂತ ಕೊಟ್ಟರು. ಆದರೆ ಈಗ ಅವರು ಹೇಳಿದಾಗೆ 2014ರಲ್ಲಿ ಪುನಃ ಆಯುಷ್ನವರು ಅವರನ್ನು ನಿಮ್ಮ ಒಟ್ಟಿಗೆ ತೆಗೆದುಕೊಳ್ಬೇಕು, ಪರಿವರ್ತನೆ ಆಗಬೇಕು ಎಂಬ ದೇಶದಿಂದ, ಅಂದರೆ ಅವರು ಕೂಲಂಕಷವಾಗಿ ಹೇಳಿದ್ದಾರೆ. ಅಂದರೆ
ನಮ್ಮ ವೈದ್ಯಕೀಯ ಪದ್ಧತಿಯನ್ನು ದುರದೃಷ್ಟವಶಾತ್ ಸರಿಯಾಗಿ ಸರ್ಕಾರದವರು ನಡೆಸಿಕೊಂಡು ಬಂದಿಲ್ಲ. ಇದರಿಂದಾಗಿ ನಮ್ಮ ಹಳ್ಳಿಯ ಜನರಿಗೆ ಬಹಳಷ್ಟು ಆರೋಗ್ಯ ಸೇವೆ ದೊರಕಲಿಲ್ಲ ಎಂಬುದು ಬಹಳ ಕೂಲಂಕಷವಾಗಿ ಡಾಕ್ಟರ್ ರೆಡ್ಡಿಯವರು ಹೇಳಿದರು. ಇವತ್ತಿನ ಲೆಕ್ಕಾಚಾರದ ಪ್ರಕಾರ ನಮ್ಮ ದೇಶದಲ್ಲಿ 13,80,000 ವೈದ್ಯರುಗಳಿದ್ದಾರೆ, ಎಲೋಪೆಥಿಕ್ ಡಾಕ್ಟರ್ಗಳು. ಸಾಧಾರಣ ಅಷ್ಟೇ ಜನ 13 ಲಕ್ಷ ಆಯುರ್ವೇದ ಪದ್ಧತಿ, ಹೋಮಿಯೋಪತಿ ಪದ್ಧತಿ, ಉನಾನಿ ಪದ್ಧತಿ, ಅವರು ಸಾಧಾರಣ 13 ಲಕ್ಷ ಜನರಿದ್ದಾರೆ. ನಾನು ನಕಲಿ ವೈದ್ಯರ ವಿಷಯ ಹೇಳ ಬಯಸುವುದಿಲ್ಲ. ಈ 13 ಲಕ್ಷ ವೈದ್ಯರುಗಳಲ್ಲಿ ನಾನು MBBS ಮಾಡಿದಾಗ 1963ರಲ್ಲಿ, ಆಗ ಹೆಚ್ಚಿನವರು ಇಲ್ಲಿ ಹುಟ್ಟಿರಲಿಕ್ಕಿಲ್ಲ. 1963ರಲ್ಲಿ ನನ್ನ ಬ್ಯಾಚ್ಮೇಟ್ಸ್ ಏನಾಗಿದ್ದಾರೆ ಎಂಬ, ಮೊನ್ನೆ ತಾನೇ ನಾವು ಮೈಸೂರು ಮೆಡಿಕಲ್ನಲ್ಲಿ ಶತಮಾನೋತ್ಸವವನ್ನು ಆಚರಿಸ್ತೇವೆ. ಆಗ ಸಾಧಾರಣ ನನ್ನ ಬ್ಯಾಚಿನ 100 ವೈದ್ಯರುಗಳಲ್ಲಿ ನಾವು ಬರೀ 30 ಜನರನ್ನು ಹುಡುಕ್ಲಿಕ್ಕಾಯಿತು. ಆಗದ 100ರಲ್ಲಿ 30 ಜನ ಅಮೆರಿಕಕ್ಕೋ ಇಂಗ್ಲೆಂಡಿಗೋ ಹೋದರು. ಕೆಲವರು ಮಾತ್ರ ಒಂದಿಬ್ಬರು ಆಸ್ಟ್ರೇಲಿಯಕ್ಕೆ ಹೋದರು. ಉಳಿದ 70ರಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದವರು ಬರೀ 9 ಜನ. ಉಳಿದ 61 ಜನ ಕುಟುಂಬ ವೈದ್ಯರಾಗಿ ಬೇರೆ ಬೇರೆ ಕಡೆಯಲ್ಲಿ ಬಹಳಷ್ಟು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಅವರು ಸೂಪರ್ ಸ್ಪೆಷಲಿಸ್ಟ್ಗಿಂತ ಎಷ್ಟೋ ಒಳ್ಳೆಯ ಜೀವನವನ್ನು ಅವರು ನಡೆಸಿದ್ದಾರೆ. ಅಮೆರಿಕ ಅಥವಾ ಇಂಗ್ಲೆಂಡಿಗೆ ಹೋದ ನನ್ನ ಕ್ಲಾಸ್ಮೇಟ್ಗಿಂತ ಎಷ್ಟೋ ಒಳ್ಳೆಯ ವೈದ್ಯರಾಗಿ ಉದ್ಭವಿಸಿದ್ದಾರೆ. ಕುಟುಂಬ ಫ್ಯಾಮಿಲಿ ಫಿಸಿಷಿಯನ್ಸ್ ಎಷ್ಟು ಮುಖ್ಯ ಅಂದರೆ, ನಾನು ಬರೀ 2 ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ. ನನ್ನ ಸಹಪಾಠಿ ಒಬ್ಬ ಕುಟುಂಬ ವೈದ್ಯ, ಇಲ್ಲಿ ನಾನು ಹೆಸರು ಹೇಳ್ತಾ ಇಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಾದ ಕೂಡಲೇ 55 ವರ್ಷಗಳ ಮುಂಚೆ ಆ ಹಳ್ಳಿಗೆ ಹೋಗಿ, ಆಗ ಆ ಹಳ್ಳಿಯ ಜನಸಂಖ್ಯೆ ಬರೀ 3,000 ಇತ್ತು. ರಾತ್ರಿ 2 ಗಂಟೆಗೆ ಅವ ಪ್ರಾಕ್ಟೀಸ್ ಶುರು ಮಾಡಿದ ಒಂದು 2 ವರ್ಷಗಳ ಮೇಲೆ ನಡೆದ ಒಂದು ವಿಶೇಷ. 2 ಗಂಟೆಗೆ ಒಬ್ಬ ಬಾಗಿಲು ತಟ್ತಾನೆ. ಓಪನ್ ಮಾಡಿ ನೋಡಿದಾಗ ಒಬ್ಬ ಹಳೆಯ ಮದುಕ ನಮಸ್ಕಾರ ಮಾಡುತ್ತಾ, ನನ್ನ ಮಗಳು ಐಲ್ಯಾಂಡ್ನಲ್ಲಿ, ಅಂದರೆ ಅಲ್ಲಿಗೆ ದೋಣಿಯಲ್ಲೇ ಹೋಗಬೇಕು, ಹೆರಿಗೆಗಾಗಿ ಭಾಳ ಕಷ್ಟಪಡ್ತಿದ್ದಾಳೆ, ದಯವಿಷ್ಟು ಬಂದು ಅವಳನ್ನು ಬದುಕಿಸಬೇಕು ಅಂತ. ಅವನ ಹೆಂಡತಿ ಹೇಳಿದ್ದು, ನೀವು ಈಗ 2 ಗಂಟೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಬೆಳಿಗ್ಗೆ ಹೋಗಿ ಅಂತ. ಇಲ್ಲ, ಬ್ಯಾಗನ್ನು ಹಿಡ್ಕೊಂಡು ಮೋಟ್ರ್ ಬೈಕ್ನಲ್ಲಿ ಅವನನ್ನು ಹಿಂದೆ ಕೂರಿಸ್ಕೊಂಡು ದೋಣಿಯಲ್ಲಿ ಹೋಗಿ ರಾತ್ರಿ 2 ಗಂಟೆಯಿಂದ 6 ಗಂಟೆವರೆಗೆ ಆ ಪೇಷಂಟ್ನೊಟ್ಟಿಗೆ ಇಟ್ಟು ಎಫಿಸಿಯಾಟಮಿ ಮಾಡಿ ಮಗುವನ್ನು ಹೆರಿಗೆ ಮಾಡಿ 7 ಗಂಟೆಗೆ ಮನೆಗೆ ಬಂದ. ಆಗ ಅವನ ಫೀಸಾಗಿ ಆ ಮುದುಕ ತಂದದ್ದು ಒಂದು ಬಾಳೆಕೊನೆ ಮತ್ತು ಒಂದು ಬೊಂಡದ ತೆಂಗಿನಕಾಯಿಯ ಒಂದು ಕೊನೆ. ಸ್ವಾಮಿ, ನನ್ನಲ್ಲಿರುವುದು ಇದೇ ಒಂದು, ದಯವಿಟ್ಟು ಸ್ವೀಕರಿಸಿ ಅಂತ. ಅಂಥ ಪರಿಸ್ಥಿತಿಯಲ್ಲಿ ಕುಟುಂಬ ವೈದ್ಯರು ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಕಟ್ಟಿದ್ದಾರೆ. ಇನ್ನೊಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ಒಬ್ಬ ಮಂಗಳೂರಿನಲ್ಲೇ ನಡೆದ ವಿಷಯ ಇದು. ಒಬ್ಬಾಕೆ ಬಹಳಷ್ಟು ದೊಡ್ಡ ಥೊರಾಸಿಕ್ ರೀಜನಲ್ಲಿ, ಅಪ್ಪರ್ ಬ್ಯಾಕ್ ರೀಜನಲ್ಲಿ ಜೋರಾಗಿ ನೋವಿತ್ತು. ಸೀದಾ
ಶಾಂತರಾಮ್ ಶೆಟ್ಟರು ಭಾಳ ಹೆಸರುವಾಸಿ ಆರ್ಥೋಪೆಡಿಕ್ ಸರ್ಜನ್, ಅವ್ರ ಹತ್ರ ಹೋಗ್ತೇನಂತೆ. ಶಾಂತರಾಮ್ ಶೆಟ್ಟರು ನೋಡಿದರು, ಎಕ್ಸ್ರೇ ತೆಗೆದ್ರು, ಇದು ಮಾಡಿದರು, ಎಲ್ಲ ಇಟ್ ಈಸ್ ಜಸ್ಟ್ ಥೊರಾಸಿಕ್ ಸ್ಪಾಂಡಿಲೋಸಿಸ್, ಎನಾಲ್ಜೆಸಿಕ್ಸ್ ಗಿವನ್. ಗುಣ ಆಗಲಿಲ್ಲ. ಇಲ್ಲ, ಡಾಕ್ಟರ್ ದೇವಡಿಗರು ಬಾರಿ ಫೇಮಸ್ ನ್ಯೂರೋ ಸರ್ಜನ್, ಅವರಲ್ಲಿಗೆ ಹೋಗ್ತೇನೆ ಅಂತ ದೇವಡಿಗರು. ಅವರು ಸ್ಕ್ಯಾನ್ ಮಾಡಿದರು, MRI ಮಾಡಿದರು, ಗೊತ್ತಾಗಲಿಲ್ಲ. ಇಲ್ಲ, ಅದೇನೋ ಹಾರ್ಟ್ನ ಏನೋ ಪ್ರಾಬ್ಲಮ್ ಇರಬೇಕು. ಇಲ್ಲ, ಡಾಕ್ಟರ್ ಕಾಮತ್ರ ಹತ್ರ ಹೋಗಿ ಕಾಮತ್ರ ನೋಡಿದರು. ಕಾಮತ್ರ ಹತ್ರ ಅದು ಆಗಲಿಲ್ಲ. ಕಡೆಗೆ ಸೈಕ್ಯಾಟ್ರಿಸ್ಟ್ ಆಗ ಸುಧಾಕರ್ ಶೆಟ್ರು ಇದ್ದರು, ಸುಧಾಕರ್ ಶೆಟ್ಟಿ ಹತ್ರ. ಇಷ್ಟೆಲ್ಲ ತಿರುಗಿದಾಗ ಅವಳಿಗೆ ಸಾಧಾರಣ ಆ ಸ್ಕ್ಯಾನ್ ಈ ಸ್ಕ್ಯಾನ್ ಎಲ್ಲ ಆಗುವಾಗ ಸಾಧಾರಣ 4 ಲಕ್ಷ ಖರ್ಚಾಗಿದೆ. ಆಗ ಇದೇ ತಿಂಗಳು ದೀಪಾವಳಿಯ ಒಂದು ಹಬ್ಬ ಬಂತು. ಆಗ ಅವರ ಫ್ಯಾಮಿಲಿ ಫಿಸಿಷಿಯನ್ ಅಲ್ಲಿಗೆ ಹಬ್ಬಕ್ಕೆ ಬಂದವ್ರ ಹತ್ರ, ನಾನೀಗ 4 ತಿಂಗಳಿಂದ ಹೀಗೆ ಓಡಾಡ್ತಾ ಇದ್ದೇನೆ, ನಾನು ಬೆನ್ನು ಹೋಗ್ತಾ ಇಲ್ಲ, ನನಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾನು ಕಂಪ್ಯೂಟರ್ ವರ್ಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನಾದರೂ ಮಾಡಿ ಅಂತ. ಅವಳು ಹೀಗೆ ನೋಡಿ ಅವರನ್ನು ಹೇಳ್ತಾಳೆ, ನೀನು ನಾನು 4 ವರ್ಷದ ಮುಂಚೆ ನೋಡಿದಾಗ ಬಹಳ ತೆಳ್ಳಗಾಗಿದ್ದಿ, ಈಗ ಇಷ್ಟು ದಪ್ಪವಾಗಿದ್ದಿ. ನಾನು ನೋಡುವಾಗ ನಿನ್ನ ಬ್ರಾ ಸೈಜ್ ಎಷ್ಟು ಯೂಸ್ ಮಾಡ್ತಾ ಇದ್ದಿ ಅಂತ. ಐ ಆಮ್ ಯೂಸಿಂಗ್ 36 size. Then you change it to 38 size. And don't use your telephone when you are working. Every time you bend and work and you use your telephone, I think it is hitching your thoracic spine. That may be the cause of pain. This girl changed her bra size, didn't touch her telephone when she was working. Within 10 days she was all right. That shows the importance of a family physician. It is the family physician who is the foundation layer of our health care. It is the family physician who knows the family. It is the family physician who understands a patient. It is the family physician who gives the patient what preventive measures to be taken. If at all vaccination has really prevented so many diseases in our country, it is because of the family physicians. It is not because of the specialists. During the COVID time, if at all lives are saved, it is not because of the specialists. It is because of the advice of the family physicians. It is the family physicians who tell a family what to be done and what not to be done, what to eat, what not to be eaten, and how to live and not let others live. It is the family physician who is a family member of everyone. So in our 68,689 villages, as Dr. Yogananda Reddy was rightly telling, we have hardly one doctor for 6 villages, whereas majority of these 13,800 doctors live in the cities. And as Dr. Reddy was telling, we went to the government and asked, how do you expect a doctor with an MBBS or any degree whatsoever, how to live in the village when there is no basic facilities for the education of a child, for a proper housing, leave alone proper drinking water. And these politicians want us to go to the villages to serve. First see that the villages are improved. First see that villages has unpolluted water, electricity, housing, so that the doctors who go there can live well. And that should be our fight as doctors in our society. Whether it is specialists, we are all members of the IMA, whether he is a super specialist or under specialist or whatever specialist. We are all members of a common regime. So it is our duty to see that whatever we can do to the general public. I always feel you and me, God has given us this gift to be healthcare workers. No other profession. The 15,000 lawyers in our country or 4.5
but the lack of people of chartered accountants or 15 million engineers do not have an obligation to the society. They just work and earn their livelihood. But you and me have an obligation, and it is a God-given gift to us. So it is up to us to see, as Dr. Yoganand rightly said, it is up to us to see that the family physician's place rightly should be given by the government. And if our villages are to improve, it's the family physicians who can make a difference, and not the best of the DCs or the superintendents of police. So my urge this day is to see that government rethinks what to be done in this sphere, that the family physician's place has to be reintroduced in every village, so that he is the main, as he rightly said, the budget which is given to Wenlock Hospital should not be the obligation of the superiors. It should be the obligation of the family physician who sent that particular patient to a super specialist. With this little thought of mine, I again urge all of you to undertake whatever research you can. Our country, just about 650 years ago, was economically, culturally, in every way, financially, was number one country. China was number two. And today we are economically 134. Though the GDP says we will be the third or fourth, no. We are still 154 in the hierarchy of nations. If you want to win that particular place, it is you and me. Any country, it depends on the health of a nation and not on the financial aspect, and not the dollar or the pounds. It depends on the health of the nation. And this the government has to realize. A healthy nation is the vibrant nation. So with this little thought, let us be very vigilant, and let us march forwards very firm in our faith to see that our profession as a whole is recognized by the politicians, that they are the main block to improve this great country as a healthy nation. Thank you very much indeed. ನಾನು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುವ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ಗೆಸ್ಟ್ ಆಗಿದ್ದಲ್ಲಿ. ಹಿ ಹ್ಯಾಸ್ ಸೋ ಮೆನಿ ರಿಯಲ್ ಕೇಸಸ್ ಟು ಟೆಲ್ ಇಟ್ ದಟ್ ಇನ್ಸ್ಟೆನ್ಸ್, ಅಂಡ್ ಎವ್ರಿಥಿಂಗ್ ಈಸ್ ಟೋಟಲಿ ಡಿಫರೆಂಟ್. ದಟ್ಸ್ ವಾಟ್ ಮೇಕ್ ಹಿಮ್ ಆಸ್ ಅ ಲೆಜೆಂಡ್. ಅಂಡ್ ಇಫ್ ಯು ಕೆಪ್ಟ್ ಯುವರ್ ಇಯರ್ಸ್ ಓಪನ್, ಅವರು ಹೇಳಿದ್ರು ನಾನು ಕನ್ನಡ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮಿಂಗ್ ಅಂಡ್ ಯುವರ್ ಪ್ರೆಸೆನ್ಸ್ ಆನ್ ದಿ ಸ್ಟೇಜ್ ಸರ್. ಮತ್ತೊಮ್ಮೆ ತಮಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಕೆಲವು ಸಾಧಕರನ್ನ ಈ ವೇದಿಕೆಯ ಮೇಲೆ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಒಬ್ಬೊಬ್ಬರನ್ನಾಗಿ ನಾನು ವೇದಿಕೆಗೆ ಕರೀತೇನೆ, ಹಾಗೆ ಅವರ ಪರಿಚಯವನ್ನ ತಮ್ಮ ಮುಂದೆ ಡಾಕ್ಟರ್ಗಳು ಇಡ್ಲಿಕ್ಕಿದ್ದಾರೆ. ಮೊದಲನೇದಾಗಿ the inaugurator whom we have on the stage, Dr. Yoganand Reddy sir. I request you to come on to the front of the dais and occupy the seat. Your good self to occupy the felicitation seat, and may I now request Dr. J.N. Bhatt sir to read out his introduction or citation. I request. First of all, thanks a lot, Dr. Yoganand Reddy, because you have really touched. Wonderful, very wonderful. You should be the leader for so many more years. To come to your IMACG, Dr. Y.C. Yoganand Reddy, in deep appreciation of your passionate dedication and unwavering commitment to the principles and ideals of the medical fraternity and to the greater community in service of the society. In commendation for your invaluable contribution in saving and healing countless precious lives, even when faced with the severe challenges and adverse ability to make efficiency and a helpful attitude standard rather than exception, spreading smiles across the miles and leaving an indelible mark on society. In admiration of your extraordinary efforts beyond the professional call of duty, making us all immensely proud of you.
This is given by IMA CGP Con at 2024 Karnataka. ಸ್ವೀಕರಿಸಿದ್ದಕ್ಕೆ ಡಾಕ್ಟರ್ ಯೋಗಾನಂದ್ ರೆಡ್ಡಿ ಅವರಿಗೆ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಮೇ ನೌ ರಿಕ್ವೆಸ್ಟ್ ಡಾಕ್ಟರ್ ಶ್ರೀನಿವಾಸ್ ಎಸ್ ಸರ್, who's a IMA Karnataka State Branch President, to occupy the seat on the front, sir, to read out the citation. It gives us immense pleasure to extend our heartfelt congratulations and deepest respect for your exemplary contributions to the medical field, particularly in the field of pediatrics. Your illustrious career marked by numerous leadership roles, including your current position as the President of Indian Medical Association, Karnataka State, and as a syndicate member at the Rajiv Gandhi University of Health Sciences, stands as a testament to your unwavering commitment to healthcare and education. Your dedicated service as professor and head of the Department of Pediatrics at the Abbakka Institute of Medical Sciences and Research Center continues to inspire medical professionals and students alike. We also commend your efforts as the chairman of the District Advisory Committee of PCPNDT Bengaluru Urban, along with your past distinguished roles as principal and dean at SSIMS T. Begur, vice principal at the same institution, and your leadership in the national committees such as National IMS Standing Committee for Child Health. Your academic contributions, including over 40 publications in prestigious national and international journals, have significantly advanced pediatric care and medical knowledge, further enhancing your stature as a scholar and thought leader in medical community. Your relentless pursuit of excellence, evidenced by your leadership in the IMA and Indian Association of Pediatrics, has left an indelible mark on the healthcare landscape. We are honored to acknowledge your profound influence and celebrate your journey from your early days as an MBBS graduate from WIMS Ballari Medical College to become one of the most respected pediatricians and educators in the country. In the light of your exceptional contributions, we present this letter of honor with sincere admiration and gratitude for your selfless service to the humanity. Your accomplishments are an inspiration, and we wish you continued success in all your endeavors. Thank you so much, Dr. Avin B.R. Alvas, sir. I request the dignitaries on the dais to felicitate Dr. Srinivas. Yes, sir. ಸನ್ಮಾನ್ಯ ಶ್ರೀ UT ಖಾದರ್ ತಮ್ಮನ್ನ ಈ ಸಮ್ಮೇಳನಕ್ಕೆ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಒಂದು ಬಾರಿ ಚಪ್ಪಾಳೆಯ ಮೂಲಕ ನಮ್ಮ ವಿಧಾನಸಭಾಧ್ಯಕ್ಷರನ್ನ ಸ್ವಾಗತಿಸಿಕೊಳ್ಳೋಣ. ಓರ್ವ ಸಾಧಕ ಡಾಕ್ಟರ್ ಸದಾಶಿವ್ ಪೊಳ್ನಾಯ ಸರ್, ಗೌರವಾಧ್ಯಕ್ಷರು, ಈ ಆರ್ಗನೈಸಿಂಗ್ ಕಮಿಟಿಯ ಗೌರವಾಧ್ಯಕ್ಷರು ಡಾಕ್ಟರ್ ಸದಾಶಿವ್ ಪೊಳ್ನಾಯ ಸರ್ ತನ್ನ ಅಲಂಕರಿಸಬೇಕು. ಹಾಗೆ ತಮ್ಮ ಪರಿಚಯವನ್ನ ನಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಡಾಕ್ಟರ್ ಹರಿದಾಸ್ ರೈ. Dignitaries on and off the dais. It gives me great pleasure. Dr. Polnaya was born in 1947, just prior to independence, in a village, in a remote village called Bulerikatta. He started his practice and has been practicing. He worked for a brief while in government Venlock Hospital, and then he started his practice in Ullal in the year, and he's been 52 years now.
I'll slightly digress from the prepared text because he is a unique character who started the concept of the doctor couple running a clinic in a highly volatile place like Ullal, and has been hugely successful. He ran a small hospital for many years after the tragic death of his wife due to cancer. I mean, she had renal complications also after the operation. He actually gave this hospital to us we run his hospital now. And he is one of the most knowledgeable general practitioners I've met in my life. It is a little known fact that he has won 90% of the medical quizzes conducted by the IMA Mangalore branch, and this includes all the specialists across all divisions. So he is a very unique character. I have digressed from the text that is prepared for me because everybody can read from it. So I wish him all the best in his future. Thank you so much, Dr. Haridas. And congratulations and best wishes to Dr. Sadashiv Palnaya, sir. Thank you so much. Moving forward, may I now request the President of Family Doctors Association, Dr. Annaya Kulal Ulturu, ಈ ಒಂದು ಸಮ್ಮೇಳನದ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವಂತವರು ತಾವು ಈ ಸನ್ಮಾನ ಪೀಠವನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ತಮ್ಮ ಪರಿಚಯವನ್ನ ಈ ಸಭೆಯ ಮುಂದಿಡ್ಲಿಕ್ಕೆ ಇದ್ದಾರೆ ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ಸರ್. ನಮಸ್ತೆ. ಸನ್ಮಾನ ಪೀಠದಲ್ಲಿರುವವರು ನಮ್ಮ ಇವತ್ತಿನ ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ಎಂ ಅನ್ನಯ್ಯ ಕುಳಾಲ್ ಉಳ್ತೂರವರು. ಮುಂಜಾನೆ ಹೂವು ರವಿಯ ಕಾಂತಿಯ ಬಯಸಿದೊಡನೆ ಕಾಂತಿ ದೊರೆತು ಅರಳುವಂತೆ, ನೀರ ಬಯಸಿದ ಗಿಡಕ್ಕೆ ವರುಣದೇವನೇ ಧರೆಗಪ್ಪಳಿಸಿದಂತೆ, ಮಗು ತಾಯಿಯ ಬಯಸಿದೊಡನೆ ತಾಯಿಯ ಎದೆ ಹಾಲು ದೊರೆತಂತೆ, ಅದೆಷ್ಟೋ ಅಸೌಖ್ಯರ ಪಾಲಿಗೆ ಧನ್ವಂತರಿ ದೇವ ದೊರೆತಂತೆ ಅನೇಕರ ಕಷ್ಟಗಳನ್ನು ದೂರೀಕರಿಸಿದವರು ನೀವು. ಉಡುಪಿ ಜಿಲ್ಲೆಯ ಕುಂದಾಪುರ ಜಿಲ್ಲೆಯ ಉಳ್ತೂರೆಂಬಲ್ಲಿನ ಕೃಷಿ ಕುಟುಂಬದ ಪುಟ್ಟಣ್ಣ ಕುಲಾಲ್ ಮತ್ತು ಶ್ರೀಮತಿ ಚಂದಮ್ಮ ದಂಪತಿಗಳಿಗೆ ಮಗನಾಗಿ ಜನಿಸಿದಿರಿ. ಆರ್ಥಿಕ ಮುಗ್ಗಟ್ಟಿನಿಂದ 5ನೇ ತರಗತಿಯಲ್ಲಿಯ ವಿದ್ಯಾಭ್ಯಾಸ ಮೊಟಕುಗೊಳಿಸಬೇಕಾದ ಅನಿವಾರ್ಯತೆ ಬಂದಾಗ ಬೆಂಗಳೂರಿನ ಹೋಟೆಲ್ ಕೆಲಸಕ್ಕೆ ಸೇರಿದಿರಿ. ಚುರುಕು ವಿದ್ಯಾರ್ಥಿ ಹೋಟೆಲ್ ಕೆಲಸ ಮಾಡುವುದನ್ನು ನೋಡಲಾರದೆ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಕಾರದಿಂದ ಪ್ರೌಢ ಶಿಕ್ಷಣವನ್ನು ಮುಗಿಸಿದಿರಿ. ವೈದ್ಯನಾಗಬೇಕೆನ್ನುವ ಹಂಬಲ ಮೊದಲ ಹಂತದಲ್ಲಿ ಕೈಗೂಡದಾಗ BSc ಪದವಿ ಪಡೆದು ಆನಂತರ ಅದೇ ಕೋಟದಡಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ MBBS ಪದವೀಧರರಾದಿರಿ. ಹಾದಿಯಲ್ಲಿರುವ ಕಲ್ಲುಗಳನ್ನು ತಡೆಗಳು ಅಂದುಕೊಳ್ಳದೆ ಮೇಲೆ ಇರುವ ಮೆಟ್ಟಿಲುಗಳನ್ನಾಗಿ ಪರಿವರ್ತಿಸಿದ ಸಾಧಕರು ನೀವು. ವೈದ್ಯನಾದವನು ಕೇವಲ ರೋಗಕ್ಕೆ ಮದ್ದು ಕೊಡುವವನೆಂಬ ಮಾತಿಗೆ ವ್ಯತಿರಿಕ್ತವಾಗಿ ಜನಾನುರಾಗಿ ವೈದ್ಯನಾಗಿ, ಶಿಕ್ಷಕನಾಗಿ, ಸಾಹಿತಿ, ಬರಹಗಾರನಾಗಿ, ಸಾಮಾಜಿಕ ಹೋರಾಟಗಾರನಾಗಿ, ಸಂಘಟಕರಾಗಿ ವಿವಿಧ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ನೀವು. ತಮ್ಮ ತಂದೆಯ ಹೆಸರಿನಲ್ಲಿ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನವನ್ನು ಹುಟ್ಟುಹಾಕಿ ಆರೋಗ್ಯ, ಶಿಕ್ಷಣ, ಕಲೆ, ಸಾಹಿತ್ಯ, ನಾಡು ನುಡಿ, ನೆಲಜಲ, ಪರಿಸರದ ಬಗ್ಗೆ ಜನಜಾಗೃತಿ ಮತ್ತು ಸಾಮಾಜಿಕ ಹೋರಾಟವನ್ನು 25 ವರ್ಷದಿಂದ ಸಂಘಟಿಸ್ತಾ ಬಂದಿದೆ. ತುಳುವೇ ನಿತ್ಯ ಎಂಬ ಘೋಷಣೆಯೊಂದಿಗೆ ಕನ್ನಡದ ಕಟ್ಟೆ ಎಂಬ ಚಿಂತಕರ ಚಾವಡಿಯನ್ನು ಹುಟ್ಟುಹಾಕಿ 20 ವರ್ಷಗಳಿಂದ ಮುನ್ನಡೆಸುತ್ತಿರುವುದು ವೈದ್ಯರಲ್ಲೋರ್ವ ಹೋರಾಟಗಾರ ಎಂಬ ನಿಮ್ಮ ವ್ಯಕ್ತಿತ್ವದ ಪರಿಚಯ ನೀಡಿದೆ. 25 ವರ್ಷಗಳ ಕಾಲ ಶ್ರೀನಿವಾಸ ಮೆಡಿಕಲ್ ಕಾಲೇಜಿನ ಬೇರೆ ಬೇರೆ ವಿಭಾಗಗಳಲ್ಲಿ ವೈದ್ಯರಾಗಿ, ವೈದ್ಯಕೀಯ ಶಿಕ್ಷಕರಾಗಿ, ಆರೋಗ್ಯ ಆಸ್ಪತ್ರೆ ನಿರ್ವಹಣೆಯಲ್ಲಿ ತಜ್ಞರಾಗಿ ಕಾರ್ಯನಿರ್ವಹಿಸಿದ ಅನುಭವ ನಿಮ್ಮದು. ಭಾರತೀಯ ವೈದ್ಯಕೀಯ ಸಂಘದ ಮಂಗಳೂರಿನ ಅಧ್ಯಕ್ಷರಾಗಿ, IMA ಟ್ರಸ್ಟ್ ಸದಸ್ಯರಾಗಿ, ರಾಜ್ಯ ಉಪಾಧ್ಯಕ್ಷರಾಗಿ, IMA ಫೋಕಸ್ ಕಾರ್ಯದರ್ಶಿಯಾಗಿ, IMA CGPಗೆ 2 ಬಾರಿ ಅಧ್ಯಕ್ಷರಾಗಿ, IMA ವೈದ್ಯ ಬರಹಗಾರರ ಬಳಗವನ್ನು ಹುಟ್ಟುಹಾಕಿ ರಾಜ್ಯ ಮತ್ತು ಕೇಂದ್ರ ಸಮಿತಿಯಲ್ಲಿ ಸತತವಾಗಿ ದುಡಿದ ಅನುಭವ ನಿಮ್ಮದು. ಪ್ರಸ್ತುತ ವೆಲ್ನಾಕ್ ಆಸ್ಪತ್ರೆಯ ಪ್ಯಾಲಿಯೇಟಿವ್ ಮತ್ತು ಎಲ್ಡರ್ಲಿ ಕೇರ್ ಮುಖ್ಯಸ್ಥರಾದ ಡಾಕ್ಟರ್ ಎಂ ಅನ್ನಯ್ಯ ಕುಳಾಲ್ ಉಳ್ತೂರ್ ಅವರ ಅಪರೂಪದ, ಅಸಾಧಾರಣ, ಬಹುಮುಖದ, ಸಮಾಜಮುಖಿ, ಸ್ನೇಹಮಯಿ ಕುಟುಂಬ ವೈದ್ಯರು. ಚುಚ್ಚುಮದ್ದಲ್ಲ ಕಷಾಯ, ಮುಗುಳ್ನಕ್ಕು ಮುಂದೆ ಸಾಕು, ಸದ್ದಿಲ್ಲದೆ ಸುದ್ದಿಯಾಗಿ ಎಂಬ ಚುಟುಕು ಬರಹಗಳಿಂದ ಆರೋಗ್ಯ ಜಾಗೃತಿ ಮತ್ತು ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅರ್ಥಪೂರ್ಣ ಬರಹಗಳಿಂದ ತನ್ನ ಛಾಪನ್ನು ಮೂಡಿಸಿರುವ
ಮಂಗಳೂರಿನಲ್ಲಿ 2010 ನಡೆದ IMA ರಾಜ್ಯ ಸಮ್ಮೇಳನ, 2017 CGP ರಾಜ್ಯ ಸಮ್ಮೇಳನ, 2019 ನಡೆದ ವೈದ್ಯ ಬರಹಗಾರರ ಪ್ರಥಮ ಸಾಹಿತ್ಯ ಸಮ್ಮೇಳನ ಹಾಗೂ ಇಂದಿನ ಈ CGP ರಾಜ್ಯ ಸಮ್ಮೇಳನಗಳ ಜವಾಬ್ದಾರಿ ತಗೊಂಡು ಅವುಗಳ ಯಶಸ್ಸಿಗೆ ಸದ್ದಿಲ್ಲದೆ ದುಡಿದ ತಮ್ಮನ್ನು ಈ ಸಮ್ಮೇಳನದ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ಸಲ್ಲಿಸಿ ತೇಳ್ತಾ ಇರುವ ಮಾನ್ಯ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ಅವರಿಗೆ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಗೌರವಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಸದಾಶಿವ್ ಪೊಳ್ನಾಯ ಸರ್ ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದನ್ನು ಬಹಳ ಚುಟುಕಾಗಿ ಮುಗಿಸ್ತೇನೆ. ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯ ಉಪಸ್ಥಿತರು ಪ್ರತ್ಯೇಕವಾಗಿ ಹೇಳೋದಿಲ್ಲ, ಇದರ ಮೊದಲೇ ಹೇಳಿ ಆಗಿದೆ. ಮುಂದೆ ಆಸೀನರಾಗಿರುವಂಥ ಕಣ್ಮಣಿಗಳು ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ ಆಡಿಯನ್ಸ್ ಇಲ್ಲದ್ರೆ ಸ್ಟೇಜ್ ಇಲ್ಲ ಯಾವಾಗಲೂ. ಸೊ ನಿಮ್ಮ ಪ್ರೆಸೆನ್ಸು ಬಹಳ 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 ಪ್ರಸ್ತುತ. ಆಮೇಲೆ ನನಗೆ ಹೆಚ್ಚೇನು ಹೇಳಲಿಕ್ಕಿಲ್ಲ. ಗೌರ್ಮೆಂಟು ಒಮ್ಮೊಮ್ಮೆ ನನ್ನ ಕಾಲದಲ್ಲಿ ನಾನು ಮೆಡಿಕಲ್ ಫಾರ್ಮಕಾಲಜಿಲಿರುವಾಗ MBBS ಕಡಿಮೆ ಆಯಿತು, ಎಲ್ಲ LMP ಅಂತ ಹೇಳಿಕೊಂಡು ಕಂಡೆನ್ಸ್ಡ್ MBBS ಕೋರ್ಸ್ ಸ್ಟಾರ್ಟ್ ಮಾಡಿತ್ತು. ಅದರಲ್ಲಿ ನನ್ನ ಸೈಡೇ ಕೂತ್ಕೊಳ್ಳೋರು ನನ್ನ ತಂದೆ ಪ್ರಾಯದವರು. ನಾನು ಫಾರ್ಮಕಾಲಜಿಲಿಗೆ ಓದ್ತಾ ಇರುವಾಗ ಅವ್ರಿಗೆ ಏನು ಅರ್ಥ ಆಗ್ತಾಯಿಲ್ಲ. ಹೆಲ್ತ್ ಸೆಂಟ್ರಲ್ಲಿ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಕೊಡಿರಬೇಕು, ಅದು ಎಲ್ರಿಗೂ ಗೊತ್ತಿಲ್ಲ. ಕೆಲವರು ಆ್ಯಸ್ಪಿರಿನ್ನು ಕೊಡ್ತಾಯಿದ್ರು. ಆ ಒಂದು ಕಾಲ ಇತ್ತು. ಅದನ್ನು ಕಡೆಗೆ ಆಗೋ ಗೌರ್ಮೆಂಟಿಗೆ ಗೊತ್ತಾಯಿತು ಇದು ಕಂಡೆನ್ಸ್ಡ್ MBBS ಅಲ್ಲ, ಕಂಡೆಮ್ಡ್ MBBS ಆಗುತ್ತೆ ಅಂತ. ಆಮೇಲೆ ನಿಲ್ಲಿಸಿದರು. ಮತ್ತು ಕೋವಿಡ್ ಒಂದು ವಿಷಯ. ಕೋವಿಡ್ ಪ್ಯಾಂಡಮಿಕ್ ಆಗಿರುವಾಗಲೂ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಇನ್ನೊಬ್ಬರು ನನಗೆ ಹೆಸರು ಗೊತ್ತಿಲ್ಲ, ಬಂಟ್ವಾಳದಲ್ಲಿ 2 ಡಾಕ್ಟ್ರು ಡೇ ಆ್ಯಂಡ್ ನೈಟ್ ಕೋವಿಡ್ಗೆ ಹೆದರದೆ, ಅಂದರೆ ಐ ನೋ ಹೌ ಕೋವಿಡ್ ಸ್ಪ್ರೆಡ್ಸ್. ಇಟ್ ಅಫೆಕ್ಟ್ಸ್ ಓನ್ಲಿ ದ ಸಸೆಪ್ಟಿಬಲ್ ಪೀಪಲ್, ಆರ್ಗನ್ ಡ್ಯಾಮೇಜ್, ಏಜಡ್, ಇಮ್ಯುನೋಕಾಂಪಿಟೆನ್ಸಿ ಡಿಫಿಷಿಯಂಟ್ ಪೇಷಂಟ್ಸ್, ರೋಗಿಗಳನ್ನು ಮಾತ್ರ ಅಫೆಕ್ಟ್ ಮಾಡ್ತದೆ. ಇಫ್ ಯು ಆರ್ ಯಂಗ್, ಎನರ್ಜೆಟಿಕ್, ಇಮ್ಯುನೋಕಾಂಪಿಟೆಂಟ್, ನಥಿಂಗ್ ವಿಲ್ ಹ್ಯಾಪನ್. ದಟ್ ಬೇಸಿಕ್ ನಾಲೆಜ್, even WHO was, every month it was stating the strategy. Next Supreme Court came. Nothing is required. No vaccination, no injection. That is left to them only. So that time I was really, even from our administrative authority, Panchayat, they warned me, "Doctor, what you are doing?" I said, what to do? I cannot get out. Because the whole road, complaint is coming, whole road is blocked. What to do? You send up police people. How can I get out? How is it possible? No, I cannot deny anybody, any patient, my eligible treatment. Even though treatment is not there, but the faith. Even though you give paracetamol, after all viral infection, what happens? Nothing. So that also paracetamol becomes a Sanjeevani like, if it is given from your hand. So those were the days. I worked even in COVID days, in spite of my friends, colleagues, relatives call, shut your clinic. Please shut your clinic. I never bothered. So those were the days I practiced, and this is the third generation. If you say every 15 to 20 years, one generation, this is the third generation I am going. The first generation ended up, because of a polluted environment, polluted water, roundworm infestation was enough. I used to maximum piperazine citrate in jars.
Every week 2 jars. I was giving it free. Piperazine citrate was so much. I mean, so much I was using. So I was giving this thing free. 5 rupees, 1 can, I was giving. Even people, started rushing to take that. So it was impossible. So roundworm infestation also, what all talks? Doctor, how gulmavayu, how urisitavayu, how puriyattu. ಹೀಗೇ ಹೇಳ್ಕೊಳ್ತಾ ಇದ್ದರು ಜನರು. ಹೌದು, ನಾನದನ್ನು ನಿಮಗೆ ಹೋಗಲಿಕ್ಕೆ ಕೊಡೋದಿಲ್ಲ, ಅದು ಶಾಂತ ಆಗಲಿಕ್ಕೆ ಕೊಡೋದು ಮದ್ದು. ಅದು ಹುಳ ಶಾಂತಾಗಿ ಮಲ್ಕೊಳ್ತದೆ, ಏನಾಗೋದಿಲ್ಲ ಅಂತ ಹೇಳಿ ಅವರನ್ನು ಧೈರ್ಯ ಮಾಡಿ, ಅಯ್ಯೋ ಹೇಳಿ ಒಬ್ಬ ಓಡಿ ಬರ್ತಾನೆ, ಸರ್ 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 ಅದು ಒಂದು ಮೂಗಿನಲ್ಲಿ ಬಂತು ಅಂದರೆ ಒಂದು 500 to 1000 worms with intestinal obstruction. I referred the patient to surgeon Dr. C.R. Vallad. He operated, removed for half an hour, he removed the roundworm bulge, and so were the days. ಸೊ ಮುಗಿದಲ್ಲಿ ಬಂದಕ್ಕೆ ಏನು ಹೆದರಬೇಡ, ಅದು ನೋಡು, ತಾಯಿ ಹುಳ ಕೆಳಗಡೆಯಿಂದ ಹೋಗೋದಿಲ್ಲ, ಅದು ಮೇಲಿಂದಲೇ ಬರೋದು, ಅದು ಅಲ್ಲಿ ಸಮಾಧಾನ ಆಗ್ತದೆ ಅವರಿಗೆ. ಸೊ ಏನಾದರೂ ಅಟ್ ದಟ್ ಮೊಮೆಂಟ್ ಯು ಸ್ಯಾಟಿಸ್ಫೈ ದ ಪೇಷಂಟ್, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಜನರೇಷನ್ ಆಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಆ್ಯಂಡ್ ಆಲ್ ದ್ಯಾಟ್, ನಾವು ವೈರಲ್. So these were the days, changing often. Unless you update and upgrade your general practice, you are nowhere. So stating these opinions, I wish to end my talk because time is already lapsing and so many things are there to talk. So this is not the right dash to express all. Thank you very much. Thank you so much, Sadashiv Polnayas. Annadani Metisur, who has all the way travelled from Mundogi to address the gathering on behalf of all the dignitaries on the desk. Sir, I request you to address the gathering. ಊಟದ ಸಮಯ, ಊಟ ಮತ್ತು ನಿಮ್ಮ ಮಧ್ಯೆ ನಾನು ನಿಲ್ಲೋದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರೇ, IMA ಹಾಗೂ ವೈದ್ಯಕೀಯ ರಂಗದ ಗಣ್ಯಾತಿ ಗಣ್ಯರೇ ಹಾಗೂ ದಿಗ್ಗಜರೇ, ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರುವಂಥ ಎಲ್ಲ ವೃತ್ತಿ ಬಾಂಧವರೇ, ಎಲ್ಲರಿಗೂ ಅನಂತ ವಂದನೆಗಳು. ಒಂದು ಕಾಲಕ್ಕೆ ಹೇಳ್ತಾಯಿದ್ರು, ಈ ಮಾಡರ್ನ್ ಮೆಡಿಸಿನ್ ವೈದ್ಯ ಅಂದರೆ ಎ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಎ ಗೈಡ್ ಇನ್ ದ ಕಮ್ಯುನಿಟಿ. ಬಟ್ ಈಗ ಏನಾಗಿದೆ ಅಂದರೆ, ಹಿ ಈಸ್ ನೋ ಲಾಂಗರ್ ಎ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಇನ್ ದ ಕಮ್ಯುನಿಟಿ. ದಿ ಫ್ಯಾಮಿಲಿ ಮೆಡಿಸಿನ್ practitioner's place has been getting replaced slowly by the practitioners of other systems of medicine. With the advancement of science and the availment of all the investigatory gadgets, the medical fraternity has been so much overcrowded with specialists that a general practitioner or family physician is feeling a small person amidst a medical fraternity of experts, treating only cough, cold and fevers and leaving the difficult ones to specialists. But all over the world, the family practitioner has been accepted as the most cost-effective and the best health care provider at the primary level. This has been accepted. So what to do? So we have to encourage the family practitioner by making availability of skill development programs for the family physicians or the family practitioners. Like Dr. Yogananda Reddy mentioned, we have to develop some post-grad courses in the family medicine, like diploma or MD, like that. ನಾನು IMA ಪ್ರೆಸಿಡೆಂಟ್ ಇದ್ದಾಗ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಗೆ ಅನೇಕ ಬಾರಿ ರಿಕ್ವೆಸ್ಟ್ ಮಾಡಿದೆ, ಎಲ್ಲ ಮೆಡಿಕಲ್ ಕಾಲೇಜ್ಗಳೇ ನಿಮಗೆ ರೆಕಗ್ನಿಷನ್ ಕೊಡಬೇಕಂದ್ರೆ ನೀವು ಫ್ಯಾಮಿಲಿ ಮೆಡಿಸಿನ್ ಒಂದು ಚೇರ್ ಓಪನ್ ಮಾಡಿರಿ, ಡಿಪಾರ್ಟ್ಮೆಂಟ್ ಓಪನ್ ಮಾಡಿರಿ, ಅಲ್ಲಿ ತೊಗೊಂಡು ಭಾಳಷ್ಟು ಜನ ಫ್ರೀ ಜಿ ಮಾಡಬೇಕು, ಪಾಸ್ ಮಾಡಬೇಕು ಅಂತ ಕ್ರೇಜ್ ಇರುತ್ತೆ. ದರ್ ಇಸ್ ಅ ರ್ಯಾಟ್ ರೇಸ್ ಫಾರ್ ಟು ಬಿಕಮ್ ಸ್ಪೆಷಲಿಸ್ಟ್ ಆ್ಯಂಡ್ ಡೂ ಪೋಸ್ಟ್ ಗ್ರೇಡ್ ಡಿಗ್ರೀಸ್. ಸೊ ಇನ್ ದಿಸ್ ರ್ಯಾಟ್ ರೇಸ್ ಪೀಪಲ್ ಡೋಂಟ್ ಲರ್ನ್ ಇನ್ ದಿ ಹೌಸ್ಮನ್ಶಿಪ್ ಆರ್ ಡ್ಯೂರಿಂಗ್ ದರ್ ಲರ್ನಿಂಗ್ ಕರಿಕ್ಯುಲಮ್. ಅವ್ರಿಗೆ ಹೇಳಿದೆ, ಇಲ್ಲ ಯಾರೂ ಅಕ್ಸೆಪ್ಟ್ ತೊಗೊಳ್ತಾ ಇಲ್ಲ, ನಾವು ನಿಮ್ಗೆ ರೆಕಗ್ನಿಷನ್ ಕೊಡಬೇಕಂದ್ರೆ ಕಂಪಲ್ಸರಿ ಒಂದು 2-3 ಫ್ಯಾಮಿಲಿ ಮೆಡಿಸಿನ್ MD ಆರ್ ಡಿಪ್ಲೊಮಾ ಸೀಟ್ಸ್ ತೊಗೊಳ್ರಿ ಅಂತ ನೀವು ಇನ್ಸಿಸ್ಟ್ ಮಾಡಿ ನಾನು ಹೇಳಿದೆ. ಅದು ಯಾಕೋ ಆಯಿತು ನೋಡೋಣ ಅಂತ ಹೇಳಿದರೆ ಅಷ್ಟೇ, ಅದಲ್ಲಿ ನಿಂತು. ಆದ್ದರಿಂದ ಯೋಗಾನಂದ ರೆಡ್ಡಿ ಅವರು ಬಂದಿದ್ದಾರೆ,
ಮತ್ತು ಇಲ್ಲಿ ಯೂನಿವರ್ಸಿಟಿ ನಮ್ಮ ಅಣ್ಣ ಕುಲರು ಎಜುಕೇಷನ್ ಮೆಡಿಕಲ್ ಎಜುಕೇಷನ್ ಫೀಲ್ಡಲ್ಲಿದ್ದಾರೆ. ಅಟ್ಲೀಸ್ಟ್ ತಮ್ಮ ಕಾಲೇಜುಗಳಲ್ಲಿ ಕೂಡ ಇತ್ತಿತ್ತಲಾಗಿ ಕೆಲವು ಕಡೆ ಬಂದಿದೆ. ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ, ದೆಹಲಿಯಲ್ಲಿ ಕೆಲವು ಯೂನಿವರ್ಸಿಟಿಗಳಲ್ಲಿ ಫ್ಯಾಮಿಲಿ ಮೆಡಿಸಿನ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಬಂದಿದೆ. ನಮ್ಮ ಎಲ್ಲ ಇಲ್ಲಿ MA ಮತ್ತು ವೈದ್ಯಕೀಯ ರಂಗ ದಿಗ್ಗಜರಿದೆ, ಎಲ್ಲರಿಗೂ ಒಂದು ಕಳಕಳಿ ಮನವಿ ಅಂದರೆ ಫ್ಯಾಮಿಲಿ ಮೆಡಿಸಿನ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಯನ್ನು ಸ್ಟಾರ್ಟ್ ಮಾಡಿರಿ. ಸೊ ದಟ್ ದೇ ಕ್ಯಾನ್ ಬಿ ಪೋಸ್ಟೆಡ್ ಇನ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಆ್ಯಂಡ್ ಆಲ್ಸೋ ದೇ ಕ್ಯಾನ್ ಇನ್ ಪ್ರೈವೇಟ್ ಸೆಕ್ಟರ್ ಆಲ್ಸೋ ದೇ ಕ್ಯಾನ್ ಟೇಕ್ ಕೇರ್ ದಿ ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್. ಆಮೇಲೆ ನಮ್ಮ ಯೂನಿವರ್ಸಿಟಿಗಳಲ್ಲಿ ಮತ್ತು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಈಗಿರ್ತಕ್ಕಂಥ ಫ್ಯಾಮಿಲಿ ಮೆಡಿಸಿನ್ ಪ್ರಾಕ್ಟೀಸ್ನರ್ಸ್ಗೆ ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಡೆವಲಪ್ ಮಾಡಿದರೆ ನಾವು ಇದನ್ನು ಪ್ರಮೋಟ್ ಮಾಡಲಿಕ್ಕೆ, ಇದನ್ನು ಇಳಿಲಿಕ್ಕೆ ಸ್ವಲ್ಪ ಸಹಾಯ ಮಾಡಿದಂಗೆ ಆಗ್ತದೆ. ಆದ್ದರಿಂದ ಸೊ ಫ್ಯಾಮಿಲಿ ಮೆಡಿಸಿನ್, ವಾಟ್ ಈಸ್ ದ ಟೇಕ್ ಹೋಮ್ ಮೆಸೇಜ್? ಯು ಶುಡ್ ಡೆವಲಪ್ ದಿಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಫಾರ್ ದ ಫ್ಯಾಮಿಲಿ ಮೆಡಿಸಿನ್ ಪ್ರಾಕ್ಟೀಸ್ನರ್ಸ್ ಆ್ಯಂಡ್ ಆಲ್ಸೋ ದಿ ಡೆವಲಪ್ ಸಮ್ post graduate courses in the family medicine, so that this system of family institution of family practice or the family medicine will prevail in the community for a long time, so that it will in turn help the community to get the cost effective and the best primary health care delivery system. So thank you all. Thank you so much, Dr. Anda Nimetis. For your word request, Dr. Srinivas, yes, sir, to address the gathering with his presidential remark. ಎಲ್ಲರಿಗೂ ಸೊ ವಿಶೇಷವಾಗಿ ಈಗ ತಾನೇ ನಮ್ಮ KMC ಪ್ರೆಸಿಡೆಂಟ್ ಡಾಕ್ಟರ್ ಯೋಗಾನಂದ ರೆಡ್ಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. LMP ಯಾವ ಥರ ನಮ್ಮ ಪ್ರಾಕ್ಟೀಸ್ ಕೋರ್ಸಸ್ ಎಲ್ಲ ಸ್ಟಾರ್ಟ್ ಆಯಿತು ಅಂತ ತುಂಬ ವಿಸ್ತಾರವಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಅದಕ್ಕೆ ಅವ್ರಿಗೆ ನಂಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತಾ, ನಮ್ಮ ಶಾತಾರಾಮ್ ಸರ್ ಸೊ ವೈಸ್ ಚಾನ್ಸಲರ್ ಆಗಿರುತ್ತೆ, ತುಂಬ ಹಿರಿಯ ವ್ಯಕ್ತಿ, ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ನಾನು ವಂದನೆ ಅರ್ಪಿಸ್ತಾ, ಎಲ್ಲ ವೇದಿಕೆ ಮೇಲೆ ಗಣ್ಯರು, ನಮ್ಮ ಅನೈಕುಲಾಲ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ವಂಡರ್ಫುಲ್ ವರ್ಕ್ ಹಿಯರ್. ನನಗಂತೂ ಖುಷಿ ಆಗ್ತಾಯಿದೆ. ನನ್ನ ಸ್ಟೇಟ್ IMA ಪ್ರೆಸಿಡೆಂಟ್ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಿದ್ದೀನಿ. ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ಅಕ್ನಾಲೇಜ್ ದ ಗ್ರೇಟ್ ಎಫರ್ಟ್ ಡನ್ ಬೈ ಹಿಮ್. ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಗೊತ್ತಿರುತ್ತೆ, ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ತುಂಬ ದೊಡ್ಡ ಒಂದು ಸಂಸ್ಥೆ. ಸೊ ನಮ್ಮ ಮಾಡರ್ನ್ ಮೆಡಿಸಿನ್ ಡಾಕ್ಟರ್ಸು ವರ್ಲ್ಡಲ್ಲೇ ದೊಡ್ಡ ಸಂಸ್ಥೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ಅದರಲ್ಲಿ ಅದರ ಕಾನ್ಸೆಪ್ಟ್ಸು ಎಲ್ರಿಗೂ ಗೊತ್ತಿರೋ ವಿಷಯ. ಇಟ್ ವಿಲ್ ಟೇಕ್ ಕೇರ್ ಆಫ್ ದ ಡಾಕ್ಟರ್ಸ್, ಅದರಲ್ಲ ಇಟ್ ವಿಲ್ ಟೇಕ್ ಕೇರ್ ಆಫ್ ದ ಪೇಷಂಟ್ಸ್, ಇಟ್ ವಿಲ್ ಟೇಕ್ ಕೇರ್ ಆಫ್ ದ ಡಾಕ್ಟರ್ಸ್. ಅದರಲ್ಲಿ ಅಕಾಡೆಮಿಕ್ಕು ಮತ್ತು ಇನ್ನೊಂದು ವೆಲ್ಫೇರ್ ಮೆಜರ್ಸ್. ಅಕಾಡೆಮಿಕ್ಸಲ್ಲಿ ಗೊತ್ತಿದೆ ನಿಮಗೆಲ್ರಿಗೂ CGP ಇದೆ, AMS ಇದೆ. ಅದರಲ್ಲಿ CGP ನಮ್ಮ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಅವರೇ ಆಲ್ ಓವರ್ ಇಂಡಿಯಾ. ಅದಕ್ಕೆ ಒಂದು ಸಬ್ ಕಮಿಟಿ ಇದ್ದು CGP ಡೈರೆಕ್ಟ್ರು ಆಗ್ತಾಯಿದ್ದಾರೆ, CGP ಸೆಕ್ರೆಟ್ರೀಸು ಎಲ್ಲ ಮಾಡಿ ನಮ್ಮ ಕರ್ನಾಟಕದಲ್ಲೂ ಇಂಪ್ರೂವ್ ಮಾಡ್ಕೊಂಬಂದಿದ್ದೀವಿ. CGP ಡೈರೆಕ್ಟ್ರು, CGP ಸೆಕ್ರೆಟ್ರಿ, ಗವರ್ನಿಂಗ್ ಕೌನ್ಸಿಲ್ ಎಲ್ಲರೂ ನಾವು ಎಲೆಕ್ಷನ್ಸಲ್ಲಿ ಅವನ್ನೆಲ್ಲ ಮುಂಚೂಣಿಯಲ್ಲಿ ತರ್ತಾಯಿದ್ದೀವಿ. ಅದೇ ಥರ ಅನೈಕುಲಾಲ್ ಸರ್ ಈ ಸಾರಿ ಡೈರೆಕ್ಟ್ರ್ ಆದರು. ನೆಕ್ಸ್ಟ್ ಟೈಮ್ ನಮ್ಮ ಶ್ರೀನಿವಾಸ್ ವೇಲುವರು ಬರ್ತಾವ್ರೆ. ಇದೇ ಥರ ಕಂಟಿನ್ಯೂ ಆಗಿ ಹೋಗಬೇಕು, ಇದೇ ಥರ ಮುಂಚೂಣಿಯಲ್ಲಿ ತಗೊಂಡು ಹೋಗಬೇಕು ಇಲ್ಲ. ಸೊ ನಮ್ಮ ಯೋಗಾನಂದ ರೆಡ್ಡಿ ಅವರು ಹೇಳ್ದಂಗೆ ಯಾವ ಥರ ಹಿಂದೆ ನಮ್ಮೂರಲ್ಲಿ ಒಂದು ಆಲ್ಮೋಸ್ಟ್ 50 ಇಯರ್ಸ್ ಬ್ಯಾಕ್ ಒಬ್ಬರು ಚನ್ನಬಸಪ್ಪ ಅಂತ ಒಬ್ಬರು LMP ಡಾಕ್ಟ್ರ್ ಇದ್ದರು. ಅವ್ರು ಇದೇ ಥರ ಕೋಟ್ ಹಾಕ್ಕೊಂಡು ಒಂದು ಕಡೆ ಫುಲ್ ಇಂಜೆಕ್ಷನ್ ಸಿರಿಂಜ್ ಇಟ್ಕೊಂಡು ಇನ್ನೊಂದು ಕಡೆ ಟ್ಯಾಬ್ಲೆಟ್ಸ್ ಇಟ್ಕೊಂಡು ಎಲ್ಲ ಹಳ್ಳಿಗೂ ಬಂದು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ನಾನೇ ಒಂದು 3-4 ಇಯರ್ಸ್ ನಾನು ಚಿಕ್ಕ ಹುಡುಗ ಇದ್ದಾಗ ಅವರೇ ನೋಡ್ಕೊಂಡು ಹೋಗ್ತಾಯಿದ್ರು. ಅವಾಗೆಲ್ಲ LMPನೇ ಇದ್ದಿದ್ದು ಕ್ವೈಟ್, ಅದು ಅಕ್ಸೆಪ್ಟೆಡ್ಡು ಲೈಸೆನ್ಸ್ಡ್ ಒನ್. ಅದೇ ಥರ ಈಗ ಕಡಿಮೆ ಆಗ್ತಾಯಿದೆ. ಮತ್ತು ಇನ್ನೊಂದು ಯೋಗಾನಂದ ರೆಡ್ಡಿ ಅವರು ಹೇಳ್ದಂಗೆ 70 ಇಯರ್ಸ್ ಮೇಲೆ ಬಳ್ಳಾರಿಯಲ್ಲಿರೋ ಪ್ರಾಕ್ಟೀಸ್ನರ್ಸ್ ಮೋರ್ ದೆನ್ 70 ಇಯರ್ಸ್ ಅಂತ. ಯಾಕೆಂದರೆ ನಾನು ಹೇಳ್ತೀವಿ, ಮಳೆಬೆನ್ನೂರು ಅಂತ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಲ್ಲಿ ನಾವು ವಿಸಿಟ್ ಕೊಟ್ಟಾಗ ಅಲ್ಲಿ 9 ಜನ ಡಾಕ್ಟರ್ಸ್ ಇದ್ದರು. ಎಲ್ಲ ಮೋರ್ ದೆನ್ 70 ಇಯರ್ಸ್ ಇರೋರೆ, ಎಲ್ಲ MBBS ಡಾಕ್ಟರ್ಸು. ಆವಾಗಲಿಂದ ಸೇಮ್ ಥಿಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾವ್ರೆ. ಯಾರ್ಯಾರು ಯಂಗ್ಸ್ಟರ್ಸ್ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಯಾರ್ಯಾರು ಡಾಕ್ಟರ್ಸ್ ಅವರು ಎಲ್ಲ ದಾವಣಗೆರೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ PG ಮಾಡಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಅವ್ರು ಸ್ಟಿಲ್ ದೇ ಆರ್ ವರ್ಕಿಂಗ್. ಇದೇ ಒಂದು ವಿಶೇಷ ಒಂದು ಸ್ಥಾನಮಾನ ಈ ಜನರಲ್ ಪ್ರಾಕ್ಟೀಷನರ್ಸ್ಗೆ ಎಸ್ಪೆಷಲಿ ಫ್ಯಾಮಿಲಿ ಡಾಕ್ಟರ್ಸ್ ಕೊಡಬೇಕು ಅಂತಲೂ ನಾನು ಒತ್ತಿ ಹೇಳ್ತೀನಿ. ಎಲ್ರಿಗೂ ಹೇಳೋ ಥರ ನಾನು ಒತ್ತಿ ಹೇಳ್ತೀನಿ ಪ್ರೆಷರ್ಸು. ಈಗ ತಾನೇ ಮೇಟಿಯವರು ಹೇಳಿದ್ರು ಅದಕ್ಕೆ ಹೋದ್ರೆ ಪೋಸ್ಟ್ ಗ್ರಾಜುಯೇಟ್ ತೆಗಿಬೇಕಾಗಿತ್ತು ಅಂತ. ಇನ್ನೂ ಅದು ಆಗಿಲ್ಲ. ಆ್ಯಕ್ಚುಲಿ ಅದು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಈ ಲೋಕಲ್ ಇದಲ್ಲ, ಇದು ವೆಸ್ಟರ್ನ್, ಇದು ಆಲ್ ಓವರ್ ಕಂಟ್ರಿ, ಆಲ್ ಓವರ್ ವರ್ಲ್ಡ್ ದೇ ಅಕ್ಸೆಪ್ಟೆಡ್ ದಿಸ್ ಟೈಪ್ ಆಫ್ ಪ್ರಾಕ್ಟೀಷನರ್ಸ್. ಇದು
ಎಸ್ಪೆಷಲಿ ಜನರಲ್ ಪ್ರಾಕ್ಟೀಸ್ನರ್ಸು. ನನ್ನ ಫ್ರೆಂಡ್ಸೇ ಒಬ್ಬರು ಇಂಗ್ಲೆಂಡಲ್ಲಿ ಒಬ್ಬ ಆಫ್ಥಾಲ್ಮಾಲಜಿಸ್ಟ್ ಇದ್ದಾರೆ, ಅವ್ರ ವೈಫು ಜನರಲ್ ಪ್ರಾಕ್ಟೀಸ್ನರ್ಸ್. ಅವನು ಹೇಳ್ತಾನೆ, ನನಗಿಂತ ಜಾಸ್ತಿ ಸ್ಯಾಲ್ರಿ ನನ್ನ ವೈಫಿಗೆ ಬರ್ತದೆ ಅಂತ. ಸಿ ಈಸ್ ಟೆಲ್ಲಿಂಗ್ ಇಂಗ್ಲೆಂಡಲ್ಲಿ, ಆ್ಯಂಡ್ ಸಿ ಈಸ್ ವೆರಿ ವೆರಿ ಆ್ಯಕ್ಟಿವ್, ವೆರಿ ದಿಸ್ ಒನ್. ಸೊ ದೇರ್ ಆ ಕಾನ್ಸೆಪ್ಟು ಇಂಗ್ಲೆಂಡಲ್ಲಿ ಇದೆ, ಈಗಲೂ ಇಟ್ ಇಸ್ ಗೋಯಿಂಗ್ ಆನ್. ಸೊ ನೀವು ಅಂದ್ಕೊಂಡಿರೋ ಥರ ಕಂಪೇರ್ ಟು ಸ್ಪೆಷಲಿಸ್ಟು, ಕಂಪೇರ್ ಟು ಸೂಪರ್ ಸ್ಪೆಷಲಿಸ್ಟು, ಇವ್ರದ್ದು ಇನ್ನೂ ಕಷ್ಟ ಕೆಲಸ ಅದು. ಜನರಲ್ ಪ್ರಾಕ್ಟೀಸ್ ನಾಟ್ ಸೋ ಈಸಿ, ಬಿಕಾಸ್ ಎಲ್ಲ ಸಬ್ಜೆಕ್ಟು ಅವ್ರ ಟಚ್ಚಲ್ಲಿ ಇರಬೇಕು. ಇವರಾದರೂ ಬರೀ, ಈಗ ನಾನು ಪೀಡಿಯಾಟ್ರಿಷಿಯನ್ ಬರೀ ಪೀಡಿಯಾಟ್ರಿಕ್ಸ್ ನೋಡ್ಕೊಂಡು ಹೋಗ್ಬೋದು, ಸರ್ಜನ್ ಬರೀ ಸರ್ಜನ್, ಆರ್ಥೋಪೆಡಿಕ್ಸ್ ಬರೀ ಆರ್ಥೋಪೆಡಿಕ್ಸ್. ಬಟ್ ಇವರು ಎಲ್ಲ ಗೊತ್ತಿರಬೇಕು ಅವ್ರಿಗೆ. ದೇ ಶುಡ್ ನೋ ಎವ್ರಿಥಿಂಗ್, ನಾಟ್ ಸೋ ಈಸಿ. ಆ್ಯಂಡ್ ಅಪ್ಡೇಟ್ಸು ಗೊತ್ತಿರಬೇಕು, ಕರೆಂಟ್ ಆಸ್ಪೆಕ್ಟ್ಸ್ ಅವರು ನೋಡ್ಕೊತಾ ಇರಬೇಕು, ಯಾವ ಥರ ಬರ್ತದೆ, ಯಾವ ಥರ ಇದಾಗ್ತದೆ, ಎವ್ರಿಥಿಂಗ್ ಸ್ಟಾರ್ಟಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರೀಸ್, ಲೇಸರ್ಸ್ ಏನಿದೆ, ಡರ್ಮಟಾಲಜಿ ಯಾವುದೋ ಹೊಸ ಬಂದ ಎಲ್ಲರೂ ದೇ ಹ್ಯಾವ್ ಟು ಬಿ ಇನ್ ಟಚ್. ಅದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು ಜನರಲ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಶಾಂತಾರಾಮ್ ಸರ್ ಹೇಳ್ದಂಗೆ ಕೋವಿಡ್ಡು ಚೆನ್ನಾಗಿ ಮಾಡಿದ್ದು, ವರ್ಕ್ ಮಾಡಿದ್ದು ಅವರೇ ಅಂತ. ನಾನು ಆವಾಗ ಸೆಕ್ರೆಟರಿ ಆಗಿದ್ದೆ, ಪ್ರೆಸಿಡೆಂಟು ಮಸೂದನ್ ಕಾರ್ಯ ಇದ್ದಾರೆ. ಕೊನೆಗೆ ಕೋವಿಡ್ ಬಂದ ತಕ್ಷಣ ಎಲ್ಲ ಕ್ಲೋಸ್ ಆದಾಗ ನಮಗೆ ಡೈರೆಕ್ಟಾಗಿ ಆರ್ಡರ್ಸ್ ಬಂತು ಐ ಮೀನ್ ಗೌರ್ಮೆಂಟಿಂದ, ಎಲ್ಲ ನಿಮ್ಮ ಡಾಕ್ಟರ್ಸ್ಗೆ ಓಪನ್ ಮಾಡಿ ಅಂಥೇಳಿ. ಅವಾಗೆಲ್ಲ ಓಪನ್ ಮಾಡಿ ನಮ್ಮ ಒಂದು ಸ್ಟೇಟ್ IMAಗೆ ಒಂದು ಹೋಗೊಟ್ಟು ಎಲ್ಲರೂ ಓಪನ್ ಮಾಡಿದ್ರು. ಬಟ್ 92 ಮೆಂಬರ್ಸ್ ಡೆತ್ ಆದರು. 92ನಲ್ಲಿ 90% ಆರ್ ಜನರಲ್ ಪ್ರಾಕ್ಟೀಷನರ್ಸ್. ಅದು ಕರೆಕ್ಟ್. ಈಗಲೂ ಹೇಳ್ತೀನಿ, ಒತ್ತಿ ಹೇಳ್ತೀನಿ, ಎಲ್ಲ ಪ್ರಾಕ್ಟೀಷನರ್ಸು ಇದರಿಂದನೇ ಅವರೇ ತೀರೋಗಿರೋದು. ಯಾಕಂದರೆ ಸಿಂಗಲ್ ಡಾಕ್ಟರ್ ಕ್ಲಿನಿಕ್ ಅವರೇ ತೀರೋಗಿತ್ತು. ಯಾರೂ ಕೋವಿಡ್ ಹಾಸ್ಪಿಟ್ಲ್ ವರ್ಕ್ ಮಾಡೋರು ಯಾರೂ ತೀರೋಗಿಲ್ಲ. ಯಾಕಂದರೆ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ಸು, ಯಂಗ್ಸ್ಟರ್ಸು ವಿತೌಟ್ ಕೋಮಾರ್ಬಿಡ್ ಕಂಡೀಷನ್ಸ್ ಅವರು ವರ್ಕ್ ಮಾಡ್ತಾಯಿದ್ರು. ಯಾರೂ ಅದರಲ್ಲಿ ತೀರೋಗಿಲ್ಲ. ತೀರೋದರೆಲ್ಲ ಜನರಲ್ ಪ್ರಾಕ್ಟೀಷನರ್ಸು. ಯಾಕಂದರೆ ಸಿಂಗಲ್ ಡಾಕ್ಟರ್ ಕ್ಲಿನಿಕ್ ಅವರು ಇವನು ಒಂದು ಮಾನವೀಯತೆಯಿಂದ ಆ ಮನುಷ್ಯತ್ವ ಇಟ್ಕೊಂಡು ಆ ಟೈಮಲ್ಲೂ ನಾವು ನೋಡಬೇಕು ಪೇಷಂಟ್ಗಳಂತ ನೋಡಿ ಪ್ರಾಣನ ಬಿಟ್ಟಿದ್ದಾರೆ ನಮ್ಮ ಜನರಲ್ ಪ್ರಾಕ್ಟೀಷನರ್ಸ್ ಎಲ್ಲ. ಅದನ್ನು ನಾವು ಅರಿತುಕೋಬೇಕು. ಅದನ್ನು ನಾವು ಆಲ್ವೇಸ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಅಕ್ನಾಲೇಜ್ ದ ಗ್ರೇಟ್ ಎಫರ್ಟ್ ಡನ್ ಬೈ ಪ್ರಾಕ್ಟೀಷನರ್ಸ್. ಅದು ಯಾವತ್ತೂ ಇದೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಪರವಾಗಿ ಅದೇ ನಾನು ಯಾವಾಗಲೂ ಹೇಳ್ತೀನಿ. ಬಟ್ ಅದರಲ್ಲಿ ಒಂದೇ ಒಂದು ನಮಗೆ ಒಂದು ಬೇಜಾರಾಗಿರೋ ವಿಷಯ ಅಂದರೆ ಇನ್ಸೂರೆನ್ಸ್ ಜಾಸ್ತಿ ಬಂದಿಲ್ಲ. ಅದ್ರ ಜೊತೆಗೆ ಇನ್ಸೂರೆನ್ಸ್ ಯಾಕೆ ಬಂದಿಲ್ಲ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಬಟ್ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆ ಇನ್ಸೂರೆನ್ಸ್ನ ಕಾಪಾಡ್ತೆ. ಎಸ್ಪೆಷಲಿ ನಮ್ಮ ಯೋಗಾನಂದ ರೆಡ್ಡಿ ಅವ್ರ KSS ಸಿಸ್ಟಮ್ ಇದೆ, ಅದರಿಂದ ಮುಖಾಂತರ ಆಲ್ಮೋಸ್ಟ್ 85 to 90 lakhs ಬರೋವರೆಗೂ ಮಾಡಿದ್ರು ಜನರಲ್ ಪ್ರಾಕ್ಟೀಸ್ಗೆ ಯಾರ್ಯಾರು ಪ್ರಾಣ ಬಿಟ್ಟರು ಆ ಒಂದು ಇದಕ್ಕೆ. ಅದ್ರ ಜೊತೆಗೆ ನಾವೇನು ಮಾಡ್ತೀವಿ, ಡಾಕ್ಟ್ರಿಗೆ ಗೌರ್ಮೆಂಟ್ನೆಲ್ಲ ಒತ್ತಾಯಿಸ್ತಾ ಇದ್ದೀವಿ, ಯಾರ್ಯಾರು ಪ್ರಾಣ ಬಿಟ್ಟರು ಕೋವಿಡಲ್ಲಿ ಅಂತ ಅವ್ರು ಹುತಾತ್ಮರು ಅಂತ ಮಾಡಿ. ಯಾಕಂದರೆ ಅವ್ರಿಗೆ ಗೊತ್ತಿದ್ದು ನಾವು ತೀರೋಗ್ತೀವಿ, ಇದು ಡೇಂಜರ್ ಅಂತ ಗೊತ್ತಿದ್ರು ಪೇಷಂಟ್ ನೋಡಿ ತನ್ನ ಪ್ರಾಣನೇ ಬಿಟ್ಟರು ಡಾಕ್ಟ್ರುಗಳವರಲ್ವ, ಅದಕ್ಕೆಲ್ಲ ಹುತಾತ್ಮ ಅಂತ ಮಾಡಿರಿ ಅಂತ. ಬಟ್ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹೆಡ್ ಕ್ವಾರ್ಟರ್ಸಿಂದ ಅನೌನ್ಸ್ ಮಾಡಿದ್ದಾರೆ. ಬಟ್ ನಮ್ಗೆ ಇನ್ನೂ ಗೌರ್ಮೆಂಟವ್ರು ಮಾಡಿಲ್ಲ. ಮುಂದೆ ನಮ್ಮ ಗೌರ್ಮೆಂಟವರು, ಸೆಂಟ್ರಲ್ ಗೌರ್ಮೆಂಟು ಅಷ್ಟೇ ಯಾರೇ ಆಗಲಿ ಇದಕ್ಕೊಂದು ಮಾಡಿ ಅಂತ ಆಶಿಸುತ್ತಾ ಇಷ್ಟೆಲ್ಲ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದು ಹೇಗೇನು ಒಂದು ನಮ್ಮ ಅನೇಕ ಕುಲಾಲಿ ಇವ್ರಿಗೆಲ್ಲನೂ ವಂದಿಸುತ್ತಾ, ನೀವೆಲ್ಲರೂ ಸೇರಿ ಅಟ್ಲೀಸ್ಟ್ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮುಂದೆ ತನ್ನಿ. ನೀವೆಲ್ಲರೂ ಸೇರಿ ಇನ್ನೂ ಮೆಂಬರ್ಶಿಪ್ ಡ್ರೈವ್ ಮಾಡಿ. ಯಾಕಂದರೆ ನಂಬರ್ ಕೌಂಟ್ಸ್ ಲಾಟ್ ಫಾರ್ ದ ಪೊಲಿಟಿಷಿಯನ್ಸ್. ನಂಬರ್ ಜಾಸ್ತಿ ಇದ್ದಷ್ಟು ನಮ್ಮ ಇದು ಸಬ್ಜೆಕ್ಟ್ಸ್ನೆಲ್ಲ ಚೆನ್ನಾಗಿ ಅವರು ನಾವೇನು ಹೇಳ್ತಿರೋ ಅದನ್ನು ಮುಂದುವರಿಸ್ತಾರೆ, ನಾವೇನು ಹೇಳಿದ್ರು ಅದನ್ನು ತರ್ತಾರೆ, ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ಅಂತ ಹೇಳಿ ನಾನು ಎಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ ಸರ್. Thank you so much, Dr. Srinivas sir, for that through vote of thanks. I request Dr. Avin B.R. Alva sir, Secretary of IMA Mangalore, to make a small announcement. 23rd, 24th ನಮ್ಮಲ್ಲಿ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೂರ್ನಮೆಂಟ್ ಆಗ್ತದೆ. ಅದು 3 ದಿನದ ಟೂರ್ನಮೆಂಟ್. ಆಲ್ಮೋಸ್ಟ್ 50 ಟೀಮ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೇವೆ ಆಲ್ ಓವರ್ ಸ್ಟೇಟ್. ಇದು ದೊಡ್ಡ ಇವೆಂಟ್. 22nd ಬ್ಯಾಂಕು ಇರ್ತದೆ. ಹಾಗೆಯೇ ನಾವಿಲ್ಲಿ 11 ಗ್ರೌಂಡ್ಸಲ್ಲಿ ಕ್ರಿಕೆಟ್ ಕಂಡಕ್ಟ್ ಮಾಡ್ತಾಯಿದ್ದೇವೆ. ಇನಾಗ್ರಲ್ ಸೆರೆಮನಿ ಮಣಿಪಾಲಲ್ಲಿ ಇರ್ತದೆ. ಆಮೇಲೆ ನಮ್ಮ ವ್ಯಾಲೆಟ್ರಿ ಫಂಕ್ಷನ್ ಆ್ಯಂಡ್ ಬ್ಯಾಂಕ್ವೇ ಮಂಗಳೂರು ಇರ್ತದೆ. ದಯವಿಟ್ಟು ಎಲ್ಲರೂ ಯಾರ್ಯಾರು ಇದ್ದೀರಿ ಮಂಗಳೂರಿನ ಹೊರಗಡೆಯವರು ಯಾರು ದಯವಿಟ್ಟು ಬರಬೇಕು. ನವಂಬರ್ 22nd, 23rd, 24th ಅಟ್ಲೀಸ್ಟ್ 22nd ಇರಬೇಕು. ನೀವು ಬ್ಯಾಂಕ್ವೇ ಪಾರ್ಟಿಗೆ ಇರಬೇಕಾಗ್ತದೆ. ಅದಕ್ಕೆ ನಮ್ಮ IMA ವತಿಯಿಂದ ನಮ್ಮ ಆಫೀಸ್ ಬ್ಯಾರಸ್ 2023-24 ಅವರ ಆಫೀಸ್ ಬ್ಯಾರಸ್ ವತಿಯಿಂದ ನಾನು ಎಲ್ಲರನ್ನು ಸ್ವಾಗತವನ್ನು ಮಾಡ್ತೇನೆ. ಬರಬೇಕು ದಯವಿಟ್ಟು. ಮತ್ತು ಇನ್ನೊಂದು ಅನೌನ್ಸ್ಮೆಂಟ್, ನಮ್ಮ ಫಸ್ಟ್ ಟೈಮ್ ನಾವು ನವಂಬರ್ 1 ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ಬ್ಯಾಂಗ್ಳೂರಲ್ಲಿ ಬುಕ್ ರಿಲೀಸ್ ಮಾಡಿದ್ದು ನಮ್ಮ ಒತ್ತಾಯದ ಮೇರೆಗೆ ಇಲ್ಲಿ ಬುಕ್ ರಿಲೀಸ್ ಮಾಡೋದು ಕೇಳ್ಕೊಂಡಾಗ ಅವರು ಒಪ್ಕೊಂಡ್ರು. ಸೊ
ಕನ್ನಡ ಪುಸ್ತಕ. ಆವತ್ತು ಶಾಂತರಾಮ್ ಶೆಟ್ಟಿ ಅವರು ನನ್ನ ಗುರುಗಳು, ಅವರ ಪುಸ್ತಕ ಬಿಡುಗಡೆ ಸಮಾರಂಭ ಕೂಡ ಇದೆ. ಇಲ್ಲಿ ಸ್ಟೇಟ್ ಲೆವೆಲ್ ಕನ್ನಡ ಪರಿಷತ್ನ ಲೀಡರ್ಸ್ ಆಗಿ ಪುನರೂರವರು ಬರ್ತಾ ಇದ್ದಾರೆ, ಕಲ್ಕೂರ್ ಅವರು ಬರ್ತಾರೆ, ಮತ್ತು ಸುಮನ್ ತಲ್ವಾರ್ ಅವರು ಬರ್ತಾರೆ, ಸಿನಿಮಾ ನಟ ಹೈದರಾಬಾದಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಾಗಿ ತಮ್ಮೆಲ್ಲ ವಿನಂತಿಸ್ತೀನಿ, ಎಲ್ಲರೂ ಬರಬೇಕು. ಹಾಗೆ ಇನ್ನೊಬ್ಬರು ಡಾಕ್ಟರ್ ವೀಣಾ ಸುಳ್ಳೆ ಅಂತೇಳಿ, ಈಗ ಒಬ್ಬರು ವೀಣಾ ಸುಳ್ಳಿ ಅವರು ನನಗೆ ಜಸ್ಟ್ ಸಿಕ್ಕಿದ್ರು. ಅವ್ರದ್ದು ವೈದ್ಯ ಬರಹಗಾರ ಸಮಿತಿ ಸಾರಥ್ಯದ ವೈದ್ಯ ಸಂಪದ ಅಂತ ಒಂದು ಬುಕ್ ಬಂದಿದೆ. ಇದು 4ನೇ ಸಂಚಿಕೆ. ಸೊ ಅವರು ಎಲ್ಲರಲ್ಲಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ವರ್ಷದಲ್ಲಿ ಸರ್ 4 ಸಂಚಿಕೆ, 4 ಅಲ್ಲ ಮೇಡಮ್? ಮಾಡ್ತಾರೆ. 4 ಸಂಚಿಕೆ ಇದೆ. ಅದು 2000 ಚಿಲ್ಲರೆನ ಕಟ್ಟಬೇಕಾಗ್ತದೆ. ಸೊ ದಯವಿಟ್ಟು ಇದಕ್ಕೊಂದು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ವೈದ್ಯ ಸಂಪದ ಅಂತೇಳಿ ನನಗೊಂದು ಬುಕ್ ಕೊಟ್ಟಿದ್ದಾರೆ. ಇದು ಯಾರಾದರೂ ಮಂಗಳೂರು ಬ್ರಾಂಚ್ ಅಥವಾ ಹೊರಗಡೆ ಬ್ರಾಂಚ್ ಸುಶಾಂತ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದಕ್ಕೊಂದು ಸಪೋರ್ಟ್ ಮಾಡಿ ಅಷ್ಟೇ. ಕರ್ನಾಟಕ ಸ್ಟೇಟ್ ಬ್ರಾಂಚ್ ಸೆಕ್ರೆಟರಿ ಡಾಕ್ಟರ್ ಕರುಣಾಕರ್ ಎಸ್ ಸರ್ ನಮ್ಮನ್ನ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಡಿಸ್ಕಷನ್ ಆ್ಯಂಡ್ ಡೆಲಿಬ್ರೇಷನ್ ಆನ್ ವಂಡರ್ಫುಲ್ CGP related issues actually. Vaidya Sampata is a publication of Indian Medical Association, really contribute in a big way. We request to become members. It's only 2000 for about 3 years. I request sincerely the members from IMA Mangalore to become take the subscription of this. So now our Reddy sir and Dr. Shantaram sir have rightly pointed out every aspect related to the CGP. There is nothing much really to add up to that. If approximately about 1.3 to 1.4 lakhs of students are coming out of India each year, and why there is shortage of doctors, there is no family physicians. As sir recollected actually, there are no family physicians. This conference should have been as much big as close to about 1,000-2,000 delegates should have been attending this conference, if that were to be the number there in the society actually. If you look at the pyramid actually, nearly 60% should have been family physician at least. 60 to 80% should have been family physician. They should have been the baseline, and then everybody should add up onto that actually. But look at the unfortunate thing, it's in the reverse pyramid where there are very few family physicians are there in this country, and most of them are one or other kind of specialist who are providing the service actually. That's been the pathetic state of our healthcare system at this point of time. I think there's much required to ensure that government brings out whatever the needful amendments or regulations to encourage and motivate people to take up the family physicians. As I told, it's about 1.3, 1.4 lakh students are coming out as MBBS graduates. As we discussed in the morning, that majority just do not have any requisite knowledge or skills actually. Except answering the MCQs, they do not have any skills to manage any patients in the public. When they go to the practice, they are very scared of practicing actually. That's an unfortunate thing. But they are good in answering MCQs actually. So that's a pathetic state. The doctors who are coming out of the medical colleges, they are forced to just treat for the next level of training rather than go for a practice. Most of them are not capable of starting their own clinic after doing their MBBS. That's an unfortunate situation actually. It's not only in the smaller and new medical colleges, the trend is there in every bigger and even the government medical colleges. I think it's a worrying trend as far as the situation goes. Again, same point, 1.4 lakhs, but where are the MBBS doctors? Every time a hospital gives an advertisement for duty doctors, there are no doctors. Ultimately, they appoint the Ayurvedic doctors, other doctors, because there are no MBBS doctors to see anywhere actually. Very unfortunate, isn't it? So this is also happening because there has been a skewed thinking about the post-graduation and super specialization. If there are about 1.3 lakh seats are available, doctors are coming out to the MBBS doctor, nearly about 70 to 80,000 postgraduate seats are available to grab actually. Then where is the question of somebody jumping into practice actually? So this is another thing we have to look at, where how we need to come out with solutions where when we train about 1.5 to 2 lakhs doctors, nearly 1 lakh doctors at least should go for a general practice actually. These are the concepts we have to look at, and unless otherwise we generate that, unfortunately at this point of time it's a dwindling numbers, it's a dying profession as we understand to provide family physician care. But it's also necessary to reinfuse the interest in the members. The IMA is doing that with giving an opportunity or promoting IMA CGP cell to really take up this issue and create an awareness and encourage people to do this practice. We're very thankful to that actually. And as it's pointed out, Santaram sir was rightly pointing out, there are no doctors actually in the periphery. Even Dr. Reddy was telling same thing. If WHO says, I don't know on what base they came to arrive at a policy that
For every 1,000, one doctor has to be there. That distance has to be questioned in a serious way actually. If there are, a doctor cannot go to every village actually. If you take about 50, 100, if you take one village, there may be 50 or 100 families. It all comes to about maybe some 200, 300 members actually. It's not possible to have a doctor in one of these places. Basically, what is important for the governments to come out with a kind of create an hub of the villages where 3 or 4 villages for them, one or two doctors or maybe 1 or 2 physicians to come, so that the practice of family physicians is spread across the country. That need to be looked at actually. So it's already quite late. There are plenty of issues to look at, but I sincerely appreciate the organizing team of IMA Mangalore led by Dr. Bhatt and Dr. Annaya Kulal to really do a wonderful conferences. And IMA KSP appreciates and congratulates them at this point. Thank you so much. Thank you, sir. While understanding your concern towards the ಧನ್ಯವಾದ. ಕಾರ್ಯಕ್ರಮದ ಮೊದಲು ನವೆಂಬರ್ದಲ್ಲಿ 7, 8, 9ಕ್ಕೆ CGP ಕಾನ್ಫರೆನ್ಸ್ ನಡೀಲಿಕ್ಕೆ ಉಂಟು ಚೆನ್ನೈಯಲ್ಲಿ. ಅದರಲ್ಲಿ ಯಾರು 10 ವರ್ಷದಿಂದ ಹೆಚ್ಚು ಸರ್ವಿಸ್ ನಮ್ಮ ಜನರಲ್ ಪ್ರಾಕ್ಟೀಸಿನಲ್ಲಿ ಆಗಿದೋ ಅಂಥವರು ಅಲ್ಲಿ 10 ಇಯರ್ಸ್ ಯಾರಿಗೆಲ್ಲ ಇದು ಪ್ರಾಕ್ಟೀಸ್ ಸರ್ವಿಸ್ ಆಗಿದೋ ಅಂಥವರಿಗೆ ಅಲ್ಲಿ STB ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರೆ. ದೇ ನೀಡ್ ನಾಟ್ ಅಪಿಯರ್ ಫಾರ್ ದ ಎಕ್ಸಾಮಿನೇಷನ್. ಸೊ ಅದರ ಅನುಕೂಲವನ್ನು ಇದನ್ನು ಪ್ರತಿಯೊಬ್ಬರು ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತೇನೆ. ಇನ್ನು ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ಹೆಚ್ಚು ನಾನು ಏನು ವಿಷಯ ಹೇಳಲಿಕ್ಕೆ ಶ್ರಮಿಸೋದಿಲ್ಲ. ನಮ್ಮ ಈ ಕುಟುಂಬ ವೈದ್ಯ ಸಂಘದ 20 ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿಯವರು, ಡಾಕ್ಟರ್ ಯೋಗಾನಂದ ರೆಡ್ಡಿಯವರು, ಡಾಕ್ಟರ್ ಶ್ರೀನಿವಾಸರು, ಇನ್ನು ಡಾಕ್ಟ್ರು ಪವನ್ ಪಾಟೀಲ್, ಡಾಕ್ಟರ್ ಅನ್ನದಾನಿ ಮೇಟಿ, ಡಾಕ್ಟರ್ ಸಾವಿತ್ರಿಯವರು, ಡಾಕ್ಟರ್ PS ಶರ್ಮಾ, ಡಾಕ್ಟರ್ ವೇಣುಗೋಪಾಲ್ ಶ್ರೀನಿವಾಸ್ ವೇಳು, ಆ್ಯಂಡ್ ಡಾಕ್ಟರ್ ಕರುಣಾಕರ್, ಆ್ಯಂಡ್ ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಡಾಕ್ಟರ್ ವೀರಭದ್ರಪ್ಪ ಚಿನ್ನಿವಾಲರ್, ಡಾಕ್ಟರ್ ಸುನಿಲ್ ಅವಿನ್ ಸೆಕ್ರೆಟರಿ ನಮ್ಮ ಬ್ರ್ಯಾಂಚಿನ, ಆ್ಯಂಡ್ ಗೌರವಾಧ್ಯಕ್ಷರಾದ ಡಾಕ್ಟರ್ ಸದಾಶಿವ ಪೊಳ್ನಾಯರು, ಹಾಗೂ ಭಾಗವಹಿಸಿದ ಎಲ್ಲ ವೈದ್ಯರಿಗೂ, ಅದರಲ್ಲಿಯೂ ಹೊರಗಿನ ವೈದ್ಯರಾದಂಥ ಡಾಕ್ಟರ್ ಮುರಳೀಕೃಷ್ಣ 25 ಬಂದಿದ್ದಾರೆ ಕಕ್ಕಿಂಜೆಯಿಂದ, ಡಾಕ್ಟರ್ ಶಶಿಧರ ಬೆಟ್ಟ ಅಂತ ಹೇಳೋರು, ಇನ್ನೂ ಹಲವರಿದ್ದಾರೆ. ಎಲ್ಲರ ಹೆಸರನ್ನು ಹೇಳಲಿಕ್ಕೆ, ಊಟ ಮಾಡದೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಊಟ ಮಾಡಿ ಆದ ಮೇಲೆ ಸಮಾರೋಪ ಸಮಾರಂಭ ಉಂಟು. ಅದರಲ್ಲಿ ಪ್ರತಿಯೊಬ್ಬರಿಗೂ ನಾನು ವಂದನಾರ್ಪಣೆಯನ್ನು ಚಂದದಲ್ಲಿ ಹೇಳ್ತೇನೆ. ನೀವು ಬಹುಶಃ ಎಲ್ಲರೂ ಅಲ್ಲಿವರೆಗೆ ನಿಲ್ಲುವುದಿಲ್ಲ ಅಂತ ಹೇಳಿ ನನಗೊಂದು ಸಂಶಯ ಉಂಟು. ಎಲ್ಲರೂ ಊಟ ಮಾಡಿ ಯಾರೂ ಹೋಗಬೇಡಿ. ಡಾಕ್ಟರ್ NR ಆಚಾರ್ಯರು ಬಂದು ಒಂದು ಕೋಟೇಶ್ವರ ಗೊತ್ತಾಯಿತು. ಡಾಕ್ಟರ್ NR ಆಚಾರ್ಯರು ವೇದಿಕೆಗೆ ಬಂದು ಒಂದು ನಮ್ಮ ಮೊಮೆಂಟವನ್ನು ತಗೊಳ್ಬೇಕು ಅಂತೇಳಿ ಕೇಳಿಕೊಳ್ತೇನೆ. ಸ್ವಲ್ಪ ನಿಧಾನವಾಗಿ ಬನ್ನಿ, ನಾವೆಲ್ಲ ನಿಧಾನವಾಗಿ ಬರುವವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 200 ಕನ್ನಡ ಪುಸ್ತಕಗಳನ್ನು ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಅದಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಇನ್ನೊಂದು ಅನೌನ್ಸ್ಮೆಂಟ್ ಡಾಕ್ಟರ್ ಅವಿನಾಳವರ ಮೂಲಕ ನವೆಂಬರ್ 7ನೇ ತಾರೀಕಿಗೆ ನಮ್ಮ ಇಲ್ಲಿಯ ಉದ್ಘಾಟನಾ ಸಮಾರಂಭ, ನೂತನ ಪದಾಧಿಕಾರಿಗಳ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಅದಕ್ಕೆ ಇಲ್ಲಿಯವರೆಲ್ಲರೂ ಬರಬೇಕು, ಹೊರಗಿನವರು ಬರಬೇಕು ಅಂತೇಳಿ ಹೇಳಿದರು, ಬರೋದಿಲ್ಲ. ಸೊ ಇಲ್ಲಿಯ ಎಲ್ಲ ಸದಸ್ಯರು ಬರಬೇಕು ಅಂತೇಳಿ ಕೇಳಿಕೊಳ್ತಾ, ಇನ್ನು ಊಟಕ್ಕೆ ಮತ್ತು ಮಾತನಾಡಿದರೆ ಸಮಯ ತುಂಬ ಹೋಗ್ತದೆ. ಆದ ಕಾರಣ ಎಲ್ಲರೂ ಊಟಕ್ಕೆ ರೆಡಿಯಾಗಿ ಬಂದು ಆದಷ್ಟು ಬೇಗನೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಈಗಲೇ ನಮಗೆ 1 ಗಂಟೆ ಲೇಟ್ ಆಯಿತು. ಆದ ಕಾರಣ ಆದಷ್ಟು ಬೇಗ ಊಟ ಮಾಡಿ ಇಲ್ಲಿಗೆ ಬರಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ವಂದನಾರ್ಪಣೆಗೆ ವಿರಮಣೆ ಕೊಡ್ತೀನಿ.